रामानुजतीर्थ भगवत्पादाचार्यगुरुभ्यो नमः। श्रीवेदव्यासाय नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। श्रीमदाचार्यनमतानुगणीमतानुरङ्गकमलके सोमपादालये तात्विकदेवता गणके हैमवते शन्मही श्रीरश्मे व्योमकेशगे वाणे वायुसुतामरसभवत् लक्ष्मीनारायणरिगालमे समचरण सरोजं सान्द्रनीलाम्बुदां जगन्नेकपाणिं मण्डलं मण्डलानां तरुणतुलसीमालां गन्धर्वं कञ्जनेत्रं सदयधवलहासं विठ्ठलं चिन्तयामि। एल्लहरिकथा प्रसङ्गमूलिगङ्गायमुना गोदावरी सिन्धु सरस्वती हरियंबोधे सुजनमोदे हरियंबोधे ताराबलमोदे हरियंबोधे चंद्रबलमो जय हरियंबोधे विद्याबलमोदे हरियंबोधे दिनीमबलमो जय हरि पुरंदर विठ्ठलबलमय्य सकल सुंदरे सतत गणनाथ सिद्धि हरिवकारिणमति प्रेम सुवर्ण पार्वती देवी मुकुति पतके मलमीव महादेवो ಹರಿಯಂಬುದಿರಾಯಗಳು ಭಾರತಿ ದೇವಿ ಬುದ್ಧಿ ಶಾಸ್ತ್ರಗಳಲ್ಲಿ ವನಜ ಸಂಭವನಸಿ ಸತ್ಕರ್ಮಗಳಾಲಿಸಿ ಸುಜ್ಞಾನವತಿ ತುಗದಿ ಪಾಲಿಸುವ ನಮ್ಮ ಪವಮಾನ ಚಿತ್ತದಲ್ಲಿ ಆನಂದ ಸುಖವನಿ ಮಣುರಮಾ ಭಗವತ ಜನನೊಡೆಯ ನಮ್ಮ ಶ್ರೀ ಪುರಂದರ ವಿಠ್ಠಲನು ಸತತ ಇವರುಳು ರೀತಿ ಹೃದಯ ನಡೆಸುವರು. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ नमः पुरन्दरार्याय जयार्याय ते नमः। अभ्रमं भङ्गरहितं अजडं विमलं सदा अनन्ततीर्थमुकुलं भजे तापत्रयापहं दुर्वादिध्वान्तरमये वैष्णवेन्द्रिवरेन्दवे श्रीराघवेन्द्रगुरवे नमोऽत्यन्तदयालवे नमोऽस्तु तात्विका देवः विष्णुभक्तिपरायणः धर्ममार्गे प्रेरयन्तु भवन्तः सर्व एव हि मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। आगतादित्रिकालक्रमागमार्थविशारदं यागभोगसमायुक्तं भागण्डादिगुरुं भजे। जननीष्टनिवाकारं जगदीशपदाश्रयं जगदीतरविख्यातं जगन्नाथगुरुं भजे। शेषाद्रिसेवकं नित्यं भूसुराग्रकुलोद्भवं वासवादिशिलाक्षेत्रं शेषदासगुरुं भजे। रामाय रामभद्राय रामचन्द्राय वेदसे रघुनाथाय नाथाय सीताय पतये नमः। नरसिंहोऽखिलाज्ञानं मतध्वान्तनिवाकरः जयन्तमित सज्ञान सुखशक्तिप्रयोगिः ब्रह्मरुद्रादिवन्द्यं त्वां भजे वेङ्कटनायकं निवारय स्वारिष्ठानि साधयिष्ठाभिमानवा। ಜೀವನದಲ್ಲಿ ಯಾರಾದರೂ ಒಂದು ಬಾರಿ ನಮಗೆ ಉಪಕಾರ ಮಾಡಿದರೆ ಅವರು ಮಾಡಿದ ಉಪಕಾರವನ್ನು ಹತ್ತಾರು ಬಾರಿ ಸ್ಮರಣೆ ಮಾಡ್ತಾರೆ. ಅವರು ಒಂದು ಬಾರಿ ಉಪಕಾರ ಮಾಡಿರ್ತಾರೆ, ಅದರ ಹತ್ತಾರು ಬಾರಿ ನೆನೆಸ್ತೇವೆ. ಯಾಕೆ ಅಂತ ಪ್ರಶ್ನೆ. ಅವ್ರು ಭೇಟಿಯಾದಾಗೆಲ್ಲ ಹೇಳ್ತೀವಿ, ನೀವು ನಮಗೆ ಭಾಳ ಉಪಕಾರ ಮಾಡಿರಿ ಅಂತ ಕೈ ಜೋಡಿಸ್ತೀವಿ. ಅವ್ರು ಹೇಳ್ತಾರೆ, ನಾವು ಉಪಕಾರ ಮಾಡಿದ್ದೆ ಒಂದೇ ಸತಿ, ಹತ್ತಾರು ಬಾರಿ ಯಾಕೆ ಹೇಳ್ತೀವಿ ಅಂತ ಅವ್ರು ಹೇಳ್ತಾರೆ. ಅವಾಗ ನಾವು ಉತ್ತರ ಕೊಡೋದೇನು ಗೊತ್ತಾ, ನೀವು ಅವತ್ತು ನಮಗೆ ಸಹಾಯ ಮಾಡಿದ್ದಿಲ್ಲ ಅಂದರೆ ಅಥವಾ ಉಪಕಾರ ಮಾಡಿದ್ದಿಲ್ಲ ಅಂದರೆ ಈ ಪರಿಸ್ಥಿತಿ ಒಳಗೆ ಇವತ್ತು ನಾವು ಇರ್ತಿದ್ದಿಲ್ಲ ಅಂತ ಹೇಳಿ.
ಅವರು ಮಾಡಿದ್ದು ಒಂದು ಸರಿ ಉಪಕಾರ ಆದರೂ ಕೂಡ 10 ಬಾರಿ ನೆನೆಸಿ ಅವರು ಮಾಡಿದ್ದನ್ನು ನೆನೆಸ್ತೇವೆ. ಯಾಕೆ ಇವತ್ತು ನಾವು ಹಿಂಗಿದ್ದೇವೆ? ಇಲ್ಲಿ ಪ್ರಶ್ನೆ ಇಷ್ಟೇ, ಒಂದು ಬಾರಿ ಉಪಕಾರ ಮಾಡಿದವರನ್ನೇ 10-16 ಬಾರಿ ನೆನೆಸ್ತೀವಿ ಅಂದರೆ ನಿರಂತರದಲ್ಲಿ ಉಪಕಾರ ಮಾಡತಕ್ಕಂಥ ವ್ಯಕ್ತಿಯಿಂದ ಎಷ್ಟು ಬಾರಿ ನೆನೆಸಬೇಕು ಅಂತ ಪ್ರಶ್ನೆ. ನಿರಂತರವಾಗಿ ಉಪಕಾರ ಮಾಡ್ತಾರೆ, ಅನಂತವಾದ ಉಪಕಾರವನ್ನು ಮಾಡ್ತಾರೆ. ಅವರನ್ನೆಲ್ಲ ಎಷ್ಟು ಬಾರಿ ಕೊಂಡಾಡಬೇಕು ಅಲ್ವಾ? ಅನಂತವಾಗಿ ಕೊಂಡಾಡಬೇಕು. ವಿಶೇಷವಾದ ಅನಂತವಾದ ಉಪಕಾರವನ್ನು ಪರಮಾತ್ಮ ಮಾಡ್ತಾರೆ, ಎಡಬಿಡದೆ ಮಾಡ್ತಾರೆ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಪರಮಾತ್ಮ ನಮಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವನ ಸ್ಮರಣೆ ಎಷ್ಟು ಮಾಡಬೇಕು? ಯಾವಾಗಲೂ ಮಾಡಬೇಕು. ಅದನ್ನೇ ಆಚಾರ್ಯ ಹೇಳ್ತಾರೆ, ಸಂತತಂ ಚಿಂತಯೇತಂ ಅಂತ್ಯಕಾಲೇ ವಿಶೇಷತಃ ಅಂತ ಆಚಾರ್ಯ. ಸಂತತವಾಗಿ ದೇವರ ಸ್ಮರಣೆ ಮಾಡು, ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡು. ಯಾಕೆ? ಅನಂತವಾದ ಉಪಕಾರವನ್ನು ಪರಮಾತ್ಮ ಮಾಡವರಾಗಿದ್ದಾರೆ. ಅದೇ ವಾದಿರಾಜ ಪ್ರಭುಗಳಂದ್ರು, ಹರಿಭಜನೆ ಮಾಡು ನಿರಂತರ, ಪರಗತಿಗೆ ಇದು ನಿರ್ಧಾರ ನೋಡು. ಹರಿಭಜನೆ ಮಾಡು ನಿರಂತರ, ನಿರಂತರವಾಗಿ ಮಾಡು, ಎಡಬಿಡದೆ ಮಾಡು, ಗ್ಯಾಪ್ ಕೊಡಲಾರ್ದಾಗ ಮಾಡು. ಇವರ ಈ ನೈಟ್ ಹೋಗ್ತಿರ್ತೀವಲ್ಲ ಜರ್ನಿ, ಲಾಂಗ್ ಜರ್ನಿ ಹೋಗುವಾಗ ದೊಡ್ಡ ದೊಡ್ಡ ಬಸ್ಗಳೆಲ್ಲ ಹೋಗ್ತಾ ಇರ್ತವೆ, ಭಾರತ ಹೋಗ್ತವೆ. ಆದರೆ ಬಸ್ ಹಿಂದ್ಗಡೆ ಒಂದು ಸ್ಲೋಗನ್ ಬಂದಿರ್ತಾರೆ, ಏನು? ನಡುವೆ ಅಂತರವಿರಲಿ ಬರೆದಿರ್ತಾರೆ. ನಾವು ನೋಡಂಗಿಲ್ಲ ಅಂತವೆ, ನಾವು ಬಸ್ ಹಾಕೊಂಡೇ ನಿಧಿ ಬಂದ್ಬಿಟ್ಟಿರ್ತೀವಿ. ಆ ಮ್ಯಾಗ ನಮ್ಮದು ಮಂದಿದು ಇಳೆಗೂ ಯಾವುದು ಇಳಿದ್ಬಿಟ್ಟಿರ್ತೀವಿ, ಹೌದಿಲ್ಲ? ಆ ಬಸ್ ಮೇಲೆ ಹಿಂದೆ ನೋಡಿದ್ರೆ ಒಂದು ಸ್ಲೋಗನ್ ಏನದು? ನಡುವೆ ಅಂತರವಿರಲಿ ಅವ್ರು ಬರೆದಿರ್ತಾರೆ. ಆದರೆ ನಡುವೆ ಅಂತರ ಬೇಡ, ನಿರಂತರ ಇರಲಿ ಅಂತ ಶಾಸ್ತ್ರ ಹೇಳ್ತಾರೆ. ಯಾವುದು? ಪರಮಾತ್ಮನ ಸ್ಮರಣೆ. ಕೆಲವರಂತ ನಮ್ಮ ದೇವರ ಸ್ಮರಣೆ ಮಾಡಲಿಕ್ಕೆ ಟೈಮೇ ಇರಲಿಲ್ಲ. ಇವತ್ತು ನಾವು ಎಲ್ಲದಕ್ಕೂ ಸಮಯ ಮಾಡ್ಕೊಂಡಿವಿಲ್ಲ. ಕಾಫಿ ಕುಡಿಲಿಕ್ಕೆ ಒಂದು ಸಮಯ, ನಮ್ಮದೇ ಆದ ಮಾತುಗಳನ್ನು ಆಡಲಿಕ್ಕೆ ಒಂದು ಸಮಯ, ಎಲ್ಲ ವಿಷಯಗಳಿಗೂ ಸಮಯವನ್ನು ಮಾಡಿಕೊಂಡಿವಿ. ದೇವರ ನಾಮಸ್ಮರಣೆಗೆ ಸಮಯ. ಅದಕ್ಕೆ ಜ್ಞಾನಿಗಳಂತಾರೆ, ನಿನ್ನ ಸಮಯ ಮಾಡಿಕೊಡ್ತೀನಿ. ಮಾಡಿಕೊಡ್ತಾರೆ. ಯಾವಾಗ ಮಾಡ್ಬೋದು? ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳು ಏರಿ ಮೆರೆವಾಗ, ಬಿಕ್ಕುವಾಗ, ಆ ಕಲಿಸುತ್ತಲೇ ದೇವಕ್ಕಿ ತನಯನ ಸ್ಮರಿಸುತ್ತಿ ಹಣದ ಸಿಕ್ಕಲು ಯಾರಿಗೆ? ಯಮದೂತರಿಗೆ. ಯಾವಾಗ? ಅವನ್ನೇ ನೋಡಿದರು. ಸಮಯ ಇಲ್ಲ, ನಾವು ಮಾಡಿಕೊಡ್ತೀವಿ ಅಂತ ಜನಗಳು. ಯಾವ ಸಮಯ? ಮಕ್ಕಳಾಡಿಸುವಾಗ. ಮಕ್ಕಳು ಆಡಿಸ್ತಿರ್ತೀಯಲ್ಲ, ಏನೋ ಅದು ಇದು ಮಾತಾಡಬೇಡ. ಏನು ಕೃಷ್ಣ ಇದ್ದಂಗಿದೆಯೋ, ಎಷ್ಟು ರಾಮಕಂಡಂಗೆ ಕಾಣ್ತೀಯಲ್ಲ ಅಂತನ್ನು ರಾಮಕೃಷ್ಣನ ಸ್ಮರಣೆ ಆಯ್ತಾ ಇಲ್ಲ. ನಾವು ಹಂಗಲ್ಲ, ಏನು ತೆಂಡೂಲ್ಕರ್ ಇದ್ದಂಗಿದೆಯೋ, ವೀರಪ್ಪನ ಇದ್ದಂಗಿದೆಯೋ ಅಂತ. ಅವನ ಹೆಸರು ತಗೋಬಾರದು ಅಂತ ಅಭಿಪ್ರಾಯ ಇಲ್ಲ. ಅವನ ಹೆಸರು ತಗೊಂಡ್ರೆ ಅದು ಸಾಧನೆಗೆ ಕಾರಣ ಆಗಲ್ಲ, ಸಂಸಾರ ಬಂಧನಕ್ಕೆ ಕಾರಣ. ಅದಕ್ಕೆ ಮಕ್ಕಳ ಆಡಿಸೋದು. ಇದು ನೋಡ್ರಿ, ನಾವು ಪ್ರತಿ ವರ್ಷ ಭಾಗವತ ಕೇಳ್ತೀವಿ ಹೇಳಿ ಮಂಗಳವಾರ ಮನೆಗೆ ಹೋಗ್ತೀವಿ. ನಮ್ಮ ಗುರುಸ್ಥಾನಿಯರೊಬ್ಬರು ಇದ್ರು, ಗುರುಗಳೇ ಭಾಗವತ ನಡೀತಾ ಇರಲಿ ಬೇಡಪ್ಪ, ನಡೀಲಿ. ಅವರಿಗೆ ತಿರಸ್ಕಾರ ಭಾವನೆ, ಒಳ್ಳೆ ಪೂಜ್ಯ ಭಾವನೆ, ಇರಲಿ ಬೇಡಪ್ಪ. ಅಲ್ಲಿ ಯಾಕೆ ನಾವು ಒಂದ್ಸರಿ ಕೇಳಿ, ಹಿಂಗ್ಯಾಕಂತೀರಿ ನೀವು? ಅಲ್ಲಿ ಭಾಗವತದ ಬಗ್ಗೆ ನೀವೇ ಎಷ್ಟು ಹೇಳ್ತೀರಿ ಮಹತ್ವವನ್ನು, ನೀವು ಹಿಂಗ್ಯಾಕಂತೀರಿ? ಇಲ್ಲಪ್ಪ, ಈ ಭಾಗವತ ಕೆಲವೊಂದು ಕಡೆಗಳಾಗ ಏನಾಗ್ತದೆ, ಎರಡೇ ಕೆಲಸ ಆಗೋದು. ಏನು? ಹೇಳೋರು ಬರ್ಕೊಂಡು ಹೋಗ್ತಾರೆ, ಕೇಳೋರು ತೊಳ್ಕೊಂಡು ಹೋಗ್ತಾರೆ. ಇದು ಆಡು ಭಾಷೆ. ಹೇಳೋರು ಏನು ಮಾಡ್ತಾರೆ? ಬಳಕೊಂಡು ಹೋಗ್ತಾರೆ. ಕೇಳೋರು ಏನು ಮಾಡ್ತಾರೆ? ತೊಳ್ಕೊಂಡು ಹೋಗ್ತಾರೆ. ನಮಗೆ ಅರ್ಥ ಆಗಲ್ಲ ಅಲ್ವಾ? ಆಡು ಭಾಷೆ ಏನಂತ ಅಂದರೆ, ನಮ್ಮಂಥವ್ರು ಪ್ರವಚನ ಹೇಳಿ ಬಂದಿರ್ತೀವಲ್ಲ, ನಾವೇನಿಲ್ಲಿ ಬರ್ತದೆ ಎಲ್ಲ ಬರ್ಕೊಂಡು ಹಾಕೊಂಡು ಮನೆಗೆ ಹೋಗ್ತೀವಿ. ಮಗಳ ವಿಷಯ ಮಾಡ್ತೀವಿ, ಒಂದು ಬಾಳೆಹಣ್ಣು ಬಿಡ್ತೀವ. ಏನು ಬಂದಿದ್ದೆಲ್ಲ ಮಾಡ್ಕೊಂಡು ಬ್ಯಾಗ್ನ ಹಾಕೊಂಡು ನಾವು ಹೋಗ್ತೀವಿ. ತಮ್ಮಂಥ ಭಕ್ತರು ಅತಿ ಶ್ರದ್ಧಾಭಕ್ತಿಯಿಂದ ಭಾಗವತ ಶ್ರವಣ ಮಾಡಿರ್ತೀರಲ್ವ,
ಕೈ ತೊಗೊಂಡು ಮನೆಗೆ ಹೋಗಿದ್ರೆ ಎಲ್ಲೋಗಿದ್ರು ಭಾಗವತ್ ಮಂಗಳ ಇತ್ತಲ್ಲ, ಇವತ್ತು ಮಂಗಳಗಾನೆ 7 ದಿವಸ ಹೋಗಿದ್ವಿ, ಮತ್ತು ಊಟ ಇಲ್ಲ ಅಂದ್ರೆ ಏನು ಬರ್ಬೇಕ್ರಿ, ಊಟ ಮಾಡಬಾರ್ದು ಅಂತ ತೊಳ್ಕೊಂಡು. ಹಾಗಾದ್ರೆ ಯಾವುದು ಏನು ಆಗ್ಬೇಕಲ್ಲ ಅದು ಅಲ್ಲಿ ಆಗಲ್ಲ ಅಂತ ಅವರ ಅಭಿಪ್ರಾಯ. ಅದಕ್ಕೆ ಭಾಗವತ ಸಂದೇಶಗಳು ಅಜಾಮಿಳನ ಚರಿತ್ರೆಯನ್ನ ತಾವೆಲ್ಲ ಅನೇಕ ಬಾರಿ ಸ್ಮರಣೆ ಮಾಡಿದ್ದೀರಲ್ವ. ಅಜಾಮಿಳನ ಚರಿತ್ರೆ ತಿಳಿಸಿಕೊಡೋದೇನು ಅಂದ್ರೆ, ಅಜಾಮಿಳ ಏನ್ ಮಾಡ್ದ, 2 ಒಳ್ಳೆ ಕೆಲಸ ಮಾಡಿದ ಅಂತ ಹೇಳ್ತಿದ್ರು ಗುರುಗಳು. ಏನು, ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟ. ಕೊನೆ ಮಗನಿಗೆ ಏನ್ ಮಾಡ್ದ, ನಾರಾಯಣ ಅಂತ ಹೆಸರಿಟ್ಟ, ಪೂರ್ತಿ ಹೆಸರಿಂದ ಕರೀತಾ ಇದ್ದ. ಇವೆರಡು ಕೆಲಸ ಮಾಡಿದ ಅಜಾಮಿಳ. ಅದಕ್ಕೆ ಅವನಿಗೆ ಸಾಯಂಕಾಲಕ್ಕೆ ಏನಂತ ಬಂತಂದು. ಯಾಕಂದ್ರೆ ಯಾರನ್ನ ಸತತ ಚಿಂತೆ ಏನಂತ ಯಾರು ಯಾವಾಗಲೂ ಕರೀತಾ ಇರ್ತೀವಲ್ಲ ಅವರ ಹೆಸರೇ ಸಾಯವನ್ನು ಬರ್ತಾವೆ. ಈ ಹೆಂಡತಿ ಮಕ್ಕಳನ್ನು ಕರೆದು ಸಾಯವನ್ನು ಏನೇ ಅಂತ ಸಂಬಂಧಿಸಿಲ್ಲ ವಾಟಕ್ಕ ಪಾಪ ಹೆಂಡತಿಗೆ ಇನ್ನೂ ದುಃಖಿಸ್ತಾ ಇತ್ತು, ಅಯ್ಯೋ ನಮ್ಮ ಮನೆಯವ್ರನ್ನ ಕರೀರಿ, ಹೋಗೋದ್ರಾಗ ಹೋಗೇ ಬಿಟ್ಟಿದ್ರು. ಯಾಕೆ ಸತತ ಚಿಂತೆ ಏನಂತ ಇರುತ್ತೆ, ಅದಕ್ಕೆ ಸಾಯೋ ಕಾಲಕ್ಕೆ ಬರುತ್ತೆ. ಅದು ಅತಿ ಮಾಡಬೇಡ, ಭಗವಂತನ ಸ್ಮರಣೆ ಮಾಡು. ಅದಕ್ಕೆ ನಾರಾಯಣ ಅಂತ ಹೆಸರಿಟ್ಟ, ಪೂರ್ತಿ ಹೆಸರಿಟ್ಟು ಕರೀತಿಲ್ಲ ಅಲ್ವಾ. ಕೆಲವರು ಒಳ್ಳೆ ಹೆಸರಿಟ್ಟಿರ್ತಾರೆ, ಈ ಕಡೆ ಎಲ್ಲ ಒಳ್ಳೆ ಹೆಸರಿಟ್ಟಿರ್ತಾರೆ. ರಾಯನ ಹೆಸರು ತಗೋಬೇಕು, ಪ್ರಹ್ಲಾದ ಅಂತ ಇಟ್ಟಿರ್ತಾರೆ ಹೆಸರಿನ ಮುಂದೆ ಪಲ್ಯ ಬಾಧೆ ಇದೆ ಅಂತ. ಪಲ್ಯ ಚಟ್ನಿ ಅಂದ್ರೆ ಉದ್ದಾರ ಆಗೋದು ಹೆಂಗೆ ನಾವು. ಅದಕ್ಕೆ ಮಕ್ಕಳ ಇಸುವಾಗ ಮನನಿಯೊಳ ಕಳೆದೆ ನಲಿವಾಗ ಗಜಹಯ ಪಲ್ಲಕ್ಕಿ ರಥ ಮೊದಲಾದ ವಾಹನಗಳೇರಿರುವಾಗ. ಈಗೆಲ್ಲವರೆಗೂ ಗಜ ಇಲ್ಲ, ಆನೆ ಇಲ್ಲ, ರಥ ಇಲ್ಲ, ಕುದುರೆ ಇಲ್ಲ. ದಾಸರಾಯರ ಕಾಲಕ್ಕಿತ್ತು ಹೇಳಿದ್ದಾರೆ ಅಂದ್ರೆ ಈಗೆಲ್ಲ ಅವ ಫಾರ್ಮ್ ಚೇಂಜ್ ಅಷ್ಟೇ. ಕಾರಲ್ಲಿ ಎಲ್ಲ ವಿಚಿತ್ರವಾದ ಕಾರು ಬಂದವೇನು, ವಿಚಿತ್ರವಾದ ವೆಹಿಕಲ್ಗಳು, ಅವು ಹುಲ್ ತಿಂತಿರುವುದು ಪೆಟ್ರೋಲ್ ಬಿಡ್ತವೆ ಅಷ್ಟೇ. ಒಂದು ಗಾಡಿಯ ಹೆಸರು ಯಮ, ಅದರ ಹೆಸರೇನು ಯಮ. ಗಾಡಿಗ ಹೊರ ಸುರಕ್ಷಿತ ಹೊರ ಮನೆಗೆ ಬಂದ ಅಂದ್ರೆ ಯಮಃ, ಇಲ್ಲಂದ್ರೆ ಯಮ. ನನಗೆ ಎಕ್ಸಿಡೆಂಟ್ ಆಗಲ್ಲ, ಗಾಡಿಯಲ್ಲಿ ಕೂತಾಗ ಭಗವಂತನ ಸ್ಮರಣೆ ಮಾಡ್ತಾ ಏನಾಗ. ಅದಕ್ಕೆ ಗಜಹಯ ಪಲ್ಲಕ್ಕಿರತ ಮೊದಲಾದ ಏರಿಬೇರುವಾಗ ಬಿಕ್ಕುವಾಗ, ಬಿಕ್ಕು ಬಂದರೆ ದೇವರ ಸ್ಮರಣೆ ಮಾಡು. ಈ ನಮ್ಮ ಕಡೆ ಹುಚ್ಚಿತೋಲಾದ ತಲೆಯಾಗ ಯಾರೋ ನೆನೆಸ್ತಾನೆ ನಿಮಗೆ ಅಂತ. ಕೆಲವು ತಮಾಷೆ ತಾವೇ ಅನ್ಕೋತವ್ರಿ, ಯಾಕೋ ಬಿಟ್ಟು ಬರ್ಲಿಕ್ಕೆ ಯಾರು ನೆನೆಸ್ತಾರೋ, ನೀವು ಯಾರು ನೆನೆಸಲ್ಲ ತಿಳ್ಕೊಂಡು. ನಮ್ಮಂತವ್ರಿಗೆ ಹೇಳ್ತಿರ್ತಾರೆ, ಬೇರೆ ಊರಿಗೆ ಹೋದಾಗ ಬೇಕು ಅಂದರೆ ಕೆಲವು ತಮಾಷೆ ಮಾಡ್ತಾರೆ. ದಾಸರಿಗೆ ನಿಮ್ಮ ಮನೆಯವ್ರು ನೆನೆಸ್ತಾರಲ್ವ, ನಮ್ಮ ಅಪ್ಪನ ಅಡಿಗಿಲ್ಲ, ನಾವೆಲ್ಲರೂ ಗುರುತಾವು. ನಾವು ಒಂದು ಊರಿಗೆ ಹೋದಾಗ ಒಬ್ಬ ಹೆಣ್ಮಗಳು ಬಂದು ಪ್ರವಚನಕ್ಕೆ ಹಿಂಗೆ ಕೂತು ಅವ್ರು ಮುಗಿದ ಮೇಲೆ ಕೇಳಿದ, ನಿಮ್ಮ ಯಜಮಾನ ಊರಿಗೆ ಹೋಗ್ಯಾರ, ಏನು ಹಿಂದೆ ಕೂತಾಯ್ತು ಅಂದರೆ ಅಪರೋಕ್ಷಕ್ಕೆ ನಮ್ಮ ಅಪ್ಪನಾಡಿಗೆ ನೀವು ಬರೋ ಸ್ಟೈಲ್ ಹೇಳಿದ್ರು. ಹೌದೇನು, ಯಾರು ನೆನೆಸಲ್ರಿ. ಆ ಬಿಕ್ಕು ಬರೋದು ಧರ್ಮ ಯಾವಾಗ ಬರ್ಬೇಕು ಬರುತ್ತದ, ಹೌದಾ. ಆ ಬಿಕ್ಕು ಬಂದಾಗ ಯಾರು ನೆನೆಸ್ತಾರೆ ಬೇಡ, ನಮ್ಮ ನೆನೆಸೋರು ಇಬ್ಬರೇ. ಯಾರು ಗೊತ್ತಾ, ಒಬ್ಬರು ರೋಡ್ ಕೊಟ್ಟರು ನೆನೆಸ್ಬೇಕು, ಆ ಸಮಯ ತಗೊಂಡೋಗಿ ಭಾಳ ದಿವಸ ಆಯ್ತು ಬಂದಿಲ್ಲ ಅಂತ. ಇನ್ನೊಬ್ಬರು ಮ್ಯಾಲವ್ರು ನೆನೆಸ್ಬೇಕು, ಇದರ ಟೈಮ್ ಹತ್ರ ಬರ್ತಾ ಇದೆ, ಕರ್ಕೊಂಡು ಬರ್ಬೇಕು. ಆ ಬಿಕ್ಕು ಬಂದರೆ ದೇವ್ರ ಸ್ಮರಣೆ ಮಾಡ. ಬಿಕ್ಕುವಾಗ ಆಕಳಿಸುತ್ತಾರೆ, ಆಕಳಿಗೆ ಬಂದರೆ ಭಗವಂತನ ಸ್ಮರಣೆ ಮಾಡಿ. ಹಿಂದಿನವ್ರು ಹತ್ತಿದ್ರು, ನಮ್ಮ ಹಿರಿಯರು ನಿಮ್ಮ ಆಕಳಿಗೆ ಬಂದರೆ ಕೃಷ್ಣ 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 ಅಂತಿದ್ರು. ಇನ್ನು ಅವಾಗ ಸ್ಪಷ್ಟ ಮುಸಲಿ ಮಾಡಿದ್ರು ಸಹಿತ ಆಕಳಿಸುತ್ತಾರೆ. ದೇವಕಿ ತನೆಯನ ಸ್ಮರಿಸುತ್ತೀಹ. ದೇವಕಿ ನಂದನಾಗಿರ್ತಕ್ಕಂಥ ಭಗವಂತನ ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ ಸಿಗುವುದಿಲ್ಲ ಯಾರ ಕೈಯಲ್ಲಿ, ಯಮದೂತರ ಕೈಯಲ್ಲಿ. ಎಲ್ಲಿ ನೋಡ್ತೀವಿ, ಅಭಾವಲ್ಲೇ ನೋಡಿದ್ರು ಅಂದ್ರು. ನಮಗೆ ಕಾಣಿಸ್ತದ, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಬಟ ಕದ್ಬಿಡ್ತಾರೆ. ಕೆಲವೊಂದು ನಾವು ಹೋಗೋ ಥರ ಇದ್ರೆ ಪಾಪ, ನಾವು ಒಳಗೆ ಕಾಲಿಟ್ಟೆ ನಾನು ನೋಡಿದ ಬಟ ನಾವು ಓದಿದ್ ಗೊತ್ತಾಗ್ತಾವ, ಕಾಣಿಸ್ತಾನೆ ಕಾಣಿಸಲ್ಲ. ಮತ್ತೆ ಆವಾಗಲೇ ನೋಡಿದರು ಜಗನ್ನಾಥದಾಸರು ಏನರ್ಥ ಆಗುತ್ತೆ ನಮಗೆ ಗೊತ್ತಿರ್ತದೆ. ಆಚಾರ್ಯ ಹೇಳಿದ್ರು ಅಂತ ಆವಾಗಲೇ ನೋಡಿದ್ರು ಅಂದ್ರೆ ಅರ್ಥ ಗೊತ್ತಾ. ಎಲ್ಲ ಇತಿಹಾಸ ಪುರಾಣಗಳನ್ನ ತೆಗೆದು ಅವಲೋಕನೆ ಮಾಡಿ ನೋಡು, ಪರಮಾತ್ಮನ ನಾಮ ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ
ಯಮದೂತರಿಗೆ ಸಿಕ್ಕಿಲ್ಲ. ಇದನ್ನು ಜ್ಞಾನಿಗಳಂತ ಬರೀ ಯಾವಾಗ ಕಾಣಿಸೋದಲ್ಲದು. ಎಲ್ಲ ಇತಿಹಾಸ ಪುರಾಣ ಅವಲೋಕನ ಮಾಡಿ ಒಬ್ಬ ವ್ಯಕ್ತಿಯಾದರೂ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ ಯಮದೂತರ ಕೈಯಲ್ಲಿ ಸಿಕ್ಕಿಲ್ಲ. ಇದಕ್ಕೆ ಬೇಕಾದ ಪುರಾಣದ ಕಥೆಗಳು ಬಂದು ಪುರಂದಾಸರು ಇನ್ನೊಂದು ಸ್ಟೆಪ್ ಮುಂದೆ ದೇವರ ಸ್ಮರಣೆ ಯಾವಾಗಲೂ ಮಾಡಬೇಕು. ಯಾಕೆ ಅವ ಶೃಂಗಾರ ಮಾಡ್ತಾರೆ, ಯಾವಾಗ ಮಾಡ್ಬೇಕ್ರಿ? ಅವ್ರು ಇನ್ನೂ ಸರಳ ಹೇಳಿದ್ರು, ಏನು ಮನೆಗೆ ತುಂಬ ಮುರಿದು ಏಳುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಮಲ್ಕೊಂಡಿರ್ತಾರಲ್ಲ, ಮುಂಜಾನೆ ಹೇಳೋ ಮುಂದೆ ಏನು ಮಾಡು, ಮೈ ಮುರಿದು ಹೇಳ್ತಾರ ಕೃಷ್ಣ ನಾರಾಯಣ ಗೋವಿಂದ. ಮಲ್ಕೊಂಡು ಹೇಳುವಾಗ ಅವಾಗ ಟೈಮ್ ಇರ್ತದೆ. ಕೆಲವು ಶವಾಸನದಲ್ಲಿ ಮಲಗಿಬಿಟ್ಟಿರ್ತವೆ, ಹಂಗೆ ಡೊಯ್ ಅಂತ ಹೇಳಿಬಿಡ್ತಾವೆ ಶವ ಅಂತ. ಬಾಯಿನ ದೇವರ ಸ್ಮರಣೆ ಬರುವುದೇ ಇಲ್ಲ. ಅದಕ್ಕೆ ದಾಸರಾಗ್ತಾರೆ, ಮಲಗೆದ್ದು ಮೈಮುರುಗೆ ಏಳುತ್ತಲೊಮ್ಮೆ ಕೃಷ್ಣಾಯನಬಾರದೆ, ಮೆರುವಾಗ ಕೃಷ್ಣಾಯನಬಾರದೆ, ಮನೆಯೋರು ಕೆಲಸಗಳ ಮಾಡುತ್ತಲೊಮ್ಮೆ ಕೃಷ್ಣಾಯನಬಾರದೆ, ಮಕ್ಕಳ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಮಕ್ಕಳನ್ನ ಮುದ್ದಾಡುವಾಗ ಕೃಷ್ಣ ಅಂತನ್ನೋ ಕೆಲಸಗಳೊಳಗೆ ಇದು ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದು. ಅನೇಕವಾದ ಕೆಲಸಗಳನ್ನು ಮಾಡ್ತೀವಲ್ಲ ದಿನ, ಆ ಅನೇಕವಾದ ಕೆಲಸದ ಲಿಸ್ಟೊಳಗೆ ಇದೊಂದು ಸೇರಿಸ್ಕೋಬೇಕು. ಯಾವುದು? ಕೃಷ್ಣ 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 ಅನ್ಬೇಕು ಅಂತ ಅದೊಂದು ಸೇರಿಸ್ಕೋಬೇಕು. ಏನೋ ಜ್ಞಾನಿಗಳು ಇನ್ನೊಂದು ಮಾತು ಹೇಳಿದ್ದಾರೆ, ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ. ಭಾರವನ್ನು ಹೊರುವಾಗ ಕೃಷ್ಣ ಅಂತ ಭಾರ ಇಟ್ಟು ಆ ಭಾರ ನಿನಗೇನಾಗುತ್ತೆ? ಹಗುರಾಗುತ್ತೆ. ಅವನ ನಾಮಸ್ಮರಣೆಯಿಂದ ಶಕ್ತಿ. ಈಗ ನಾವು ಹಿಂದಕ್ಕೆ ಈಗೆಲ್ಲ ಬಹಳ ಅನುಕೂಲ ಆಗಲ್ಲ. ಸ್ವಲ್ಪ ಈ ವರ್ಷಗಳ ಹಿಂದೆ ಆರಾಧನೆಗಳಲ್ಲಿ ಬಡಿಸ್ಬೇಕಾಗ್ತಿದ್ರು. ಅಲ್ಲಿಗೆ 500 ಜನ ಕೂತಿದ್ರು, ಇಲ್ಲ 500 ಜನ ಆರಾಧನೆಗಳು. ಅವಾಗ ಬಡಿಸೋರು ಅಂತಿದ್ರೆ ಅವ್ರೇನು ಮಾಡ್ತಿದ್ರು, ಎಲ್ಲ ಅವಾಗ ಸ್ಟಾಕ್ ಮಾಡ್ಕೋತಿದ್ರು. ಹುಳಿ ಸಾರು ಎಲ್ಲ ಮಾಡ್ಕೋತಿದ್ರಿಲ್ಲ. ಆ ಎಲ್ಲ ಹುಳಿ ಹಾಕೊಂಡಿದ್ದಾರೆ ಒಂದು ಪಾತ್ರೆಗೆ ಕಲ್ಪನೆ ಮಾಡಿ ಹಿಂದೆಲ್ಲ ಇದು ಎಲ್ಲ ಹಿರಿಯರು ಗೊತ್ತಲ್ಲ. ಅವು 4 ಜನ ಸೇರಿ ಎತ್ತಬೇಕು ಅಂತಾರೆ ಆ ಹುಳಿ ಪಾತ್ರೆ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಸ್ಟಾಕ್ ಮಾಡಿ ಅಷ್ಟೇ ಹಾಕಿದ್ದಾರೆ. ಆವಾಗ ಅವು 4 ಮಂದಿದು ಶಕ್ತಿ ಸಾಲಲ್ಲ. ಅದನ್ನ ಇನ್ನಿಬ್ಬರು ಶಕ್ತಿ ಬೇಕಾಗಿತ್ತು. ಅವಾಗ ಅವ್ರು ಹೇಳ್ತಾರೆ, ಗೋವಿಂದ ಗೋವಿಂದ ಅದಕ್ಕೆ ಯಾಕೆ? ಭಾರವ ಹೊರುವಾಗ ಕೃಷ್ಣ ಅಂತಂದ್ರೆ ಅವನ ನಾಮಸ್ಮರಣೆ ಮಾಡಿದರೆ ಅದು ಹಗರಾಗುತ್ತಲ್ಲ. ಅದಕ್ಕೆ ಜ್ಞಾನಿಗಳಂತಾರೆ, ಅದು ಹಗರಾಗಬೇಕ ಕೃಷ್ಣ ನಾಮಸ್ಮರಣೆಯನ್ನ ಅವಶ್ಯವಾಗಿ ನೀನು ಮಾಡಬೇಕು. ಇಲ್ಲಾಂದ್ರೆ ಅದೇನಾಗಲ್ಲ, ಹಗರಾಗಲ್ಲ, ಇನ್ನೂ ಭಾರ ಆಗ್ತದೆ ದೇವರ ಸ್ಮರಣೆಗೆ. ದಾರಿಯ ನಡೆವಾಗ ಕೃಷ್ಣ ಎನ್ನಬಾರದೆ. ದಾರಿ ನಡೀತಾ ಪ್ರಸಂಗ ಬಂತು, ನಡ್ಕೋತ ಹೋಗೋದು. ಅವಾಗ ಬೈಕೋತ್ ಹೋಗೋಣ ಯಾರನ್ನ. ಕೆಲವು ಆರಾಧನೆ ಒಳಗೆ ಆಜುಬಾಜು ಮನೆಯವರು ಬರ್ತಿರ್ತಾರೆ. ಅವರು ಆಜುಬಾಜು ಮನೆಯವರು ಏನ್ ಮಾಡ್ತಾರೆ, ಮಾತಾಡ್ಕೊಂಡಿರ್ತಾರೆ. ನಾಳೆ ಆರಾಧನೆಗೆ ಎಷ್ಟೊತ್ತಿಗೆ ಹೋಗೋಣ ಅಂತ ಒಬ್ಬರು ಏನಂತಾರೆ, 8:30 ಹೋಗೋಣ. ಇನ್ನೊಬ್ಬರಂತಾರೆ 8:30, 10:00 ಹೋಗೋಣ. ಮನೆಗೆ ಸ್ಟವ್ಲೆಗೆ ತಿಂದು ಚಾ ಕೊಡದೆ ಹೋಗ್ಬೋದು. ಅದು ಹೋಗಿದ್ರೆ ಮತ್ತೆ ಈ ಕಡೆ ಬರೋದಿಲ್ಲ. ಅಲ್ಲೇ ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ಇದ್ದು ಸಾಯಂಕಾಲ ಪ್ರವಚನ ಕೇಳಿ ಹಾಗೆ ಮತ್ತೆ ರಾತ್ರಿ ಅನ್ನ ಉಳಿದ್ರೆ ಪಾರ್ಶ್ಯ ಮಾಡಿ ವಿಶೇಷವಾದ ಭಕ್ತಿ ಆರಾಧನೆ. ಹೌದಾ ಹೇಳಿ ಮಾತಾಡ್ಕೊಂಡು ರೆಡಿ ಆಗ್ತಾರೆ. 8:00 ಇವರು ಬರ್ತಾರೆ, 10:00 ಹೋಗೋಣೇಲಿ ಅಂತ ರೆಡಿ ಆಗೋದು. ಇವ್ರು ಅಂತಾರೆ, ಅಯ್ಯೋ ನಮಗೆ ಆಗಲ್ಲ, ಈಗ ಒಂದು ಅರ್ಧ ತಾಸು ನಮ್ಮ ಯಜಮಾನರು ಈಗ ದೇವ್ರ ಪೂಜೆ ಕೊಡ್ತಾರೆ, ನಾವು ಅಷ್ಟೋ ಬರ್ತೀವಿ, ನೀವು ಮುಂದೆ ಹೋಗಿ ಅಂತ. ಅವಾಗ ಅವ್ರು ಹೋಗ್ತಾರೆ. ಅವತ್ತು ಈ ಯಜಮಾನಿಗೆ ರಜಾ ಬೇರೆ, ರಾಯನ ಮಧ್ಯಾಹ್ನ ಬೇರೆ, ಭಕ್ತಿ ಜಾಸ್ತಿ ಆಗ್ತದೆ. ವೃಂದಾವನ ಶ್ರೀಪೂರ್ಣ ಬೋಧಗುರು ದಿವಾರ ಕಾಮಾರಿ ವಾಕ್ಷ ವಿಶ್ವಾಕ್ಷ ಪ್ರಸಕ್ತಿ ಅಂತ ಹೇಳಿ 11 ಬಾರಿ ಅವರ್ತನ ಹೇಳಿ ಅಭಿಷೇಕ ಮಾಡ್ತಾರೆ. ಅಷ್ಟೊತ್ತಿಗೆ 12:30 ಆಯ್ತು. ನಡಿ ಹೋಗೋಣ ಅಂತ ಹೆಂಡತಿ ಬಾಯಿ ಬಂದಾಗ ಬೈಕೊಂಡು ಹೋಗ್ತಾರೆ. ಗಾಡಿ ಪಂಕ್ಚರ್ ಆಗಿರ್ತದೆ, ಆಟೋ ಸಿಗೋದಿಲ್ಲ. ಪುಸ್ತಕ ಇಟ್ಕೊಡ್ತಾರೆ, ಪಾರಾಯಣ ಹೊಡ್ಕೊಡ್ತಾರೆ, ಗಂಟೆ ಹಿಂದಿನ ಹೊಡ್ಕೊಡ್ತಾರೆ, ಬೈಕೋತ ಹೋಗ್ತಾರೆ. 2 ಸರಿ ಹೇಳಿ ನಿಮಗೆ ದೇವ್ರ ಪೂಜೆ ಮಾಡಿ ಆರಾಧನೆ ವಿಷಯ ಮಾಡ್ತಾರೆ. ನಿಮಗೆ ಬುದ್ಧಿ ಇಲ್ಲ, ಅದು ಸಂಕ್ಷಿಪ್ತ ಮಾಡಿದ್ರೆ ಭಯಂಕರ ಬೆಳೆಸ್ತೀರ. ನಿಮ್ಮ ಆರಾಧನೆಗೆ ನೀವೇನು ಸ್ವಾಮಿಗಳ
ಮಟ್ಟದ ತನಕನೂ ಬೈಕೋತ ಹೋಗ್ತಾರೆ. ಮಠ ಬಂದ್ಬಿಡೆ ಪೂಜಾರಿ ರಾಘವೇಂದ್ರ ಆರ್ಯ ಸತ್ಯಗ್ರಹ ಬರ್ತಾರೆ, ನಮ್ಮ ಅಪ್ಪನೇ ಉದ್ಧಾರ ಮಾಡೋದು ದೇವರನ್ನ ಮಾಡಿ. ಧರ್ಮ ಕಠಿಣ, ಮಾತುಗಳು ಕಠಿಣ, ಧರ್ಮಶಾಸ್ತ್ರ ಕಠಿಣವ ಮತ್ತೆ ಈಸಿವ, ಹೌದಲ್ಲ? ಅಲ್ಲಿ ತನಕ ಬೈಯುವುದು ರಾಯಪುರ ಪೂಜಾರಿ ಆಗೋದು. ಪ್ರತಿ ವರ್ಷ ಬರ್ತೀವಿ, ಈಗ ಅದಕ್ಕೆ ಬರ್ತೀವಿ. ಸುಮ್ಮನೆ ಗಂಡೆ ಬೈಕೊಂಡು ಸುಮ್ಮನೆ ತಗೊಂಡ್ಕೂತ ಪೂಜಾರಿ ಆಗೋದ್ರೆ ಅಲ್ಲಿ ಉದ್ಧಾರ ಆಗುತ್ತೆ. ಹೌದಾ? ನಾವು ಹಂಗೆ ಮಾಡ್ತೀವಿ. ದೊಡ್ಡವರನ್ನು ನಿಂದೆ ಮಾಡಿ ಮೆಚ್ಚೋದಿರ್ರಿ. ಜ್ಞಾನಿಗಳಿಂದ ಹಂಗೆ ಪ್ರಸಂಗ ಬಂತ ಭಗವಂತನ ನಾವು ಸ್ಮರಣೆ ಮಾಡ್ತಾ ಹೋಗಿ ದಾರಿಯ ನಡೆವಾಗ ಕೃಷ್ಣ ಎನ್ನ ಬಾರದೆ ಪರಮಾತ್ಮ ನಾಮ ಸ್ಮರಣೆ ಮಾಡು. ಅದು ನಮ್ಮನ್ನು ಉದ್ಧಾರ ಮಾಡುತ್ತೆ. ನಾಳೆ ದೇವರು ನಮಗೆ ಕೇಳ್ತಾರೆ, ನಿನಗಾಗಿ ಮನುಷ್ಯ ಜನ್ಮ ಕೊಟ್ಟಿದ್ದೆ, ಉತ್ತಮವಾದ ಜನ್ಮ, ಉತ್ತಮವಾದ ನಿನಗೇನು ಮಾಡಿದ್ದೆ, ವರ್ಣದಲ್ಲಿ ತಂದಿದ್ದೆ, ಉತ್ತಮವಾದ ಮತದಲ್ಲಿ ನಿನಗೆ ಜನ್ಮ ಕೊಟ್ಟಿದ್ದೆ, ನೀನು ನನಗಾಗಿ ಏನು ಮಾಡಿದಿ ಹೇಳ್ತಾನೆ ದೇವರು. ನಾ ಇನ್ನೊಂದು 5 ನಿಮಿಷ ಹೇಳಿ ನಾನು ಸಬ್ಜೆಕ್ಟಿಗೆ ಎಂಟರ್ ಆಗ್ತದೆ. ಮತ್ತು ಮೇಲೆ ಗಾಬರಿ ಮಹಾಭಾರತ ಕೇಳಿದ್ವಿ, ಇವರೇನಾದ್ರು ಹೇಳೋದು ಕೇಳಬೇಡ, ಗಾಬರಿ ಆಗಬೇಡ. ಕೆಲವರು ಮೊದಲು ಭಗವಂತನ ಉಪಕಾರ ಸ್ಮರಣೆ ಮಾಡಬೇಕು ಯಾವಾಗ, ಹೌದಾ? ಏನು ಹೇಳಕ್ಕೆ ಬಂದಲ್ಲ, ಏನು ಹೇಳಕ್ಕೆ ಬಂದೆ, ನಿಮಗೂ ಹೇಳ್ತೀನಿ, ನನಗೆ ನನಗೂ ಹೇಳ್ತೀನಿ. ಕೆಲವಂತರು ಏನು ಆಚಾರ ಚಲೋ ಇರ್ತಾರೆ, ಅಬ್ಬಬ್ಬಬ್ಬ ಭಾರಿ ಏನು ಏನೇನು ಅದೆಲ್ಲ ದೇವರು ಉತ್ತಮವಾದ ಮನುಷ್ಯ ಜನ್ಮ ಕೊಟ್ಟಿದ್ದಾಗಲ್ಲ. ನಾಳೆ ಎನ್ಕ್ವೈರಿ ಮಾಡ್ತಾನೆ. ನಂಗೊಬ್ಬರು ಕೇಳಿದ್ರು ಮೊನ್ನೆ, ನಾನು ಬೇರೆಯವರಿಗೆ ಅಲ್ಲಿದ್ದೇ ಇರಲಿಲ್ಲ, ಕೇಳಿದ್ರು ಬಾತ್ರೂಮ್ ಮಕ್ಕಳು ಅಲ್ಲಿ ಯಾಕೆ ಎನ್ಕ್ವೈರಿ ಮಾಡ್ತಾರೆ, ಅವನೇ ಮಾಯ ಮಾಡ್ತಾನೆ ಹೇಳ್ತಾರೆ ಅವಶ್ಯಕ. ಈಗ ಇದಕ್ಕೊಂದು ಎಕ್ಸಾಂಪಲ್ ಏನು ಅಂದರೆ, ಒಬ್ಬ ಹುಡುಗ ಇರ್ತಾನೆ SSLC ಓದುವಾಗ ಸ್ಕೂಲ್ ಕಡೆಗೆ ಒಂದು 3 ದಿವಸ 5 ದಿವಸ ಒಂದು ಟ್ರಿಪ್ ಹಾಕಿರ್ತಾರೆ. ಅವ್ರು ಹೇಳ್ತಾರೆ ಸ್ಕೂಲ್ನಾಗ ಯಾರು ಬರೋಲ್ಲ ಎಕ್ಸಾಮ್ ಕೂರ್ಸಲ್ಲ ಅಂತ ಹೇಳ್ತಾರೆ. ಆ ಹುಡುಗ ಬಂದು ಅವ್ರ ಅಪ್ಪ ಹೇಳ್ತಾರಪ್ಪ, ನಮ್ಮ ಕಡೆ ಸ್ಕೂಲ್ ಕಡೆಯಿಂದ 5 ದಿವಸ ಟೂರ್ ಇದ್ದಾರೆ, ಹೋಗಲೇಬೇಕು, ಹೋಗಲಿ, ಎಕ್ಸಾಮ್ ಕೂರ್ಸಲ್ಲ. ಎಷ್ಟು ಫೀಸಲ್ಲ ಕೇಳ್ತಾರೆ, 3,000 ರೂಪಾಯಿ 5,000 ಕಟ್ಟಿಬಿಡ್ತಾರೆ. ಅವರ ಕಟ್ಬಿಡು ಹೋಗ ಬಂದ್ಬಿಡ್ತಾರೆ, ಇಷ್ಟೇ ಹೋಗಿ ಕಟ್ಟಿಲ್ಲ. ಮುಂದೆ 8 ದಿವಸ ಅಂದರೆ ಹೊರಟ್ಬಿಡ್ತಾರೆ ಸ್ಕೂಲಿಗೆ, ಟೂರಿಗೆ ಹೋಗ್ಬೇಕು. ಅವ್ರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಬ್ಯಾಗು. ಮತ್ತು ಅವ್ರ ಅಪ್ಪ ಹೇಳ್ತಾರಪ್ಪ ನಾವು ಹೋಗಿ ಬರ್ತೀನಪ್ಪ, ಹೋಗ ಅಂತ ಇಷ್ಟೇ ಅಂತಾರೆ ಅವರಪ್ಪ. ಏನು ಮಾತಾಡ್ತಾರೆ ಅವ್ರ ಅಮ್ಮನ ಹೋಗುತ್ತೆ ಕೂಸು, ಅಮ್ಮ ನಾ ಹೋಗ್ಬಾರ್ದಮ್ಮ, ಹೋಗಪ್ಪ. ನಿಮ್ಮಪ್ಪಗೆ ಹೇಳಿದ್ದಾರೆ ಒಬ್ಬನ ಹೇಳಿ ಏನಂದ್ರೆ ನಿಮ್ಮಪ್ಪ ಹೋಗ್ಬಾರ್ದು, ಹೌದಾ? ಸ್ವಲ್ಪ ತಡಿ ಅಂತಾರಮ್ಮ. ಯಾಕಮ್ಮ ತಡಿ ಹೇಳ್ತೀವಿ, ಯಜಮಾನ ಹೇಳ್ತಾರೆ ರೀ ಗೋಪಾಲ ಟೂರಿಗೆ ಹೋಗ್ತಾರೆ ಅಂತ ಹೊರಟಾನ ಬಸ್ಸಿಗೆ, ಹೋಗ್ಬರ್ಲಿ ಬಿಡು ಅಂತಾರೆ. ಅವಾಗ ಹೇಳ್ತಿರ್ತಾರೆ ಅದಕ್ಕೇನಾದರೂ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡ್ರಿ ಕೈಯಾಗ, ಅದೇನು ಬೇಕಾದ್ರೆ ಏನು ಮಾಡ್ಬೇಕು, ಯಾರಿಗೆ ಕೇಳ್ಬೇಕು, ಅಲ್ಲ ಫೀಸ್ ಎಲ್ಲ ತುಂಬಿಟ್ಟು ಮತ್ತೆ ದುಡ್ಬೇಕು ಅಂದಿ ಮಾಡ್ತಾರೆ. ಇದು ಗಂಡಸರು ಸ್ವಲ್ಪ ಹುಡುಕಲಿದ್ದೀವಿ, ಸ್ವಲ್ಪ ವಿಚಾರ ಮಾಡೋ ಶಕ್ತಿ ಸ್ವಲ್ಪ ಕಡಿಮೆ, ಬುದ್ಧಿ ಶಕ್ತಿ ಯಾರಿಗೆ ಜಾಸ್ತಿ ಗೊತ್ತಾ? ಹೆಣ್ಮಕ್ಳಿಗೆ. ಅದಕ್ಕೆ ಇನೋವೇಷನ್ ಕಾರ್ಡ್ ಕೊಡ್ತಿದ್ರಿಂದ ಶ್ರೀಮತಿ ಮತಿ ಅಂದರೆ ನಿಮಗೋಸ್ಕರ ಬುದ್ಧಿ ಗಂಟೆ ಅದ. ಮತಿ ಅಂದರೆ ಬುದ್ಧಿ, ಅದು ಯಾರಿಗೆ ಜಾಸ್ತಿ? ಶ್ರೀಮತಿ ಅವರಿಗೆ ಮತಿ ಜಾಸ್ತಿ. ಇದು ಮನೆ ಶ್ರೀ ಗುಂಡಕಲಿ ಅದ. ಅವಾಗ ಹೇಳ್ತೀನಿ ಹೊಡ್ರಿ ಪಾಪ ಉಸಿಗೆ ಅಂತಂದ್ರೆ ತಡೆಯ ಅಂತೇಳಿ ಒಳಗೆ ಹೋಗಿ 5,000 ರೂಪಾಯಿ ಕೊಡ್ತಾನೆ. ಅವ ಏನಂತ ಗೊತ್ತು, ರೊಕ್ಕ ಕೊಡೋದು ಬಿ ಕೇಳ್ಬೋದು 5,000 ಇದೆ ಇಷ್ಟು ಹೇಳೋ ಆಗ್ಬೋದು. ಪಾಪ ಮಗು ಹೋಗ್ತದೆ. ಎಲ್ಲ ಟೂರೆಲ್ಲ ಮುಗಿಸ್ಕೊಂಡು ಬಂದಮೇಲೆ ತಾಯಿ ಕೇಳೋ ಆ್ಯಂಗಲ್ ಬೇರೆ ಆಗ್ತದೆ, ದೃಷ್ಟಿಕೋನ. ಏನಪ್ಪ ಗೋಪಾಲ ಹೋದಲ್ಲೆಲ್ಲ ಊಟ ಹೊತ್ತು ಮಾಡಿದೆ, ಚಲೋ ಆಯ್ತಾ, ನಿದ್ದೆ ಚಲೋ ಆಯ್ತಾ, ಕಾಫಿ ಟೀ ಎಲ್ಲ ಸರಿಯಾಗಿ ಟ್ರಾನ್ಸ್ಫರ್ ಕೊಟ್ರೆ ಎಲ್ಲ ನೋಡಿದ್ಯಾ, ನಿದ್ದೆ ಮಾಡಿದೇನೋ, ತಾಯಿ ಕೇಳೋದು ಅಂತ ಕೇಳ ಪಾಪ. ಹಂಗಲ್ಲ ಇವ್ರ ಅಪ್ಪ ಹಾಗಾದ್ರೆ ಏ ಗೋಪಾಲ ಬಾಯಿ 5,000 ಏನು ಮಾಡ್ತೀವಿ ಇಷ್ಟೇ ಹೇಳ್ತೀವಿ 5,000 ಏನು. ಆವಾಗ ಮಗು ಇದ್ದಿದ್ದೆ, ಅಪ್ಪ ತಗೋ 4,500 ತಗೋ 500 ಮಾತ್ರ ಖರ್ಚು ಮಾಡಿ ಅಂತ ಕೊಟ್ಟರೆ, ಅವಾಗ ಅವ್ರ ಅಪ್ಪ ಏನು ಮಾಡ್ತಾರೆ, ಗುಡ್ ಬಾಯ್ ಅಂತ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಮುಂದೇನು ಮಾತಾಡೋದು. ಅದು ನೆಕ್ಸ್ಟ್ ಟೈಮ್ PUC ಮತ್ತೆ ಟೂರಿಗೆ ಹೋಗುವಾಗ ಆ ಮಗು ಕೇಳದೇ ಇದ್ರು ಮತ್ತೆ 10,000 ರೂಪಾಯಿ ಕೊಡ್ತಾರೆ ಅವ್ರ ಅಪ್ಪ. ಬೇಡಪ್ಪ ಅಷ್ಟು ಬೇಡ, ಸುಮ್ಮಿಟ್ಕೋ ಇರ್ಲಿಪ್ಪ ಅಂತ. ಯಾಕೆ ಅವನಿಗೆ ಗೊತ್ತು ವೇಸ್ಟ್ ಮಾಡಲ್ಲ, ಎಷ್ಟು ಬೇಕು ಅಷ್ಟು ದುಡ್ಡನ್ನು ಮಾತ್ರ
ಖರ್ಚು ಮಾಡುತ್ತೆ ಕೂಸು ಅಂತೇಳಿ ತಾನಾಗೆ ಕೊಡ್ತಾನೆ. ಹೌದಾ? ನಮ್ಮ ಗುರು ಹೇಳ್ತಿದ್ರು 5,000 ರೂಪಾಯಿ ಕೊಟ್ಟ ಅಪ್ಪನೇ ಎಷ್ಟು ಎನ್ಕ್ವೈರಿ ಮಾಡ್ತಾನಂದರೆ ಸಾಧನ ಶರೀರ ಕೊಟ್ಟ ಭಗವಂತ ಎಷ್ಟು ಎನ್ಕ್ವೈರಿ ಮಾಡ್ತಾನೆ ಬರ್ತಾನೆ. ಕೇಳ್ತಾನೆ ಏನು ಮಾಡಿದೆ, ಅವ ಡೈರೆಕ್ಟ್ ಆಗಿ ಕೇಳಲ್ಲ, ಬ್ಯಾರೆಯವ್ರನ್ನ ಕೇಳಿಸ್ತಾನೆ. ರವಿಯ ನನ್ನ ಕೇಳಿದರುತ್ತರ ಕೊಡೆ ವಿಮನಸರಕು ಒಂದಾಗಲಿಲ್ಲ, ಹೆಂಗಮಾನದಯ್ಯ ಕೃಷ್ಣ ಹೋಗುತ್ತೀರಿ ಆಗುವೆಂತ. ದೇವ್ರು ತಾನು ಕೇಳಲ್ಲ, ಎಮ್ದೇ ಕಡೆಯಿಂದ ಕೇಳಿಸ್ತಾನೆ. ರವಿಯ ನಂದನ ಕೇಳಿದರುತ್ತರ ಕೊಡೆ. ರವಿ ಅಂದ್ರೆ ಸೂರ್ಯ, ಅವನ ನಂದ ಅವನ ಮಗ ಯಮದೇವರು ಕೇಳ್ತಾರೆ, ಮನುಷ್ಯ ದೇಹ ಕೊಟ್ಟಿದ್ದ ಸ್ವಾಮಿ, ಉತ್ತಮವಾದ ಜನ್ಮ, ಉತ್ತಮವಾದ ವರ್ಣ, ಉತ್ತಮವಾದ ಮತ, ಏನು ಸಾಧನೆ ಮಾಡಿದ್ದು ನಾವೇನು ಮಾಡಿಲ್ಲ. ಹೌದಾ? ಮಾಡಿದ್ದಿರ್ತಾನೆ ಹೇಳಬೇಕು. ಈ ಜೀವ ಯಮಲೋಕದಲ್ಲಿ ಸುಳ್ಳು ಮಾತಾಡ್ತಂತೆ, ಅಲ್ಲಿ ಸುಳ್ಳು ಮಾತಾಡ್ತಾನೆ ಜೀವ ಯಮಲೋಕದಲ್ಲಿ. ಈಗ ಇಲ್ಲೆಲ್ಲ ಸುಳ್ಳು ಮಾತಾಡ ಅಭ್ಯಾಸ ಆಗ್ತದೆ. ಮೊದಲು ಸ್ವಲ್ಪ ಸುಳ್ಳು ಮಾತಾಡ್ತಿದ್ವಿ, ಮೊಬೈಲ್ ಬಂದಮೇಲೆ ಬರೇ ಸುಳ್ಳೇ. ಆಚಾರ್ಯ ಎಲ್ಲಿದ್ದೀರಿ? ನಿಮ್ಮ ಮನೆ ಹತ್ರ ಇದ್ದೀನಿ, ಬಂದು ಟ್ರಾಫಿಕ್ ಜಾಸ್ತಿ ಇಲ್ಲ, ಬಂದು ಇನ್ನ ನಮ್ಮ ಮನೆ ಕಾಪಿಕೊಂಡು ಹೋಗುದು. ಬರೇ ಸುಳ್ಳು ಮಯ್ಯ. ಹಿಂಗೆ ಸುಳ್ಳು ಮಾತಾಡಿ ಮ್ಯಾಲೆ ಮನೋಕದಲ್ಲಿ ಸುಳ್ಳು ಮಾತಾಡಿದ್ರು. ಎಮ್ಮೆ ಕೇಳ್ತಾರೆ, ಗುರುದಾಸರ ಮನೆಗೆ ತಿಂದರೆ ಹೇಳಿ ಎಲ್ಲಿ? ಬೆಂಗಳೂರು ಚಾಮರಾಜಪೇಟೆ ಫಿಫ್ತ್ ಮೇನ್ ರೋಡು 6th ಕ್ರಾಸು ಕಾರ್ನರ್ ಡಬ್ಬಿ ಶಂಕರಪ್ಪ ಅವನ ಎಲ್ಲ ರೆಕಾರ್ಡ್ ಇರ್ತವೆ. ಎಲ್ಲ ಅವನಿಗೆ ವಾದ ಮಾಡ್ತಾನೆ ಜೀವ ಹಿಂದಿಲ್ಲ ಹಿಂದಿಲ್ವಾ ಸತ್ತಾಡಿ. ಸೂರ್ಯನ ಕರೀತಾರೆ ಹಗಲು ಸಾಕ್ಷಿ ದೇವತೆ. ಸೂರ್ಯ ದಾಸರು ಪಾಲ್ಗುರಿ ಚಿಂದಾಸ ಅವಾಗ ಹೇಳ್ತಂತೆ ಜೀವ, ಸೂರ್ಯನ ಕೇಸ್ ಸ್ಟ್ಯಾಂಡರ್ಡ್ ಆಗಲ್ಲ. ಯಾಕೆ? ನಾನು ರಾತ್ರಿ ತಿಂದೀನಿ, ತಿಂದಿದ್ದೊಂದು ಒಪ್ಕೊಂಡು ನಾನು ಲಾಭ ಆಗಿರ್ತದೆ ಅಲ್ವಾ? ತಿಂದಿದ್ದು ಒಬ್ಬ ರಾತ್ರಿ ತಿಂದಿ. ಅವಾಗ ರಾತ್ರಿ ಒಬ್ಬ ಅಭಿಮಾನ ದೇವತೆ ಇದ್ದಾರೆ ಭಗವಂತ. 12 ಜನ ಸಾಕ್ಷಿ ದೇವತೆಗಳಿದ್ದಾರೆ ನಮಗೆ. ನಾವು ಮಾಡಿದ ಕರ್ಮಗಳಿಗೆಲ್ಲ ಬಂದು ಸಾಕ್ಷಿ ಹೇಳ್ತಾರೆ ಅವರಿಗೆ ಮೇಲೆ. ನಾವು ಸ್ವಲ್ಪ ಎಚ್ಚರಿಕೆ ಇರಬೇಕು. ನಮಗೆ ಯಾರು ನೋಡಿಲ್ಲ, ನಮ್ಗೆ ಯಾರು ಕೇಳೋರಿಲ್ಲ, ಹೇಳೋದು ಯಾರು ಹೋಗುವ ನೀಟಾಗಿ ಗೊತ್ತಾಗ್ತದೆ. ಕೇಳೋರು ಹೇಳೋರು ಅವ್ರ ನೆನಪಾಗ್ತಾರೆ, ಇಲ್ಲೇ ನೆನಪಾಗಿದೆ. ಹೌದಾ? ರಾತ್ರಿ ದೇವತೆ ಚಂದ್ರನ ಕರೀತಾರಂತೆ. ಚಂದ್ರ ಪಾನಿಪುರಿ ತಿಂದಾರ ಸ್ವಾಮಿ, ನಾನೇ ಸಾಕ್ಷಿ. ಓಕೆ, ಅವು ಮತ್ತೆ ಕೇಸ್ ಸ್ಟ್ಯಾಂಡ್ ಆಗಲ್ಲ ಅಂತ ಈ ಜೀವ. ಯಾಕೆ? ಅಮಾವಾಸ್ಯೆ ತಿಂದಿದ್ದೀನಿ. ಜೀವ ಭಾರಿ ಕೆಲಸ ಮಾಡ್ತೀವಿ ನಾವು ಸಾಮಾನ್ಯರಲ್ಲ. ಅಂಕಿ ಸೀಸೆ ಕಮ್ಮಿ ಎಮ್ದೇರು ನೀವು ಬರೀ ಹೊಚ್ಚು ಮಾತಾಡ್ತಾವಂತ ಸ್ವಾಮಿ ಅವರ ಕೈಯಲ್ಲಿ ಒಂದು ಆಯುಧ ಕೊಟ್ಟಾನೆ. ಯಾವುದು? ಯಮದಂಡ ಕೊಟ್ಟ. ಅದನ್ನು ಜೀವನ ತಲೆ ಮೇಲೆ ಇಟ್ಟುಕೊಂಡ್ರೆ ಸಾಕು. ಬಗಲಾಗಿ ಸ್ಕ್ರೀನ್ ಹಾಕಿರ್ತಾರೆ, ಇವನೇ ಹೀರೋ, ಎಲ್ಲ ಇವನೇ ಫಿಲಿಮು, ಏನೇನು ಮಾಡೋದೆಲ್ಲ ಆಚಾರ್ಯ ಬೈದಿದ್ದು, ಸ್ವಾಮಿ ಬೈದಿದ್ದು, ಮಣಿಮಾಲವರಿಗೆ ಬೈದಿದ್ದು, ಕದ್ದು ಪಂಚಾಮೃತ ಮುಗಿದಿದ್ದು, ಕದ್ದು ಕಡುಬು ತಿಂದಿದ್ದು ಎಲ್ಲ ಮಾಡ್ತಾರೆ. ಅದು ಪಂಚಾಂಶಗಳು ಒಂದು ಬಕೆಟ್ ಹಿಂದೆ ಎತ್ಕೊಂಡು ಇಟ್ಕೊಂಡು ಆಚಾರ್ಯ ಒಂದು ಬಕೆಟ್ ಪಂಚಾಂಶ ಕೊಟ್ಟು ನಾವೆಲ್ಲ ಬರೀ ಸ್ವಂತ ಆಗುತ್ತೆ. ಆಮೇಲೆ ಕುಡಿತೀವಿ. ಕುಡಿಯೋಗೆ ಬಾರೋ ಕುಡಿಯೋಣ ಕಡೆ ಹಿಂಗೆ ಮುಂದೆ ಬಾರೋ ಹಿಂಗೆ ಕುಡಿಯೋಣ ಹಿಂಗೆ ಕುಡಿಯೋದು ದೇವರ ಕೆಲಸ ಇದೆ. ನಮ್ಮಂಥ ಚಿಲ್ಲರೆ ಬುದ್ಧಿ ನಮ್ಮ ಅಪ್ಪನ ಅಡಿಗೆ ಅಡಿಗೆ ಇರತ್ತ. ಇದು ಸುಳ್ಳು ಮಾತಾಡ್ತೀನಿ ಹೇಳ್ತಾನೆ. ಅದೇ ಭಾಗವತ ಹೇಳ, ಅಕ್ರೂರ ಕೃಷ್ಣ ಪರಮಾತ್ಮನನ್ನ ಕರೀಲಿಕ್ಕೆ ಹೋಗ್ತಾನಲ್ವಾ, ಬಿಲ್ಲ ಬಂತು. ಲೌಕಿಕವಾದ ಪ್ರಶ್ನೆ ಆಯಿತು, ವಿಚಾರ ಎಲ್ಲ ಮುಗಿದ ಮೇಲೆ ಏಕಾಂತವಾಗಿ ಅಕ್ರೂರ ಕೃಷ್ಣನ ಪಾದದ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡಿ ಕಣ್ಣೀರಿಂದ ಪಾದ ತೊಳೆದ. ಕೃಷ್ಣ ಕೇಳ್ತಾನೆ, ಅಕ್ರೂರ ಸಂಸಾರ ಬಂಧನದಿಂದ ಬಿಡುಗಡೆ ಆಗ್ತಕ್ಕಂಥ ಯಾವುದಾದ್ರೂ ಮಾರ್ಗವನ್ನ ಮಾಡ್ತಾ ಇದ್ದೀಯಾ ಅಂತ ಕೇಳಿ. ಇದೇ ರಹಸ್ಯ ಪ್ರಮೇಯ. ಭಾಗವತ ಶ್ರೀ ಜಗನ್ನಾಥದಾಸರ ಕೇಳಿದ್ದೇವೆ. ವಿದ್ಯಾಸರಸ್ವತಿ ಅವರ ಭಾರತೀ ದೇವಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸತೃತೀಯ ಪಾಲಿಸಿ. ಇದು ನಮ್ಮ ಭಾರತೀ ದೇವಿ ಸ್ಟೇಟಸ್. ಮೊದಲು 3 ಪದ್ಯ 3 ಲೈನ್. ಯಾವುದದು? ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ
ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತೀಹ ಮಾರುತನ ನಿಜ ಪತ್ನಿ. ಇದು ಸ್ಟೇಟಸ್ ಆಯ್ತಲ್ಲ. ಮುಂದೆ ಅವರ ಹತ್ರ ಏನು ಕೇಳಬೇಕು ಅಂತ ಹೇಳ್ತಾರೆ ಜ್ಞಾನಿಗಳು. ಏನು? ಸತತ ಹರಿಯಲಿ ಗುರುಗಳಲ್ಲಿ ಸತೃತೀಯ ಪಾಲಿಸಿ. ಮುಂದೆ ಏನ್ ಮಾಡ್ತಾ ಇದೆ ಅಂದ್ರೆ ಭಾಗವತ ಭಾರತ ಪುರಾಣ. ಮುಂದಿನ ಶಬ್ದ ಏನ್ ಮಾಡಬೇಕು? ಅಂಡರ್ಲೈನ್ ಮಾಡಬೇಕು. ಮಹತ್ವದ ಶಬ್ದಗಳು ಏನದು? ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪುಗೊಳ್ಳುವುದಲ್ಲಿ ಇರುತ್ತಾರೆ. ಅದು ಕಥೆ ಇದೆ, ಅದರ ಹಿಂದೆ ರಹಸ್ಯವಾದ ತತ್ವ ಇದೆ. ಆ ತತ್ವವನ್ನು ನಮ್ಗೆ ತಿಳಿಸುತ್ತಾ ಇರ್ತಾರೆ. ಅದಕ್ಕೆ ನಾವು ಶಾಸ್ತ್ರಕ್ಕೆ ತತ್ವಜ್ಞಾನ ಅಂತ ಹೆಸರು. ನಾವು ತತ್ವವನ್ನು ತಿಳಿದು ಉಪಾಸನೆ ಮಾಡಿದ್ರೆ ದೇವರನ್ನು ಹಾಕ್ತಾರೆ. ಇಲ್ಲ ಸುಮ್ಮನೆ ಆಗಲ್ಲ. ರಹಸ್ಯವಾದ ತತ್ವ ತಿಳಿಬೇಕು, ಅದನ್ನ ನಾವು ಉಪಾಸನೆ ಮಾಡಬೇಕು. ಅದಕ್ಕೆ ನಮ್ಮ ಶಾಸ್ತ್ರಕ್ಕೇನು ತತ್ವಜ್ಞಾನ ಅಂತ ಹೆಸರಿದೆ. ಅದಕ್ಕೆ ಸೀತೆ ವಿಠ್ಠಲ ದಾಸರ ಕಡೆ ಹೇಳ್ತಾರೆ, ತತ್ವ ವಿಚಾರವ ಮಾಡಿಕೋ ನಿನ್ನ ಭಕ್ತಿಯ ಆಳವಾಳೆದುಕೋ ಮಾಯಾ ಮೋಹವ ಕಳೆದುಕೋ ನಿನ್ನ ಹತ್ತಿರ ಹರಿಯುವ ನೋಡಿಕೋ. ತತ್ವ ವಿಚಾರವ ಮಾಡಿಕೋ. ಜ್ಞಾನಿಗಳು ಬಂದಾಗ ಗುರುಗಳಿಂದ ತತ್ವ ವಿಚಾರ ತಿಳಿ, ಶಾಸ್ತ್ರ ಓದು, ತತ್ವ ತಿಳಿ. ನಿನ್ನ ಭಕ್ತಿಯ ಆಳವಾಳೆದುಕೋ. ನೀನೇನು ಮಾಡ್ತೀಯ ಅಂತ ಹೇಳಿ ನೋಡು. ಒಬ್ಬರನ್ನ ಕೇಳಿದ್ರು ಊರಿಗೆ ಹೋದ. ಅಲ್ರಿ ಹೋದ ವರ್ಷ ಒಬ್ಬರು ಆಚಾರ್ಯ ಕಳಿಸಿದ್ವಿ ಪ್ರವಚನಕ್ಕ. ಅವ್ರು ಮೂಗು ಹಿಂಗೆ ಹಿಡ್ಕೊಂಡಿದ್ರು ಪ್ರಾಣಾಯಾಮ ಮಾಡೋದು. ನೀವ್ಯಾಕೆ ಹಿಂಗೆ ಹಿಡ್ಕೊಂಡ್ರಿ ಅಂತ. ಯಜಮಾನ ಏನು ಹೇಳಬೇಕಿಲ್ಲ, ಇದು ನನ್ನ ಮೂಗು, ನಾ ಹೆಂಗೆ ಹಿಡ್ಕೊಂಡ್ರಿ, ನೀನು ಮೂಗು ಹಿಡ್ಕೊಂಡ್ರಿ. ಹುಚ್ಚುಚ್ಚು ಕೇಳ್ತಿರ್ತದೆ. ಪ್ರಾಣಾಯಾಮ ಮಾಡುವ ವಿಧ ಮೂರು ಇದೆ. ಸನ್ಯಾಸಿಗಳು ಪ್ರಾಣಾಯಾಮ ಮಾಡುವ ವಿಧ ಬೇರೆ, ಗೃಹಸ್ಥಾಶ್ರಮಿಗಳು ಮಾಡುವ ವಿಧ ಬೇರೆ, ಬ್ರಹ್ಮಚಾರಿಗಳು ಮಾಡುವ ವಿಧ ಬೇರೆ ವಿಧಾನ. ನಮಗದು ಗೊತ್ತೇ ಇಲ್ಲ. ಅವ್ರು ಹಿಂಗೆ ಇಟ್ಕೊಂಡಿದ್ರು, ನೀವೇ ಇಟ್ಕೊಂಡು ನಾವು ಹೆಂಗೆ ಇಟ್ಕೊತೀವಿ. ಹಿಂಗೇನು ಮಾಡೋದು? ನಮಗೆ ಗೊತ್ತಿನೇ ಇರಲ್ಲ. ಶಾಸ್ತ್ರ ಹೇಳ್ತಾರೆ, ಬೇರೆಯವರೇನು ಮಾಡ್ತಾರೆ ನೋಡ್ಬೇಡ, ನಿನ್ನ ಭಕ್ತಿನೇ ಹೇಳಕ್ಕ. ಅದಕ್ಕೆ ನಿನ್ನ ಭಕ್ತಿಯ ಆಳವಾಳೆದುಕೋ ಮತ್ತೆ ಮಾಯಾ ಮೋಹ ಕಳೆದುಕೋ. ಮಾಯಾ ಮೋಹ ಎಲ್ಲ ಬಿಟ್ಟುಬಿಡು. ಅವಾಗೇನಾಗುತ್ತೆ? ನಿನ್ನ ಹತ್ತಿರ ಹರಿಯುವ ನೋಡಿಕೋ. ದೇವರು ದೂರ ಇಲ್ಲಪ್ಪ, ಅತ್ಯಂತ ಸಮೀಪದಲ್ಲಿದ್ದಾಗ ನಿನಗೆ ಅವನನ್ನು ನೋಡು. ಅವನನ್ನು ನೋಡುವ ಮಾರ್ಗವನ್ನು. ತತ್ವಜ್ಞಾನ ಬಹಳ ಮುಖ್ಯವಾದ. ಅದಕ್ಕೆ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳು. ಇದೇ ರಹಸ್ಯ ತತ್ವ. ಭಗವಂತ ಕೇಳಿದ್ದಿಲ್ಲ ಗುರುಗಳಿಗೆ. ಅವಂದ ಸ್ವಾಮಿ ನೀನು ಅನುಗ್ರಹದಿಂದ ನಡೀತಾ ಇದೆಯೋ ಪ್ರಭು, ನಡೀತಾ ಇತ್ತು ಹೇಳಿದೆ. ನಾವೇನು ನಮಗೆ ಬಂದೆ. ಮತ್ತು ನಾವೇನು ಮಾಡಿ ಅದು ಹೇಳಿ ಮುಂಜಾನೆ ಬೆಳಿ ಕಾಫಿ ಕುಡಿದೆ, ವಾಕಿಂಗ್ ಮಾಡಿ ಬಂದೆ, ಬಿಸ್ಕಿಟ್ ತಿಂದೆ, ಆಮೇಲೆ ಹಾಲು ಕುಡಿದೆ, ಆಮೇಲೆ ಸ್ನಾನ ಮಾಡಿದೆ. ಇದು ಹೇಳ್ಬೇಕು. ನಾವೇನು ಮಾಡಿ ಬೇರೆ ಮಾಡಿದ್ದೇವೆ. ಇದು ರಹಸ್ಯ ತತ್ವ. ನಮ್ಮ ಮೇಲೂ ಗೊತ್ತಾಗಲ್ಲ. ನಾವು ತಿಳ್ಕೊಂಡಿವಿ ಭಾಳ. ನಮ್ಮ ಅಪ್ಪನಲ್ಲಿ ನಾವೇನು ತಿಳ್ಕೊಂಡೇ ಇಲ್ಲ. ತಿಳ್ಕೊಂಡಿದ್ದೇ ಕಡಿಮೆ. ತಿಳ್ಕೊಂಡಿಲ್ಲ ಅಂತೇ ತಿಳ್ಕೊಂಡಿಲ್ಲ. ಇದು ಒಂದು ಮಾತು. ಯಾರಿಗೆ ಬೇಕು? ನಮಗೆಲ್ಲ ಗೊತ್ತುಬಿಡ್ರಿ. ನಮಗೆಲ್ಲ ಕೇಳಿಲ್ಲ ಹೇಳ್ತಿರ್ತಾರೆ. ದಾಸರೇ ನಾವು 8 ಸರಿ ಅಲ್ಲ 48 ಸರಿ ಭಾಗವತ್ ಕೇಳಿ ಬಿಟ್ಬಿಟ್ಟಿವಿ. ನೋಡಿ, ಭಾಗವತ್ ಕೇಳಿ ಮಾಡಿದವರು ಬಿಟ್ಬಿಟ್ಟ. ಕೇಳಿಲ್ಲ. ಈಗ ಹರಿಕಥಾಂಸಾರದ ಮೊದಲೇ ಮಂಗಳಾಚರಣೆ ಸುಂದರವಾದ ಮಾತು ಹೇಳ್ತಾರೆ. ಜಗನ್ನಾಥ ಶ್ರೀನದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಳುವೆ ಪರಮ ಭಗವದ್ಭಕ್ತರು ಇದನಾದರದಿ. ಕೇಳುವುದಂದ್ರೆ ಏನು? ಅದು ಹೇಳಿದ್ರು. ಕೇಳುವುದಂದ್ರೆ ಏನು? ಶ್ರವಣ ಮಾಡೋದು ಅಂತ ಅರ್ಥ. ಹೌದೇ? ಕೇಳುವುದು ಶ್ರವಣ ಮಾಡೋದು ಅಂತ. ಕೇಳಿದ್ರೆ 1-2 ಸತಿ ಬಂದು ಹೇಳಿಬಿಡ್ರಿ ಆಚಾರ್ಯ ಯಾರಿಗೆ ಕೇಳಿ ಬಿಟ್ಟಿರಿ. ಅಲ್ಲ, ಕೇಳುವುದು ಅಂದರೆ ಏನು ಗೊತ್ತಾ? ಕೇಳಿದ್ದನ್ನು ಮಾಡೋದು ಅಂತ. ಕೇಳೋದು ಅಂದರೆ ಏನು? ಕೇಳಿದ್ದನ್ನು ಮಾಡೋದು. ಅದೇ ಹೇಳ್ತಾರಲ್ಲ, ಅದನ್ನು ಕೇಳಿ ಆಮೇಲೆ ಅದನ್ನು ಮಾಡೋದು. ಈ ಕೆಲವು ಹೇಳ್ತಿರ್ತಾರೆ ತಂದೆ ತಾಯಿಗಳು. ಅಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾವ್ರಿ ಆಚಾರ್ಯ ಅಂದರೆ ಏನಾಗ್ತಾವ್ರಿ ಕಿವಿ ಕೇಳಿಸ್ತಾವ ಅಂತ ಹೇಳ್ತಾರೆ. ನಾವು ಹೇಳಿದ್ದು ಮಾಡ್ತಾರಂತ ಅದು ಅದಕ್ಕೆ ಕೇಳೋದು ಅಂತ. ಕೇಳ್ತಾರೆ, ಹೇಳ್ರಿ ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳೋಲ್ಲ, ಕಿವಿಡವ ಅಂತ ಅರ್ಥ ಅಲ್ಲ. ನಾವು ಹೇಳಿದ್ದು ಮಾಡಂಗಿಲ್ಲ. ಹಾಗೆ ನಾವು ಬರೀ ಕೇಳಿ ಬಿಟ್ಟು ಬಿಡೋದಾಗಲಿ. ಕೇಳಿ ಮಾಡಿಲ್ಲ ನಾವು. ಆ ಕೇಳಿ ಮಾಡ್ಬೇಕಾದ್ರೆ ಹಸ್ತಕ್ಕಂತ ಕೇಳಬೇಕು. ಅದನ್ನೇ ಭಾರತೀಯ ದೇವರಲ್ಲಿ ಕೇಳಿ. ಅದು ಮೇಲೆ ನೋಟಕ್ಕೆ ಕಾಣಲ್ಲ. ನೀವು ಒಳಗಿರ್ತಾವೆ, ಆ ಸಣ್ಣ ಇರ್ತಾವೆ, ಗೊತ್ತಾಗಲ್ಲ. ಜ್ಞಾನಿಗಳೇ ತಿಳಿಸ್ಬೇಕು.
ನಮ್ಮ ಕಡೆ ಒಂದು ಬೋರ್ಡ್ ಹಾಕಿದ್ರು, ರೇಷ್ಮೆ ಸಾರಿ ಸೆಕ್ಟರ್ ಇರ್ತಾರೆ, ಅದು ಮುಂದೆ ಬೋರ್ಡ್ ಹಾಕಿದ್ರು, ರೇಷ್ಮೆ ಸೀರೆ 100 ರೂಪಾಯಿ, ಪಾಲಿಸ್ಟರ್ 50 ರೂಪಾಯಿ, ಕಾಟನ್ 25 ರೂಪಾಯಿ ಹಾಕಿತ್ತು. ಅವ್ರದ್ದು ನಕ್ಷತ್ರ ಅವು ಪುರೋಹಿತಿದ್ದ ಪಾಪ, ಲಗ್ನ ಮಾಡ್ಕೊಂಡು 10 ವರ್ಷ ಆಗಿತ್ತು. ಸಾಧಾರಣ ಇನ್ಕಮ್ಮು ರೇಷ್ಮೆ ಸೀರೆ ಕೊಡಿಸಿಲ್ಲ ಹೇಳ್ತೀನಿ ದಿನಾ ಬೈತಿದ್ದು. ಏನು ನಿಮ್ಮನ್ನು ಕಟ್ಕೊಂಡಿರಿ ಒಂದು ರೇಷ್ಮೆ ಸೀರೆ 10 ವರ್ಷ ಲಗ್ನ ಆಗಿ ನಮ್ಮ ಅಪ್ಪ ಕೊಟ್ಟಿದ್ದೆ ಲಗ್ನ ಉಟ್ಕೋಬೇಕು ಎಲ್ಲ ಕಡೆ ನಾವು ಅದೇ ಸಾಕು ದಿನ ಬೈತೀವಿ. ಪಾಪ ಬೈಸ್ಕೊಂಡು ಕೂತಿದ್ದು ಏನು ಮಾಡ್ತಾರೆ, ಯೋಗ್ಯತೆ ಇಲ್ಲ. ಒಂದು ದಿವಸ ಸ್ಯಾರಿ ಸೆಂಟರ್ ಹತ್ರ ಹೋಗ್ತಾ ಇದ್ದ ಮಲ್ಲೇಶ್ವರದಲ್ಲಿ, ನೋಡಿದ್ರೆ ಅಬ್ಬಾಬಾಬಾಬ ಗಾಡಿ ತಿರುಗಿಸ್ದ ಮನೆಗೆ ಬಂದು ಬಾರ ಬಾಯಿಗೆ ಬಾಗಿಲು ಹಾಕೊಂಡು, ಯಾಕೆ ಏನಾಯ್ತು ಬಾಯಿಗೆ ಬಾಗಿಲು ಹಾಕೊಂಡು ಯಾಕೆ ಏನಾಯ್ತು ಸರ್ಪ್ರೈಸ್ ಬಾ ಕೊಡು ಗಾಡಿ ಮೇಲೆ, ಅದಕ್ಕೆ ಕೆಲಸ ಬಂದ್ಮೇಲೆ ಮಾಡುವಂತೀವಿ ಬಾ ಅಂತ ಕೂರಿಸ್ಕೊಂಡು ಹೊಟ್ಟು ಎಲ್ಲಿ ಏನು ಸರ್ಪ್ರೈಸ್ ಏನು ಕೇಳಬಾರ್ದಿಲ್ಲ. ಹೌದಲ್ಲ? ಹಾಂ ದಿನ ಬೈತಿದ್ದೆಲ್ಲ ರೇಷ್ಮೆ ಸೀರೆ ಕೊಡಿಸಿಲ್ಲ, ಇವಾಗ 10 ರೇಷ್ಮೆ ಸೀರೆ ಕೊಡ್ತೀನಿ ಬಾ. ಯಾಕಂದ್ರೆ ದುಡ್ಡೆಲ್ಲ ಬರೀ ತಗೊಳ್ಳಿಕ್ಕೆ ಊಟಕ್ಕೆ ಗತಿ ಇರಲ್ಲ. ನೀ ಬಾಯಿ ಮುಚ್ಕೊಂಡು ನಿಂಗೇನು ಅನ್ವಯ ಆಗಬೇಡ, ಗೊತ್ತಾಯ್ತಾ ಅಂತ ಕರ್ಕೊಂಡ ಆ ಸಾರಿ ಸೆಕ್ಟರ್ ಹತ್ರ ಕರ್ಕೊಂಡು ಇಳಿಸಿದ ಅವನ್ನ. ಗಾಡಿ ಪಾರ್ಕ್ ಮಾಡೋದು ಬರ್ತೀನಿ, ರೋಡಲ್ಲಿ ಬೋರ್ಡ್ ಏನಾಗ್ತಾಯ ಅಂತ ಸರಿ ಅಲ್ಲ. ಗಾಡಿ ಪಾರ್ಕ್ ಮಾಡಿ ಹೋಗ್ತೀವಿ ರೂಲ್ಸ. ಹೆಣ್ಮಕ್ಳು ಸರ್ವ ಒಪ್ಪಂದಿಲ್ಲ, ಯಾವ ಹೆಣ್ಮಕ್ಳು ಯಾವುದೋ ವಿಚಾರ ಒಪ್ಪಂದಿಲ್ಲ, ಸ್ವಲ್ಪ ವಿಚಾರ ಮಾಡ್ತಾರೆ, ಸುಮ್ಮನೆ ಡೈರೆಕ್ಟ್ ಒಪ್ಪಲ್ಲ. ಹೌದಾ? ಇದು ಹೆಣ್ಮಕ್ಳು ಸ್ವಭಾವ. ಇದನ್ನು ಮಾಡಿದವರು ದೇವರು. ಸ್ವಭಾವ ಜೀವ ಯೋಚ. ನಾವು ಒಪ್ಪದಷ್ಟು ಸ್ಥಳ ಹೋಗ್ತಾರೆ, ಸುಮ್ಮನೆ ನೋಡಿ. ಅಲ್ಲ ನಮ್ಮ ಯಜಮಾನ ನಮ್ಮ ಫ್ರೆಂಡ್ ಮನೆಗೆ ಬಹುಮಾನ ಮತ್ತೆ ನಾಡ್ದೆ ದುಡ್ಡಿಗೆ ಹೇಳ, ನನಗೂ ಹೇಳಲ್ಲ, ನಿಮ್ಗೆ ಹೇಳ ಹೋಗ್ರಿ ಬಾಯಿ ಮುಚ್ಕೊಂಡು, ನಂಗೆ ಹೇಳ. ಇದು ಒಂದು ಸ್ವಭಾವ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಆಲೋಚನೆ ಮಾಡ್ತಾರೆ, ಸುಮ್ಮನೆ ಹಂಗೆ ಡೈರೆಕ್ಟ್ ಹೋಗೋದಲ್ಲ. ಯಾಕೆಂದರೆ ಇವತ್ತು ನಾಳಿನ ಕಾಲಕ್ಕೆ ಯಾರು 100 ರೂಪಾಯಿ ರೇಷ್ಮೆ ಸೀರೆ ಕೊಡ್ತಾರೆ? ಒಂದು ಆ ಬೋರ್ಡ್ ಹತ್ರ ಬಂದು 3-4 ಸರಿ ಓದಿದ್ದು ಗಡಗಡ ಓದಿ 3-4 ಸರಿ. ಅಧಿಕ ಮಾಸದಿಂದ 33 ಸರಿ ಓದಿಲ್ಲ ಗೊತ್ತಿಲ್ಲ, ಅದು 3 ಸರಿ ಓದಿದ್ದು. ಅದಕ್ಕೆ ಯೋಚನೆ ಪಾಪ ಅದೇ ಕರೆಕ್ಟೇ ಅವ್ರ ಯೋಚನೆ. ಅದು 4-5 ಸರಿ ಓದಿದ್ರೆ ಒಂದು ಕೆಂಪ ಅಂಡರ್ಲೈನ್ ಮಾಡಿ ಸಣ್ಣ ಅಕ್ಷರಕ್ಕೆ ಬಂದಿದ್ರು, ಡ್ರೈ ಕ್ಲೀನ್ ಮಾಡಲಿಕ್ಕೆ. ಈ ಹುಚ್ಚ ನೋಡಿ ಅದಕ್ಕೆ ಬಂದಿದ್ದೇನೀಗ ಹರೇನಮ್ಮ ಅಲ್ವಾ? ಗಾಡಿ ಇಟ್ಟುಕೊಂಡು ನಡಿ ಒಳಗೆ ಕೆಲವರು ನಡ್ರಿ ಮನೆಗೆ ಸಾಮಾನು ಕೊಡ್ತೀವಿ ನಿಮ್ಗೆ ಅದು ಸೀರೆ ಅದು ತನಗೇನು ಬರ್ದಾರ ನೋಡ್ರಿ. ಚಸ್ಮಾ ಕೊಂಡು ಹೋಗಿದ್ದೆ ಎಕ್ಸ್ಟ್ರೀಮಿಸ್ಟ್ ಸ್ವಾಮಿ ಕಡೆ ಅದು ರಹಸ್ಯ ತತ್ವ. ಯಾವುದು ಸಣ್ಣ ಕ್ಷಣ ಬಂದಿದ್ದೆ ಹೋಗಿ ಕಾಲಲ್ಲ ಅವ್ರು ಚೆನ್ನಾಗಿ ನೋಡ್ಬೇಕಂದ್ರೆ ಒಳ್ಳೆ ರೀತಿ ನೋಡ್ಬೇಕು ಅಲ್ವಾ? ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಭಾರತೀ ದೇವಿ ಇಲ್ಲಿ ಕೇಳಿದ್ದು ಜ್ಞಾನಿಗಳೇನು ನಮ್ಗೆ ನಿಂತು ನಂಗೆ ಮನೆ ಒಬ್ಬರಿಗೆ ಕೇಳಿದರು, ಬೇರೆ ಊರಿಗೆ ಹೋದಾಗ ಕರ್ಕೊಂಡು ಹೋದಾಗ ಯಾಕೆ ನಮಗೆಲ್ಲ ಬರ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಈ ಭಾರತೀಯ ದೇವಿ ಪ್ರಾರ್ಥನೆ ಮಾಡು, ಮೇಲೆ ಮಾಡು ತಿಳಿಸ್ಕೊಡ್ತಾರೆ. ಹೌದೇ? ಅದಕ್ಕೆ ನಾ ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ರಹಸ್ಯವಾದ ತತ್ವಗಳಿರುತ್ತೆ. ಭಾಗವತ, ಭಾರತ, ಪುರಾಣಗಳ ಏನದು ಕಥೆ ಕೇಳಿಲ್ಲ ದಾಸರ ಕಥೆ ಕೇಳಿಲ್ಲ. ನಮ್ಮ ಗುರು ಹಿಂದೆ ನಿಂಗೆ ಕಥೆ ಬೇಕಾ? ಚಂದಮಾಮ ಅವರು ಅಂತೆ ಚಂದಮಾಮ ಅಂತ ಬರ್ತಿದ್ದವರು ಹಿರಿಯರಿಗೆ ಗೊತ್ತು. ಹೌದಾ? ಅದರ ಬೇಕಾದಷ್ಟು ಕಥೆಗಳು ಬಂದು ಮಹಾಭಾರತ ಬರ್ತಿದ್ದು, ರಾಮಾಯಣ ಬರ್ತಿದ್ದು, ಲೌಕಿಕ ಕಥೆ ಬರ್ತಿದ್ದು. ಕಥೆ ಬೇಕಾದ್ರೆ ಅದಕ್ಕೆ ಭಾಗವತ, ಭಾರತ, ಪುರಾಣ ರಹಸ್ಯ ತತ್ವಗಳನ್ನು ಕರುಣದಲ್ಲಿ ಹೇಳಿದ್ದಾರೆ. ಅದನ್ನು ತಿಳಿಬೇಕು. ಗುರುಗಳ ಮುಖೇನ ಶಾಸ್ತ್ರ ತಿಳಿಕೊಂಡು ಅದನ್ನು ತಿಳಿದು ರಹಸ್ಯ ತತ್ವ ತಿಳಿದು ಉಪಾಸನೆ ಮಾಡಿದ್ರೆ ಮಾತ್ರ ದೇವರ ಇದಾಗತ್ತೆ. ಹೌದಾ? ನಾನು ದೇವರಿಗೆ ಕೇಳ್ತಾರೆ. ಅದಕ್ಕೆ ಜಗನ್ನಾಥ ಇದು ಬರೋದೇ ಕಷ್ಟ ರೀ, ಬಂದಿದ್ದೇ ಮಹಾಲಾಭ ಅಲ್ವಾ? ನರ ಜನ್ಮ ಬರುವುದೇ ಕಷ್ಟ, ಇದು ತಿಳಿದು ನೋಡಿದರೆ ವಿಪ್ರತ್ವ ಶ್ರೇಷ್ಠ. ವಿಜಯಪುರಗಳಂತಾರೆ ನರ ಜನ್ಮ ಬರುವುದೇ ಕಷ್ಟ, ಇದು ಬಂದಿದ್ದೇ ಬರೋದೇ ಕಷ್ಟನೋ ಮನುಷ್ಯ ಜನ್ಮ ಬಂದಿದೆ, ಸಾಧನೆ ಮಾಡು. ಜಗನ್ನಾಥಾಸರಂತಾರೆ ದೇವರನ್ನು ಕರುಣಾರಿ ನಾವು ಕೇಳಾದ್ರೆ ಈ ಜನ್ಮ ಕೊಟ್ಟಾರಲ್ಲ, ಕೊಟ್ಟಾರಿಲ್ಲ ಸರ್. ನಾವು ಅಪ್ಲಿಕೇಶನ್ ಹಾಕಿ ತಗೊಂಡಿಲ್ಲ, ದೇವರಲ್ಲಿ ಅಪ್ಲಿಕೇಶನ್ ಹಾಕಿವ ಇಂಥ ಜನ್ಮ ಕೊಡಪ್ಪ, ಯಾಕಂದ್ರೆ ಕೊಟ್ಟಿರೋ ಅಂತ ಬೈತೀವಿ. ಸರಿ ಬೈತೀವಿ ಧನುರ್ಮಾಸ ಬಂದರೆ
ಬೈಕಿಗೆ ಪ್ರಾಮಾಣಿಕವಾಗಿ ನನ್ನ ಹತ್ರ ದೇವರ ಹತ್ರ ಹೇಳ್ರಿ ಬಂದು ಚಳಿ ಇರ್ತದೆ, ಮುಂಜಾನೆ ಮಾಡಬೇಕು, ಅದನ್ನು ಯಜಮಾನರು ಹುಗ್ಗಿ ಬೇರೆ ಮಾಡ್ತೀನಿ ಅಂದರೆ ರೆಡಿ ಮಾಡ್ಕೋಬೇಕು. ಅವಾಗೇನಾದ್ರು ಗ್ರಹಣ ಬಂದು ಇನ್ನೂ ತಾಪತ್ರೆ 2-3 ಸಾಲ ಯಾ ಕಡೆ ಹೋಗ್ತೀವಮ್ಮ ಹೀಗಂತೀವಿಲ್ಲ. ಅದ್ರ ಜ್ಞಾನಿಗಳಂತಾರೆ ದೇವರು ಕರುಣ ಮಾಡಿ ಉದ್ಧಾರ ಮಾಡಿ ಕೊಟ್ಟಾರ. ಜಗನ್ನಾಥಾಸನ ವಿದ್ಯಾರ್ಥಿಗಳೊಂದಿಗೆ ಸಾಗರ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ. ಸಾಧನ ಶರೀರವಿದು ಇದ್ಯಾರು ಕೊಟ್ಟಿದ್ದಿಲ್ಲ, ತಗೊಂಡಿದ್ದಲ್ಲ. ನೀದಯದಿ ಕೊಟ್ಟದ್ದು ಸ್ವಾಮಿ ಕರುಣೆ ಮಾಡಿ ಏನಮ್ಮೋಚೆಯಾಗಿ ಇವನನ್ನು ಉದ್ಧಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ನಮ್ಮನ್ನ ಸಾಧನೆ ತಂದೆನ ಇಂಥ ಶರೀರ ಕೊಟ್ಟಿಲ್ಲ, ಕರುಣೆ ಮಾಡಿ ಕೊಟ್ಟಿದ್ದಿ. ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ. ಈ ಶರೀರದ ಬೆಲೆ ಕಟ್ಟಲಿಕ್ಕೆ ಬರಲ್ಲ ಪ್ರಭು. ಎಂಥ ದೊಡ್ಡ ಶರೀರ, ಎಂಥ ದೊಡ್ಡ ಮಹತ್ವ. ಇದು ಬಂದಾಗಲೇ ದೇವರ ಸ್ಮರಣೆಯನ್ನ ಮಾಡು. ಮನುಷ್ಯ ಜನ್ಮದಲ್ಲಿ 2 ವಿಶೇಷವಾದ ಶಕ್ತಿಯನ್ನ ದೇವರಿದ್ದಾನೆ. ಏನಿಟ್ಟಿದ್ದಾನೆ? ಒಂದೊಂದು ಜನ್ಮದಲ್ಲೂ ಒಂದೊಂದು ಇದ್ದಾನೆ ಸ್ವಾಮಿ. ಈ ಬೆಕ್ಕಿನ ಜನ್ಮ ಅಂತ ಬರುತ್ತಲ್ಲ, ಆ ಬೆಕ್ಕಿನ ಜನ್ಮದಲ್ಲಿ ಏನು ಸ್ಪೆಷಾಲಿಟಿ ಇದೆ ಗೊತ್ತಾ? ಆ ಬೆಕ್ಕಿನ ಕಾಲಲ್ಲಿ ಒಂದು ಸ್ಪಂಜ್ ಇದ್ದಾನೆ ಸ್ವಾಮಿ. ಸ್ಪಂಜ್ ಗೊತ್ತಾಯ್ತು? ಕೇಳ್ತಾ ಇದೆಯಾ? ಸ್ಪಂಜ್ ಇಟ್ಟ ಅದು ಒಳಗೆ ಬಂದಿದ್ದೇ ಗೊತ್ತಾಗುತ್ತೆ. ಹೌದಾ? ಈಗೆಲ್ಲ ಫ್ರಿಜ್ ಇರ್ತವ, ಪ್ರಾಬ್ಲಮ್ ಇಲ್ಲ. ಹಿಂದಿನ ಸ್ವಲ್ಪ ವರ್ಷಗಳ ಹಿಂದೆ ಹಾಲು ಮೊಸರು ಅಲ್ಲಿ ಹತ್ತು ಇಟ್ಟಿರ್ತಿದ್ವಿ, ಹೊರಗೆ ಮಾತಾಡ್ಕೊಂಡು ಕೂತಿರ್ತೀವಿ ಹಾಲನ್ನೇ. ಅದು ಮೇಲೆ ಬಂದು ಹಾಲು ಕೊಡು ಬಾಯಿ ಹೊಸ್ಕೊಂಡು ಹೊರಗೆ ಕೊಡ್ತೀವಿ. ಒಬ್ಬರೇ ಹಾಳಾಗಬೇಕು, ಯಾವಾಗ ಒಳಗೆ ಹೋಗಿದ್ವಿ ಗೊತ್ತೇ ಆಗಿಲ್ಲ ಅಂತಿದ್ವಿ. ಸುಮ್ಮನೆ ಯಾರಾದ್ರೂ ಸೀರಿಯಸ್ ಆಗಿ ಮಾತಾಡ್ಬೇಕು, ಒಂದು ವ್ಯಕ್ತ ಕೂತಿರ್ತಾರೆ, ನಿನಗೆ ಗೊತ್ತೇ ಇರೋದು. ಅವಾಗ ಅವ್ರು ನೋಡಿ ಏನೋ ತುಳಿದು ಬೇಕು ಅಂತಂದ್ರೆ ಆ ವಿಶೇಷತೆ ಸ್ವಾಮಿ ಆ ವ್ಯಕ್ತಿ. ಹದ್ದಿಗೆ ಒಂದು ವಿಶೇಷಣ ಕೊಟ್ಟ. ಏನು? ಎಷ್ಟೇ ಎತ್ತರದಲ್ಲಿ ಹದ್ದು ಹಾರಾಡ್ತಾ ಇದ್ರೆ ಅದರ ನೇರವಾದ ದೃಷ್ಟಿಯಲ್ಲಿ ಇರುತ್ತದೋ, ಭೂಮಿ ಮೇಲೆ ಇರುತ್ತೆ. ಈ ಸಾಮರ್ಥ್ಯ ನಮ್ಗೆ ಇಲ್ಲಿದ್ದೇ ಕಾಣಲ್ಲ, ಕಾಣ್ತದ. ಅರ್ಜೆಂಟ್ ಏಳು ಕೂತಿರ್ತದೆ, ಹರಿಗಾಡ್ತೀನಿ ಸಿಗಲ್ಲ. ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ಮಂಗಳಾರತಿ ಮಾಡಬೇಕು, ಹರಿಗಾಡ್ತಿದೆ, ಬಾರೆ ಕೊಡ್ಬಾರೆ, ಬಾರೆ ಅಲ್ಲಿಯಾದ ನೋಡ್ರಿ ಅಂತ ಹೇಳ್ತಾರೆ. ದುಡ್ಡು ಎಲ್ಲೇ ಸುಳ್ಳು ಹೇಳ್ತಾರೆ. ಇಲ್ಲಿ ಬಂದು ಕೊಡ್ತಾರೆ, ಇಲ್ಲೇ ಅಯ್ಯೋ ನೋಡಿ ನನ್ನ ಕಡೆ ಎಕ್ಸ್ಟ್ರೀಮ್ಲಿ ಸಾರಿ, ಕಾಫಿ ಡಿಕಾಕ್ಷನ್ ಹಾಕ್ಕೊಂಡು ಬಂದ್ಬಿಟ್ಟೆ, ಕಲ್ಯಾಣ ಸ್ವಲ್ಪ ಬಿಸಿ ಜಾಸ್ತಿ ಕೊಡ್ತಾರೆ. ಅಲ್ಲಿಗೆ ಈಗೇನು ಮಾಡ್ದಂಗೆ ಅಂತ ಈಗ ಇಲ್ಲೇ ಹರಿಗಾಡ್ತಿದೆ, ಅದು ನಮಗೆ ಕಾಣಿಸ್ತಿಲ್ಲ. ಅಲ್ಲಿ ದೂರದಲ್ಲಿದ್ದಂಥ ಒಂದು 20 ಅಡಿ 30 ಅಡಿ ದೂರದಲ್ಲಿದ್ದ ಹೆಂಡತಿ ಗೋಚರ ಆಯ್ತು. ಗೋಚರ ಆಯ್ತು. ಅದಕ್ಕೆ ಕೊಟ್ಟಂತ ಮಹತ್ವ. ಹಾಗಾದ್ರೆ ಮನುಷ್ಯನಿಗೆ ಏನು ಮಹತ್ವ? 2 ಇದೆ. ಒಂದು, ನಾವು ಮಾತಾಡುವ ಶಕ್ತಿ ದೇವರು ಕೊಟ್ಟಿದ್ದಾರೆ ಈ ಮನುಷ್ಯ ಜನ್ಮದಲ್ಲಿ. 2ನೇದು, ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾರೆ, ಮ್ಯಾನ್ ಇಸ್ ಥಿಂಕಿಂಗ್ ಪವರ್, ಥಿಂಕಿಂಗ್ ಎನಿಮಲ್ ಅಂತ. ಇದು ಒಂದು ಪ್ರಾಣಿ, ಇದು ವಿಚಾರ ಮಾಡುವ ಪ್ರಾಣಿ ಅಂತ ಅರಿಸ್ಟಾಟಲ್. ಯಾಕೆ? ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗಬಾರ್ದು, ಏನು ತಿನ್ಬೇಕು, ಏನು ತಿನ್ನಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಈ ಎಲ್ಲದರ ವಿಚಾರ ಮಾಡುವ ಸಾಮರ್ಥ್ಯ ಕೊಟ್ಟಿದ್ಯಾರಿಗೆ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಮಾತನಾಡುವ ಶಕ್ತಿ ಕೊಟ್ಟಿದ್ಯಾರಿಗೆ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಬೇರೆ ಯಾವ ಜನ್ಮಗಳಲ್ಲೂ ಮಾತನಾಡುವ ಶಕ್ತಿ ದೇವರು ಕೊಟ್ಟಿಲ್ಲ. ಪುಣ್ಯ ಜನ್ಮ ಕೊಟ್ಟಾನೆ ಹಸು. ಈಗ 33 ಕೋಟಿ ದೇವತೆಗಳ ಸನ್ನಿಧಾನ. ಹೌದಾ? ಭೀಷ್ಮರು ಗೋಸಾವಿತ್ರಿ ಸ್ತೋತ್ರ ಅಂತ ಮಾಡಿ ಆ ಹಸುವಿನ ದೇಹದಲ್ಲಿ ಎಲ್ಲೆಲ್ಲಿ ಯಾವ ದೇವತೆಗಳಿದ್ದಾರೆ ಅಂತ ಸ್ತೋತ್ರ ಮಾಡಿದ್ದಾರೆ. ಅಂತ ಉತ್ತಮವಾದ ಅತಿ ಪುಣ್ಯ ಪ್ರಾಣಿ ಅನಿಸಿಕೊಂಡಂತ ಹಸುವಿಗೂ ಮಾತನಾಡುವ ಶಕ್ತಿ ದೇವರು ಕೊಟ್ಟಿಲ್ಲ. ನಾವು ಮಾತಾಡಿದ್ರೆ ಗಾಬರಿ ಆಗ್ತಾರೆ ಮಾತಾಡಿದ್ರೆ, ಅವೆಲ್ಲ ಮಾತಾಡಿದ್ರೆ ಗತಿಯೇ ಇಲ್ಲ. ಮಾತನಾಡುವ ಶಕ್ತಿ ಕೊಟ್ಟಿದ್ದು ಯಾರಿಗೆ? ಮನುಷ್ಯರಿಗೆ ಮಾತ್ರ. ಅದಕ್ಕೆ ವಿಚಾರ ಮಾಡಿ ಒಳ್ಳೆ ಮಾತುಗಳನ್ನು ನಾಳೆ ದೇವರಿಗೆ ಕೇಳ್ತಾನೆ, ಏನು ಮಾಡಿದ್ರಿ? ಏನಿಲ್ಲಪ್ಪ, ನಿನ್ನ ಕೀರ್ತಿಯನ್ನು ಕೇಳಿ ಬಂದಿದ್ದೇನೆ,
ನಿನ್ನ ಸ್ಮರಣೆ ಮಾಡಿದ್ದೇನೆ. ನೀನು ವಿಚಾರ ಕೇಳಿಲ್ಲ, ಹೌದಿಲ್ಲ? ಅದಕ್ಕೆ ಈಗಿನ ಸ್ವಲ್ಪ ಹಿಂದೆ ಭಾಳ ನಡೀತಿದ್ದೀವಿ ಅವೆಲ್ಲ. ಈಗಿನ ಕಾಲಕ್ಕೆ ಕೆಲವು ಇಂಥವೆಲ್ಲ ವಾತಾವರಣ ಕಡಿಮೆ. ಅದಕ್ಕೆ ಆವಾಗ ಅಕೇಜನ್ ಒಳಗೆ ಇಂಥ ಭಗವಂತನ ಅನೇಕವಾದ ತತ್ವಗಳನ್ನು ತಿಳಿತಕ್ಕಂಥ ಒಂದು ಅವಕಾಶ ಸಿಕ್ಕಾಗ ಅದನ್ನು ಪೂರ್ತಿ ಉಪಯೋಗ ಮಾಡಬೇಕು. ದೇವರಿಗೆ ಕೇಳ್ತಾನೆ, ಏನು ಮಾಡಿ ನನ್ನ ಸೊಲಾಗಿ ಏನು ಮಾಡಿ, ಇಲ್ಲಪ್ಪ ನಾನು ಸಂಧ್ಯಾವಂದನೆ ಮಾಡಿದೆ, ಯಾರು ಉಪಕಾರ ಮಾಡಿದೆ, ಬ್ರಾಹ್ಮಣ ಹೋಗಿದ್ದು ಮಾಡಿ, ಅಲ್ಲಪ್ಪ ನಿಮಗೆ ನೈವೇದ್ಯ ಮಾಡಿದೆ, ಯಾರು ಉಪಕಾರ ಮಾಡಿದ, ನೀನು ಉದ್ಧಾರ ಬೇಕಾಗಿತ್ತು ಮಾಡಿ ಅಂತ ಮನೆ ಕಟ್ಸಿದೆ, ಹೆಂಡತಿ ಮಕ್ಕಳಿಗೆ ಬೇಕಾಗಿತ್ತು ಕಟ್ಸಿದ್ವಿ, ನನಗೇನು ಮಾಡಿದೆ. ಅವನಿಗಾಗಿ ಮಾಡೋದಷ್ಟೇ, ಅವನ ಸ್ಮರಣೆ, ಅವನು ಮಾಡುವ ಉಪಕಾರಕ್ಕೆ ಏನು ಪ್ರತ್ಯುಪಕಾರ ಮಾಡಲಿಕ್ಕಾಗಲ್ಲ. ಮಾಡೋದು ಒಂದೇ ಅವನ ಸ್ಮರಣೆ. ಅವ ಮಾಡಿದ್ದೇನಾಗ್ತದೆ ಬೇಡ, ನಮ್ಮಿಂದ ಏನಾದರೂ ದೇವರಿಗೆ ಪ್ರಯೋಜನ ಇದೆಯಾ? ಏನಾದರೂ ಇದೆಯಾ ಪ್ರಯೋಜನ? ಏನಿಲ್ಲ. ನಮ್ಮಿಂದ ಏನೇನು ದೇವರಿಗೆ ಪ್ರಯೋಜನ ಇಲ್ಲ. ದೇವರಿಂದ ಎಲ್ಲರಿಗೂ ಪ್ರಯೋಜನ ಇದೆ. ನಮ್ಮ ತಲೆ ಮಾಡಿ ಬರ್ಬೋದು ವಿಚಾರ, ಎಲ್ಲರಿಂದ ಇರಲಿಕ್ಕಿಲ್ಲ ದೇವರಿಗೆ. ಹೆಂಡತಿಯಿಂದ ಇರ್ಬೋದು. ಅದಕ್ಕೆ ಎಲ್ಲರೂ ಹೆಂಡತಿ ಹೇಳಿದಂಗೆ ಯಾಕೆ ಕೇಳ್ಕೊಂಡಿರ್ತಾರೆ ಅಂತ, ಹೆಂಡತಿಯಿಂದ ಭಾಳ ಪ್ರಯೋಜನ ಇರ್ತಾವೆ ಅಷ್ಟೇ. ಅದಕ್ಕೆ ಹೆಂಡತಿ ಹೇಳೋದಂಗೆ ಕೇಳ್ಕೊಂಡಿರ್ತಾರೆ. ಏನೇ ಹೇಳಿದ್ರು ಮಾಡ್ತೀರಾ ಸರ್, ನಾನು ಮಾಡ್ತೀನಿ, ನನಗೆ ತೊಂದರೆ ಇಲ್ಲ, ಆದರೂ ಹೆಂಡತಿ ಒಂದು ಮಾತು ಕೇಳ್ತೀನಿ. ನಮಗೆ ಯಾರಿಂದ ಪ್ರಯೋಜನ ಇಲ್ಲ ಅಂದು ಹೆಂಡತಿಯಿಂದ ಬಹಳ ಪ್ರಯೋಜನ. ಹಾಗೆ ದೇವರಿಗೆ ಏನಾದರೂ ಪ್ರಯೋಜನ ಇದೆಯಾ? ಏನಿಲ್ಲ ಅಂತ. ರಮಾದೇವಿಯಿಂದಲೂ ಏನೂ ಪ್ರಯೋಜನ ಇಲ್ಲ. ಯಾಕೆ? ಅಪ್ಪರದ ಹೆಂಡೈವನಿವ ಮತ್ತೊಬ್ಬರನ್ನು ಲೆಕ್ಕಿಸಲು ಲೋಕದೊಳಪ್ಪನೇ ಕಾಪಾದ್ಯಗಾನಕನ ನಿರ್ಭೀತ. ಅದು ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಹೆಂಡತಿಯಿಂದಲೂ ದೇವರಿಗೆ ಏನು ಪ್ರಯೋಜನ ಇಲ್ಲ. ಯಾಕೆ? ಅವನು ಸ್ವರಮಣ. ಒಂದು ಸತ್ಯ ಗೋಪಾಲದಾಸರ ಕಡೆ ಹೇಳ್ತಾರೆ, ಒಂದು ಸತ್ಯ ಮಾತಾಡ್ತಾರೆ ಕೂತಿದ್ರು. ಯಾರು? ರಮಾನಾರಾಯಣ. ಸಾಯಂಕಾಲ ಮಾತಾಡುವುದು ಅಂತ ಒಂದು ಸಂದರ್ಭ ಇತ್ತು ಹಿಂದೆ. ದಿನನಿತ್ಯ ಗಂಡ ಹೆಂಡತಿ ಒಂದು 4 ಗಂಟೆ ಮಾತಾಡ್ತಿದ್ರು ಸಾಯಂಕಾಲ ಸಮಯದಲ್ಲಿ. ಆಮೇಲೆ ಮಕ್ಕಳನ್ನ ಸೇರಿಸಿಕೊಂಡು ಮಾತನಾಡುವ ಸಮಯ ಅಂತ ಇತ್ತು. ಆಮೇಲೆ ಮನೆಗೆ ಬಂದ ಅತಿಥಿಗಳು, ಮಕ್ಕಳು, ಗಂಡ ಹೆಂಡತಿ ಮಾತಾಡೋ ಸಮಯ ಅಂತ ಮಾಡ್ಕೊಂಡಿದ್ರು ಹಿಂದೆ. ಈಗೆಲ್ಲ ಹೋಗ್ಬಿಟ್ಟವು. ಒಂದು ಸಮಯ ದೇವಾದ ಕಿಂಗ್ ಅಂತ ಕಟ್ಟಿ ಹೇಳ್ತಿಲ್ಲ. ಈಗ ಯಾರೂ ಮಾತಾಡೋದಿಲ್ಲ. ಮನೆಯಾಗೆ ಮಾತಾಡ್ತಾರೆ, ಹೆಂಡತಿ ಅಡುಗೆ ಮನೆಯಲ್ಲಿ ಇರ್ತದೆ, ಗಂಡ ಹಾಲು ಕೊಡ್ತಿರ್ತಾರೆ. ಮೆಸೇಜ್ ಹಾಕ್ಬೇಕು, ಎಷ್ಟು ಚಪಾತಿ ತಿಂದಿರ್ತೀರಿ, ಹಿಂಗೆ 6 ಬರೋದಲ್ಲ 6 ತಿಂಗಳು ಓಕೆ ಅಂತ ಮತ್ತೊಳಗೆ ಬರ್ತದೆ. ಗರಕ ಸಂಬಂಧ ಚಪಾತಿ ಇಸ್ ರೆಡಿ, ಪ್ಲೀಸ್ ಕಮ್. ಎಸ್ ಹೇಳಿ ಬಾಯ್ಕೊಟ್ಟ ಮಾತಾಡ್ತಾರೆ. ಯಾರಿಗೆ ಮೆಸೇಜ್ ಹಾಕ್ತೀವಿ ಸರ್? ನಮಗೆ ದೇವರು ರಮಾದೇವಿ ಮಾತಾಡ್ತಾ ಕೂತಾಗ ರಮಾದೇವಿ ಕೇಳಿದ್ರು, ಸ್ವಾಮಿ ನಿಮಗೊಂದು ಪ್ರಶ್ನೆ ಕೇಳ ಕೇಳುವಂತ ಸ್ವಾಮಿ ಹೇಳ್ಬೇಕು, ಡೋಂಟ್ ವರಿ ಕೇಳ. ಅಲ್ಲ ನೀವು ಸಿಟ್ಟು ಮಾಡ್ಕೋಬಾರ್ದು, ಬ್ಯಾಸಿಟ್ ಮಾಡ್ಕೋಬಾರ್ದು. ಇವರು ಉಡಿ ಒಳಗೆ ಬಂದವರು ಈ ಮಾತಿಗೆ ಬೆಲೆ ಇಲ್ಲ. ನೀವು ಕರೆದಿದ್ದೀರಿ ನಮಗೆ ಆಚಾರ್ಯ, ನೀವೇನು ಸಿಟ್ಟು ಮಾಡ್ಕೋಬಾರ್ದು. ನಾಳೆ ಒಂದು ಮಡಿ ಬಟ್ಟಿ ಒಳಗ್ತೀರ, ನಾ ಸಿಟ್ಟು ಮಾಡ್ಕೊಂಡೆ, ನೀವೇನು ಮಾಡೋದು? ಏನು ಮಾಡೋದು? ಬ್ಯಾಸಕ್ಕೆ ಬಳಿ ಏನು ಅವು ಸುಮ್ಮನೆ ಉಡಿ ಒಳಗೆ ಬಂದ್ಬಿಟ್ಟವು. ಕೆಲವು ಮಾತು ಹಂಗೆ ಬಂದಾವೇ ಇಲ್ಲ. ಹೋಗಿ ಬೆಲೆಯೇ ಇಲ್ಲ. ಕೆಲವೊಂಥರ ಏನು ಮಾಡ್ತೀನಿ ಸಾಯಂಕಾಲ, ಏನು ಮಾಡಬೇಕು, ಏನು ಮಾಡಲ್ಲ, ಅನ್ನಕ್ಕೆ ಅಕ್ಕಿ ಹಾಕಿ ಹೋಗಿಲ್ಲ ಹೆಣ್ಮಕ್ಳು ಅಂತಾರೆ. ಅಂದಿದ್ದೇನವರು ಅನ್ನಕ್ಕೆ ಅಕ್ಕಿ ಹಾಕಿ, ಅನ್ನಕ್ಕೆ ಯಾರು ಅಕ್ಕಿ ಹಾಕ್ತಾರೆ? ಅನ್ನ ಮಾಡಲಿಕ್ಕೆ ಅಕ್ಕಿ ಹಾಕ್ತಾರೆ. ಸ್ವಲ್ಪ ಶಬ್ದ ವಿಚಾರ ಮಾಡಿದ್ರೆ ಅದಕ್ಕೇನು ಬೆಲೆ ಇಲ್ಲ, ಉಡಿ ಒಳಗೆ ಬಂದ್ಬಿಟ್ಟು. ಹಂಗೆ ರಮಾದೇವಿ ಮ್ಯೂಸಿಕ್ ಮಾಡ್ಕೋಬಾರ್ದು, ಬ್ಯಾಸ್ ಏನಿಲ್ಲ ಹೇಳ. ರಮಾದೇವಿ ಕೇಳ, ಸ್ವಾಮಿ ನನ್ನ ಕೋಆಪರೇಷನ್ ಇಲ್ಲ ಅಂದರೆ ನೀವು ಹೇಗೆ ಮಕ್ಕಳು ಪಡೀತೀರಿ ಅಂತ ಕೇಳಿ. ಯಾರು? ರಮಾದೇವಿ. ಯಾರಿಗೆ? ಪರಮಾತ್ಮ. ಪರಮಾತ್ಮ ಉತ್ತರ ಕೊಡ್ತಾರೆ, ನೋಡಿ ರಮಾದೇವಿ, ನನಗೆ ನೀನು ಕೋಆಪರೇಷನ್ ಬೇಡ, ನಿನಗೆ ಆಪರೇಷನ್ ಬೇಡ. ಕೋಆಪರೇಷನ್ ಆದ್ರೆ ತಾನೇ ಆಪರೇಷನ್ ಬೇಡ. ಮತ್ತು ಮಕ್ಕಳ ಗತಿ ಹೇಳಿ ನನ್ನಾನೇ ಹಾಡ್ಕೊತೀನಿ. ನೋಡು ರಮಾದೇವಿ, ನೀನು ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನಾ ಹಡ್ಕೊಂಡ್ರೆ ಎಕಾನಮಿ ಆಗುತ್ತೆ, ನೀನು ಹಡಿದ ಖರ್ಚು ಜಾಸ್ತಿ. ಮಂಚ ತರಿಸ್ಬೇಕು, ಸೊಂಟ ಕಾಸು
ಮಾಡಿಸ್ಬೇಕು. ಆಳ್ವಿ ಪಾಯಸ, ನುಂಡಿ, ಏರಳಿಕೆ, ಬಾಣಂತಿ ಕುಸಿ ನೀರು ಹಾಕ್ಲಿಕ್ಕೆ 30,000 ರೂಪಾಯಿ ತಿಂಗಳಿಗೆ ಬೆಂಗಳೂರಲ್ಲಿ. ಇವೆಲ್ಲ ಖರ್ಚು ಜಾಸ್ತಿ ಆಗ್ತದೆ. ನಾನೇ ಹಾಕೊಂಡ್ಬಿಟ್ಟು ಯಾವ ಬೇಕಾಗಿಲ್ಲ ಮಾಡ್ಕೊಂಡು ಬೇಡ, ಏರಳಿಕೆ ಬೇಡ, ಆಳ್ವಿ ಪಾಯಸ ಬೇಡ, ಸೊಂಟ ಕಾಸೋದು ಬೇಡ, ನೀರು ಹಾಕೋದು ಬೇಡ. ಪ್ರಧಾನಿ ದೇವರು ಅದನ್ನೇ ಜ್ಞಾನಿಗಳಂತ ಅವನು ತಾನೇ ತಲೆಯ ಅವಯವದಿಂದಲೇ ಪಡೆದವನಿಗೆ ಒಲಿತೆಯಾತ ಕಮ್ಮಾಲ ಕುಮಿ ವಾಸುದೇವಗ ಅವನ ವಾರ್ತೆ ಕೇಳಿದವರು ಒಲ್ಲರು ಸಂಸಾರವನ್ನು ಅವನ ಮೂರ್ತಿ ನೋಡಿದವರು ಮನೆ ಧನ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಂಡ ತಿರುಗಿ ಬರರು. ಅವನ ಪುರಕ್ಕೆ ಹೋದ ಜನರು ಒಮ್ಮಿಗಂಡ ತಿರುಗಿ ಬರರು. ಅವನು ತಾನೇ ತನಯರು ತನ್ನ ಅವಯವರಿಂದಲೇ ಪಡೆದವನಿಗೆ ಮುಖಾದಿಂದ ಶಾಕೃಷ ಪ್ರಾಣಾದ್ವಾಯುರಜಾಯಿತ ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯತ ಅಂತ ಸರ್ವ ಸಮರ್ಥರಾದ ಸ್ವಾಮಿ ಪರೋಪಕಾರ ಮಾಡಿ ಮನುಷ್ಯ ದೇಹ ಕೊಟ್ಟಿದ್ದಾರೆ. ಅದಕ್ಕೆ ಮೊದಲು ಅವರ ವಿಚಾರ ತಿಳಿ, ಮೊದಲು ಶ್ರವಣ ಮಾಡು. ನವೀನವಾದ ಭಕ್ತಿಯಲ್ಲಿ ಮೊದಲನೇ ಭಕ್ತಿ ಯಾವುದು? ಶ್ರವಣ. ಅದಕ್ಕೆ ಕರುಣಾಸಂದಲ್ಲಿ ಜಗನ್ನಾಥಾಸನ ಇಂಥ ಶಬ್ದಗಳು ಶ್ರವಣ. ಶ್ರವಣ ಮನಕಾನಂದವೀವುದು ಅಂದರೆ ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು ಭುವನ ಪಾವನ ಎನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಹೆಗ್ಗೆಣಗಿರಿ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರ ರುದಿರದಿರದಿ. ಅತ್ಯಂತ ಉತ್ಸಾಹದಿಂದ ಪರಮಾತ್ಮನ ಸ್ಮರಣೆಯನ್ನ ಕೇಳು ಅಂತ ಹೇಳಿದ್ದಾರೆ. ಅದಕ್ಕೆ ಹರಿಕಥಾಮೃತ ಸಾರ ಅಂದರೆ ಕೇವಲ ಭಗವಂತನ ಕಥೆನೇ ಇರಬೇಕು ಅಂತಲ್ಲ, ಅವನ ರೂಪ, ಅವನ ಗುಣ, ಅವನ ಕ್ರಿಯಾ, ಅವನ ವ್ಯಾಪ್ತತ್ವ, ಅವನ ನಿರ್ದೋಷತ್ವ, ಅವನ ಸ್ಥಾಪಕತ್ವ, ವಶತ್ವ, ಈಶತ್ವ, ಹಿಂಗೇನು ಪರಮಾತ್ಮನ ಗುಣಗಳವ ಅದು ಯಾವುದೇ ಕೇಳಿದ್ರು ಅದೆಲ್ಲ ಹರಿಕಥೆ, ಹರಿಕಥಾಮೃತವೇ, ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ನೀವೀಗ ಮಹಾಭಾರತವನ್ನ ಅಧಿಕ ಮಾಸದಲ್ಲಿ ಶ್ರವಣ ಮಾಡ್ತಾ ಬಂದಿದ್ದೇನೆ. ಈಗ ಅಧಿಕ ಮಾಸ ಅನ್ನೋದು ಬಹಳ ಮುಖ್ಯ ಮಾಸ. ಇದು ಬೋನಸ್ ಕೊಡುವ ಮಾಸ ಅಲ್ವಾ. ನಾವು ಬೇರೆ ಮಾಸದಲ್ಲಿ ಯಾವುದಾದ್ರೂ ಒಂದು ಉತ್ತಮ ಕಾರ್ಯ ಮಾಡಿದರೆ ಒಂದು ಅಂತ ಫಲ ಬರ್ತದೆ ಇಟ್ಕೊಂಡು. ಸುಮ್ಮನೆ ಎಕ್ಸಾಂಪಲ್, ಒಂದು ನಾವು ಅಧಿಕ ಮಾಸದಲ್ಲಿ ಮಾಡಿದರೆ 100 ಫಲ ಬರ್ತದೆ. ಕರ್ಮ ಒಂದೇ, ಆ ಕರ್ಮನೂ ಒಂದೇ ಶ್ರವಣ ಮಾಡೋದು, ಈ ಕರ್ಮನೂ ಒಂದೇ. ಆದರೆ ಫಲ ಏನಾಗುತ್ತೆ, ಕರ್ಮದಲ್ಲಿ ವ್ಯತ್ಯಾಸ ಆಗುತ್ತೆ. ಅವಾಗ ಒಂದೇ ಈಗೇನಾಗುತ್ತೆ, 100 ಅಧಿಕ. ಯಾವುದೇ ಮಾಡಿ ದೇವತಾ ಕಾರ್ಯ ಒಂದು ಮನೋಬರಿಗೆ ಯಾರಿಗಾದ್ರೂ ಬೈದರೆ ಅದು ಅಧಿಕ. ಅಷ್ಟೇ, ಯಾವುದು ಮಾಡ್ತೀಯ ಅದು ಅಧಿಕ. ಅದಕ್ಕೆ ಅಧಿಕವಾದ ಫಲ ಬರುತ್ತೆ. ಇದರಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಒಂದು ತಿಂಗಳು ಅಂದರೆ ಇದು ಒಂದೇ. ಇದಕ್ಕೆ ಒಂದು ಹೆಸರಿದೆ, ಮಲಮಾಸ ಅಂದರೆ ಹೆಸರಿದೆ. ಹೌದಾ? ಮಲಮಾಸ ಅಂದರೆ ಅರ್ಥ ಕ್ಯಾಕ ವಿಚಾರ ಅಲ್ಲ. ಪ್ರತಿಯೊಂದು ತಿಂಗಳಲ್ಲಿ ಒಂದು ಸಂಕ್ರಮಣ ಅಂತ ಇರ್ತದೆ. ಪ್ರತಿಯೊಂದು ತಿಂಗಳದಾಗಿರ್ತದೆ ಸಂಕ್ರಮಣ ಅಂತ. ನಾವು ಜನವರಿಗೆ ಅದಲ್ಲ, ಪ್ರತಿಯೊಂದು ತಿಂಗಳಲ್ಲೂ ಸಂಕ್ರಮಣ ಇರುತ್ತಲ್ಲ. ಆದರೆ ಈ ಅಧಿಕ ಮಾಸದಲ್ಲಿ ಸಂಕ್ರಮಣ ಇರುವುದಿಲ್ಲ. ಅದಕ್ಕೆ ಬೇರೆ ಕಾರ್ಯಗಳಿಗೆ ಈ ಮಾಸ ಇಲ್ಲ. ಕೇವಲ ಭಗವಂತನ ಆರಾಧನೆ. ಅದು ತಪ ಇರ್ಬೋದು, ಜಪ ಇರ್ಬೋದು, ಹೋಮ ಇರ್ಬೋದು, ಶ್ರವಣ ಇರ್ಬೋದು, ಯಾವುದೇ ಮಾಡಿ. ಇದಕ್ಕೆ ಮಲಮಾಸ. ಇದಕ್ಕೆ ಯಾರೂ ಅಧಿಪತಿಗಳಿಲ್ಲ. ಅಂದರೆ ಸಾಕ್ಷಾತ್ ಭಗವಂತನೇ ಪುರುಷೋತ್ತಮ ನಾಮಕದಿಂದ ಸ್ವಾಮಿ ಇದ್ದಾನೆ. ಆನಂದ ಅನ್ನೋ ಹೆಸರಿಂದ ರಮಾದೇವಿ ಪುರುಷೋತ್ತಮ, ಲಕ್ಷ್ಮೀನಾರಾಯಣ ಈ ಮಾಸಕ್ಕೆ ನಿಯಾಮಕರು. ಈ ಮಾಸದಲ್ಲಿ ಕೇವಲ ಭಗವಂತನ ಆರಾಧನೆ. ಅದು ಅನೇಕ ರೀತಿಯಿಂದ ನೀವು ಮಾಡು, ದೇವರ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ದಾರೆ. ವಿಶೇಷವಾದ ಫಲ. ಅದರಲ್ಲಿ ತಾವೆಲ್ಲರೂ ಮಹಾಭಾರತವನ್ನು ಶ್ರವಣ ಮಾಡ್ತಾ ಬಂದಿದ್ದೀರಿ, ಹೌದಾ? ಅದರಲ್ಲಿ ನಮಗೆ ಕೊಟ್ಟ ಭಾಗ, ಈ ಕೆಲವು ಭಾಗ ಹಿಂದಿನ ಪ್ರವಚನಕಾರರು ಮಾತಾಡಿ ಹೋಗಿದ್ದಾರೆ, ಸುಂದರವಾಗಿ ಮಾತಾಡಿದ್ದಾರೆ, ಹೌದಾ? ಅದರ ಹಿಂದಿನ ಮುಂದಿನ ಭಾಗ ನಮಗೆ ಬಂದಿದ್ದೆ ಯಾವುದು ಅಂದರೆ, ಆ ಮಹಾಭಾರತದಲ್ಲಿ ಭೃಗು ಋಷಿಗಳ ಮಕ್ಕಳಾಗಿರ್ತಕ್ಕಂಥ ಚ್ಯವನ ಋಷಿಗಳಿಂದ ಆರಂಭ. ಆ ಭಾಗ ಈ ಚ್ಯವನ ಋಷಿಗಳು ಎಂಥ ದೊಡ್ಡ ಭಗವದ್ಭಕ್ತರು. ಇವರು ಸಾಕ್ಷಾತ್ ಭೃಗು ಋಷಿಗಳ ಮಕ್ಕಳಾಗಿದ್ದಾರೆ. ವಿಶೇಷವಾಗಿ
ವಿಶೇಷವಾದ ತಪಸ್ಸನ್ನು ಮಹಾನುಭಾವರು ಮಾಡಿದ್ದಾರೆ. ನೋಡಿ ಜ್ಞಾನಿಗಳು ಹೆಂಗಿರ್ತಾರೆ ಅಂತ ಉಪದೇಶವನ್ನು ಮಾಡ್ತಾ ಇದ್ದಾರೆ ಯುಧಿಷ್ಠರನಿಗೆ ಲೋಮಾಶ್ರಮ. ಅದರಲ್ಲಿ ಈ ಕಥೆ ಇಲ್ಲ. ಈ ಶಯ್ಯಾತಿ ರಾಜ ಅಂತ ಒಬ್ಬ ರಾಜ ಇದ್ದ. ಒಳ್ಳೆ ರಾಜ್ಯವನ್ನು ಆಳ್ತ, ಧರ್ಮದಿಂದ ರಾಜ್ಯವನ್ನು ಪ್ರತಿಪಾಲಿಸ್ತಾ ಇಲ್ಲ. ಅವನ ರಾಜ್ಯದಲ್ಲಿ ಬರೇ ಧರ್ಮಗಳಿದೆ, ಅಧರ್ಮ ಇಲ್ಲ, ಪೂರ್ತಿ ಧರ್ಮ ಇಟ್ಟಿದ್ದ. ಅದಕ್ಕೆ ಅವನ ರಾಜ್ಯ ಸುಭಿಕ್ಷವಾಗಿತ್ತು ಅಂತ ಒಂದು ಶಬ್ದವಲ್ಲ. ಸುಭಿಕ್ಷ ಅಂದ್ರೇನು? ಅವರವರು 4 ವರ್ಣದವರು ಅವರವರು ಮಾಡುವ ಕರ್ಮಗಳನ್ನು ಚಾಚು ತಪ್ಪದೇ ಮಾಡ್ತಾರೆ. ರಾಜ ಮಕ್ಕಳನ್ನ ಪ್ರಜೆಗಳಂತೆ ನೋಡ್ತಾರೆ, ಪ್ರಜೆಗಳು ರಾಜನನ್ನ ತಂದೆಯಂತೆ ನೋಡ್ತಾರೆ. ಅಷ್ಟು ಆತ್ಮೀಯತೆ, ಪ್ರೀತಿ, ವಿಶ್ವಾಸ ಅವರವರ ವರ್ಣಾಶ್ರಮದ ಧರ್ಮಗಳು ಅವರು ಆಚರಣೆಯನ್ನು ಮಾಡ್ತಾ ಬಹಳ ಸುಂದರವಾಗಿ ಇರುವಂತಹ ಸಮಯ. ಆ ಸಮಯದಲ್ಲಿ ಈ ಶಯ್ಯಾತಿ ರಾಜ ತಾನು ತನ್ನ ಸ್ತ್ರೀಯರೊಂದಿಗೆ ವಿಹಾರ ಮಾಡಬೇಕು ಅಂತ ಕಾಡಿಗೆ ಬರ್ತಾನೆ. ಬರುವಾಗ ಒಬ್ಬನೇ ಬರುವುದಿಲ್ಲ, ಚತುರಂಗ ಬಲ ಸಮೇತರಾಗಿ ಬರ್ತಾನೆ. ಅನೇಕ ಜನ ಸೈನಿಕರು, ಪ್ರಜೆಗಳು ಎಲ್ಲರನ್ನೂ ಕರ್ಕೊಂಡು ಜೊತೆಗೆ ಅವನಿಗೆ ಸುಂದರವಾದ ಮಗಳಿದ್ದ, ಅವಳ ಹೆಸರು ಸುಕನ್ಯಾ. ಅವಳನ್ನು ಕರ್ಕೊಂಡು ಬರ್ತಾರೆ. ನೋಡಿ, ಸಂಸ್ಕಾರ ಆಗಬೇಕು ನಮ್ಮ ಮಕ್ಕಳಿಗೆ. ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಏನು ಮಾಡಬೇಕು? ಕರ್ಕೊಂಡ್ಬರ್ಬೇಕು. ಪ್ರವಚನಕ್ಕೆ, ಪಾಠಕ್ಕೆ, ಸಾವುಗಳು ಬಂದಾಗ ಕರ್ಕೊಂಡ್ಬರ್ಬೇಕು. ನಾವು ಕರ್ಕೊಂಡ್ಬರ್ಬೇಕಿಲ್ಲ. ಮತ್ತು ಈಗ ಯಾಕೆ ಮಂದಿ ಬರ್ತಾ ಇಲ್ಲ ಪ್ರವಚನಕ್ಕೆ? ಎಲ್ಲ ಕಡೆ ಅದೇ ಇಲ್ಲೆಲ್ಲ ಈಗೇನೋ ಹಾಕಿದ್ರು ಪಾಪವೆಲ್ಲ ಭಾಳ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಧನ್ಯವಾದಗಳು. ಆ ವಿಷಯವೇ ಅದೇ. ಯಾಕೆ ಇವತ್ತಿನ ಮಕ್ಕಳಿಗೆ ಸಂಸ್ಕಾರ ಹಾಕಬೇಕು. ಪುಟ್ಟ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕು ನಾವು. ಈಗೆಲ್ಲ ಕಡೆ ಹೋಗ್ತಿರ್ತೀವಲ್ಲ, ಸಣ್ಣ ಸಣ್ಣವರು ಬರೋದೇ ಕಷ್ಟ ಆಗ್ಬಿಟ್ಟಿದ್ರಿ. ಎಲ್ಲ ವಯಸ್ಸಾದರೂ ಬರುತ್ತೆ, ಎಲ್ಲ 70+. ಸರ್ ಹುಬ್ಬಳ್ಳಿಗೆ ಹೋದಾಗ ಒಂದು ಮಠದಾಗ ಪ್ರವಚನ ನಡೆಯಿತು. ಗೋಕುಲ್ ಒಂದು 4 ಮಂದಿ ಕೂತಿದ್ರು. ಸ್ವಲ್ಪ ವಯಸ್ಸಾಗ 4 ಮಂದಿ ಕೂತಿದ್ರು. 8 ಜನ ಹೆಣ್ಮಕ್ಳಿಗೆ ಪ್ರವಚನ ಮುಗಿದ ತಕ್ಷಣ ಅವ್ರು ಬಂದು ನನ್ನ ಹತ್ರ ಮಂದಾಕ್ಷಿತರು ದಾಸರೇ ಪ್ರವಚನ ಭಾಳ ಚಲೋ ಇತ್ತು, ಭಾಳ ಚಲೋ ಇಷ್ಟೇ ಹೋಗ್ರು. ಅವ್ರು 4 ಮಂದಿ ಇಷ್ಟೇ ಹೇಳ್ತಿದ್ರು. ದಿನ ಹೇಳ್ತಿದ್ರು. ಇವಾಗ ಒಂದಿನ ಹೇಳಿದ್ರು ಓಕೆ, ಕೊನೆ ದಿನ ಇಷ್ಟೇ ಹೇಳೋದು. 4 ದಿವಸ ಆದಮೇಲೆ ಯಾಕೋ ಅನ್ನೋದು ಸ್ವಲ್ಪ ಬ್ಯಾಸರಿಗೆ ಬರ್ತಾರೆ. ಅಲ್ಲಿ ನಮ್ಮವರೇ ಪೂಜೆ ಮಾಡ್ತಿದ್ರು. ಈ ಬೇಕಾದ್ರೆ ಅವ್ರು 1 ವರ್ಷ ಅವ್ರಿಗೆ ಕೇಳಿ ಬಣ್ಣಾಚಾರ ಮಾಡ್ತಿದ್ರು. ಬಣ್ಣಾಚಾರ್ಯ ಏನು ದಾಸರೇ ಅಂದರೆ ಇವರು 4 ಮಂದಿ ಕೂತಿರ್ತಾರಲ್ಲ, ಇವರು ಪ್ರವಚನ ಮುಗಿದ್ಮೇಲೆ 4 ದಿವಸ ಆಗಿಲ್ಲ. ದಾಸರೇ ಪ್ರವಚನ ಭಾಳ ಚಲೋ ಇತ್ತು ಅಂತ ಹೇಳಿ ಹೋಗ್ತಾರೆ. ಏನು ಅರ್ಥ ಇದೆ ನನಗಾಗಲಿ. ನಾ ಹೇಳಿದ್ದು ಬರಲ್ವೋ, ಹೇಳಿದ್ದವ್ರಿಗೆ ತಿಳಿಯಲ್ವೋ, ನಾ ಸರಿಯಾಗಿ ತಿಳ್ಕೊಂಡಿಲ್ವೋ? ಏನಿಲ್ಲ, ಅವ್ರು 4 ಮಂದಿ ಕಿವಿ ಕೆಲಸಗಳ ನೀವು ಗೊತ್ತಾಗ ಕೇಳಿಸ್ಲಿಲ್ಲ ನಾಡಿದ್ದೆ ಅವ್ರ ಕಡೆ ನೀವು ನೋಡೋಣ. ಅದಕ್ಕೆ ಸ್ವಲ್ಪ ಹಿಂಗೆ ಕೇಳೋದಲ್ಲ. ಮಕ್ಕಳನ್ನ ಕರ್ಮ ಸಂಸ್ಕಾರ ಬೆಳೀತದೆ. ಹೌದಾ? ಹಂಗೆ ಕೆಲವೊಂದು ಕರ್ಕೊಂಡೇ ಬಂದ್ರಿ. ಮಗ SSLC ಭಾಳ ಕಷ್ಟ ಆಗಿದೆ. ಅಮ್ಮನೂ ಬರಲ್ಲ, ಅವರ ಅಪ್ಪನೂ ಬರಲ್ಲ. ಸುಮ್ಮನೆ ಟಿವಿನೂ ಹೋಗ್ಬಿಟ್ಟು ಕಾಣ ಏನ ಮಗ SSLC ಪಾಪ ಹುಡುಗ ಹೋಗ್ಬೇಕು. ನಡಿ ಒಳಗೆ ನಡೆ SSLC ಅದೇ ಫೇಲ್ ಆಗ್ತಿದ್ವಿ. ಮತ್ತು ನಮ್ಮ ಕಡೆ ಒಬ್ಬರು ಬರ್ತಾರ, ಅಯ್ಯೋ ಆಚಾರ್ಯ ನಮ್ಮ ಮಗ ಫೇಲ್ ಮಾಡಿ ಓದಲ್ಲ ಅಂದ್ರೆ ನಮ್ಮ ಕಡೆ ಬರ್ತಾರೆ. ಅವ್ರ ರೂಮ್ನೇ ಕೂಡಿಸ್ತಾವ, ಟಿವಿಗೆ ಹೋಗ್ಬಿಟ್ಟು. ಇಲ್ಲೇ ಒಂದು ಊರಲ್ಲಿ ಒಂದು ಸಿಂಗಲೂರು ಇದೆ, ಹೌದಾ? ಅದು ತುಂಬ ಬೇಕಾದಂಥ ಅನೇಕ ಬಾರಿ ಪ್ರವಚನ ಕೊಡ್ತೀನಿ. ಸಿಂಗಲೂರು ಅಂದರೆ ಒಂಥರ ತವರಿದೆ. ಅಲ್ಲಿ ಒಂದು ದಂಪತಿಗಳು ಹುಡುಗಿ SSLC ಲಾಸ್ಟ್ ಎಕ್ಸಾಮ್ ಮೊದಲು ಒಂದಿನ ಸಪ್ತಾಹಕ್ಕೆ ಹೋದಾಗ ಅವರು ಒಂದು ನಮಸ್ಕಾರ ಚಲೋ ಓದಕ್ಕಿರಿ, ಸ್ವಲ್ಪ ತಲೆ ಮೇಲೆ ಕಲಿ ನಗರಿಗಳಿಗೆ ಆ ಪುಸ್ತಕಗಳನ್ನು ಕೊಟ್ಕೊಂಡು ನಾವು ಓದ್ತೀವಿ. ನೀ ಎಕ್ಸಾಮ್ ಹೇಳಿ ಟ್ಯೂಷನ್ ಕಳಿಸಿದ್ವಿ, ಬ್ಯಾಂಕ್ ಎಲ್ಲ ಕಡೆ ಕಳಿಸಿದ್ವಿ. ಹಾಕೊಂಡು ಅವರಪ್ಪ ಏನು ಟ್ಯೂಷನ್ ಕಳಿಸಿದ ವಿಜಯರಾಜ್ ಕವಚ ಬರ 5 ಸರಿ ಹೇಳ್ತಿದ್ವಿ. ನಾನು 3 ತಿಂಗಳು ಹೇಳ್ತೀವಿ. 96%
ಅಲ್ಲೇ ಕೇಳುವ ಅಲ್ಲ ಯಾಕೆ ಅದನ್ನೇ ಕೇಳಿಸಿದ್ರೆ ಹಾಗೆ ಹೇಳ್ಯಾರ ವ್ಯಾಸಂದ್ರ ಹೇಳ್ಯಾರ ಏನು ಹೇಳ ಉದಯ ಕಾಲದಿ ಪದವ ಪಠಿಸಲು ಮದನನಾದನು ಜ್ಞಾನ ಉದಯವಾವುದು ಸಟೆಯಿದಲ್ಲವೋ ಸುಳ್ಳದಾಗ್ತಾರ ಸಟೆಯಿದಲ್ಲವೋ ವ್ಯಾಸ ವಿಠಲ ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲ ರೈತರು ನಮಗದ್ರ ಮೇಲೆ ವಿಶ್ವಾಸ ಪರಿಸಿ ಬದುಕಿರೋ ಲಕ್ಷ ಪಾರಾಯಣ ಮಾಡಿದ್ವಿ ನಿನ್ನ ಲಕ್ಷ ಇಲ್ಲ ಆ ಕಡೆ ಪಾರಾಯಣ ಲಕ್ಷ ಇರ್ಬೇಕಲ್ವ ಲಕ್ಷದಿಂದ ಒಂದೇ ಸರಿ ಪಾರಾಯಣ ಮಾಡಿ ರಾಯ ಸ್ತೋತ್ರ ಆಗಿರ್ಬೋದು ವಿಜಯ ಕವಚ ಆಗಿರ್ಬೋದು ಏಕಾತ್ಮಂತ್ರ ಸ್ತೋತ್ರಗಳಿದೆ ಇದೆಲ್ಲ ಇಲ್ಲ ನಾವು ಬರೀ ಹೇಳೋದ್ರೆ ನಮ್ಗೆ ಹೇಳಿದ್ದಲ್ಲ ಬರೀ ಹೇಳಿ ತಿಳ್ಬಿಡ್ತೀವಿ ಇಂಟರು ಅವ್ರ ಪಾಪ ಬೇರೆ ಊರಿಗೆ ಬರ್ತಾ ಇದ್ದರು ಬರುವಾಗ ಫೋನ್ ಮಾಡಿದ್ರು ಗುರುಗಳೇ ನಿಮ್ಮ ಹತ್ರ ನಮ್ಮ 96% ನನ್ನ ವಿಜಯರಾಘವ ಮಾಡಿದ್ರು ಮಹಾನುಭಾವ ಹಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಹಾಕಿದರೆ ಅವು ತಾನೇ ಬರ್ತಾವ ಅದಕ್ಕೆ ಯಾಕೆ ಹೇಳಿ ಬಂದ ಶರ್ಯಾತಿಗಾಗ ತಾನು ಒಬ್ಬನೇ ಹೋಗಲಿಲ್ಲ ಹೆಂಡತಿಯೊಂದಿಗೆ ಹೋಗಿಲ್ಲ ತನ್ನ ಸ್ತ್ರೀಯರೊಂದಿಗೆ ಮಾತ್ರ ಹೋಗಲಿಲ್ಲ ಪ್ರಜೆಗಳು ಎಲ್ಲರನ್ನ ಕರ್ಕೊಂಡು ತನ್ನ ಪುಟ್ಟರಾದ ಮಗುವನ್ನು ಹೆಣ್ಮಗಳನ್ನು ಸುಕನ್ಯನು ಕರ್ಕೊಂಡು ಹೋದ ಅಲ್ಲಿ ಬೀಳಿ ಬಿಟ್ಟಿದ್ರಲ್ಲ ಅಲ್ಲಿ ಓಡಾಡುವುದು ಈ ಮಕ್ಕಳು ಸತ್ಸವ ಇದ್ದಾಗ ಅವ್ರಿಗೆ ಕುತೂಹಲ ಜಾಸ್ತಿ ಅಲ್ಲೇನೆಲ್ಲ ಇಲ್ಲಿ ನೋಡ್ಲಿಕ್ಕೆ ಹೋಣ ಹಿಂಗೆ ಹೊಟ್ಟು ಸುಕನ್ಯಾ ಸಖಿಯರೊಂದಿಗೆ ಹೋಗ್ತಾ ಇದ್ದಾಳೆ ಅವರೆಲ್ಲರೂ ಹೋಗುವಾಗ ಒಂದ್ ಕಡೆ ಒಂದು 4 ಹೆಜ್ಜೆ ದೂರ ಹಾಕಿ ಹೋದ್ರು ಯಾರು ಸುಕನ್ಯಾ ಹೋಗಬೇಕು ದೊಡ್ಡ ಹುತ್ತು ಬೆಳೆದಿ ಅದನ್ನು ನೋಡಿದ್ದು ಆ ಹುತ್ತಿನಿಂದ ಎರಡು ಫಲ 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 ಅಂತ ಬೆಳಕು ಕಾಣಿಸ್ತಾ ಇದೆ ಉಳುಕಿದೇನು ಕಾಣಿಸ್ತಾರೆ ಒಂಥರ ಹೊಳಿತಾರೆ ಹುತ್ತಿನಿಂದ ಎರಡು ಹೊಳೆಯುವ ವಸ್ತುಗಳ ಮಾತ್ರ ಕಾಣ್ತಾ ಇದೆ ವಿನಃ ಬೇರೆ ಏನು ಕಾಣ್ತಾ ಇದೆ ಅವಾಗ ಸುಕನ್ಯಾ ಅದನ್ನು ನೋಡ್ತಾ ಇದೆ ಇದು ಏನಿರ್ಬೋದು ಅಂತ ಮಕ್ಕಳಿಗೆ ಒಂದು ಆಶ್ಚರ್ಯ ಹೌದಾ ಕುತೂಹಲ ಏನು ಪುಟ್ ಮಕ್ಕಳಿಗೆ ಕುತೂಹಲ ಜಾಸ್ತಿ ಈ ಸುಮ್ಮನೆ ಮಕ್ಕಳಿಗೆ ಒಂದು ಬಾಕ್ಸ್ ತಗೊಂಡ್ಬನ್ನಿ ಅವೆಲ್ಲ ಅವ್ರು ತಂದು ಸುಮ್ಮನೆ ಅವ್ರಿಗೆ ತೋರಿಸ್ಬೇಡಿ ಟಕ್ ಹಾಕ್ಬೋದು ಇದು ಯಾರು ತೆಗೆದು ನೋಡ್ಬೇಡಿ ನಾವು ಬರೋದಂತ ಅವ್ರ ಎದುರಿಗೆ ಹೋಗಿ ಅವಾಗೇನಾಗ್ತದೆ ಮಕ್ಕಳಿಗೆ ಏನಂದ್ರೆ ಕುತೂಹಲ ಕಡೆ ಒಂದು ತೆಗೆದು ಏನೇನು ಬೇಡಪ್ಪ ಕುತೂಹಲ ಜಾಸ್ತಿ ಹಂಗೆ ಸುಕನ್ಯೆ ಏನು ಮಾಡಿದ್ದು ಏನೋ ಹೊಳೆಯುವ ವಸ್ತುಗಳಲ್ಲ ಇದೇನು ನೋಡಬೇಕು ಅಂತ ಒಂದು ಕಡ್ಡಿ ತಗೊಂಡು ಆ ಎರಡು ಚುಚ್ಚಿದ್ದು ಅವು ಎರಡು ಬೇರೆ ಅಲ್ಲ ಚವನ ಋಷಿಗಳು ತಪಸ್ಸು ಮಾಡ್ತಾ ಕೂತಿದ್ರು ಅವನ ಕಣ್ಣುಗಳು ಆ ಚವನ ಋಷಿಗಳ ಕಣ್ಣಿಗೆ ಇದು ಯಾವಾಗ ಕಡ್ಡಿ ತಾಗಿತ್ತೋ ಅಲ್ಲಿಂದ ರಕ್ತ ಹರಿತಾ ಇದೆ ಕಣ್ಣಿಗೆ ಇದು ನೋಡಿ ಗಾಬರಿ ಆಯ್ತು ಸುಕನ್ಯಾ ಓಡ್ತಾ ಬರ್ತಾ ಇದ್ದಾಳೆ ಗಾಬರಿ ಆಗಿ ಓಡ್ತಾ ಬಂದು ಏನು ಹೇಳಿಲ್ಲ ಅವ್ರು ಸುಮ್ಮನೆ ಆವಾಗ ಈ ಚವನ ಋಷಿಗಳು ಮಹಾನುಭಾವಂತ ಈ ಕೆಲಸ ಯಾರು ಮಾಡ್ಯಾರಲ್ಲ ಅವರಿಗೇನಾಗಲಿ ಯಾರ್ಯಾರು ಬಂದವರಿಗೆಲ್ಲ ಮಲಮೂತ್ರ ಕಟ್ಟಿ ಹೋಗಿ ಅಂತಂದು ಅವಾಗ ಸಯ್ಯಾತಿ ರಾಜ ಕರ್ಕೊಂಡು ಬಂದಂತ ಆನೆ ಕುದುರೆ ಎಲ್ಲಕ್ಕೂ ಮಲಮೂತ್ರ ಕಟ್ಟಿ ಹೋಗಿ ಮನುಷ್ಯನಿಗೆ ಸೈನಿಕರು ಒದ್ದಾಡ್ತಾ ಇದ್ದಾರೆ ಉತ್ಸೋಳಿ ಏನೋ ಆಗಿದೆ ಅಂತಂದ ಶಯಾತಿ ರಾಜ ಏನೋ ಅಪರಾಧ ಆಗಿದೆ ನಾವು ಬಂದಿದ್ದೇವಲ್ಲ ಯಾರಿಂದಲೂ ಅಪರಾಧ ಆಗಿದೆ ಯಾರಿಗೆ ದೊಡ್ಡವರಿಗೆ ಆಗಿದೆ ಅದಕ್ಕಿಂತ ಅದು ನಮಗೆ ರಿಸಲ್ಟ್ ಬಂದಿದೆ ಯಾರಿಂದ ಏನಾಗಿದೆ ಕರೆಕ್ಟ್ ಹೇಳ್ರಿ ಅಂತ ಹೇಳಿದ ಕೆಲವರು ಗಾಬರಿಯಾಗಿ ಸುಮ್ಮನೆ ಕೂತಿದ್ರು ಏನು ಹೇಳಿಲ್ಲ ಅವ್ರು ಮಾಡಿಲ್ಲ ಪಾಪ ಕೊನೆಗೆ ಇದೆಲ್ಲ ನೋಡಿ ಸುಕನ್ಯೆ ಹೇಳ್ತಾಳೆ ಅಪ್ಪ ನಾನು ತಪ್ಪು ಮಾಡಿ ಅದೇನು ಅಂತ ಗೊತ್ತಾಗಿದೆ ತಪ್ಪು ಮಾಡಿದ್ದಂತೂ ನಿಜ ಏನು ಮಾಡಿದ್ದೀನಿ ಇಲ್ಲಿ ಬಾಪ ಹಿಂಗೆ ಕಾಣಿಸ್ತು ಆ ಹುತ್ತಿನಲ್ಲಿ ಫಳ ಹೊಡಿತಕ್ಕಂಥ ಎರಡು ವಸ್ತುಗಳು ಹೊತ್ತು ಆ ವಸ್ತುಗಳು ಯಾವುದು ಅಂತ ಕುತೂಹಲ ಆಯಿತು ಕಡ್ಡಿ ತಗೊಂಡು ಅದಕ್ಕೆ ನಾ ಏನು ಮಾಡಿದ್ರೆ ಚುಚ್ಚಿದೆ ಹೌದಾ ಬಾ ನೋಡೋಣ ಅಂತ ನೋಡ್ತಾನೆ ಹುತ್ತನ ತೆಗೆದ್ರೆ ಚಮನ ಋಷಿಗಳು ಅವನು ಹೇಳ್ತಾನೆ ಸ್ವಾಮಿ ದಯಮಾಡ ವಿಗ್ರಹ ನಮ್ಮ ಮಗಳು ತಪ್ಪು ಮಾಡಿದ್ದಾರೆ ಕ್ಷಮಾ ಮಾಡಿ ನೀವಿಗೆ ಸಿಟ್ಟು ಮಾಡಿಕೊಂಡ್ರೆ ಗತಿ ಏನು ಆನೆ ಕುದುರೆಗಳ ಗತಿ ಏನು ನನ್ನ ಪ್ರಜೆಗಳ ಗತಿ ಏನು ಅಂತ ಕೇಳಿದ ಅವಾಗ ಚವನ ಋಷಿಗಳು ಹೇಳ್ತಾರೆ ಇದು ಮಾಡಿದ್ಯಾರು ನನ್ನ ಮಗಳು ಸ್ವಾಮಿ ಅತಿ ಬಾಲಕಿ ಅಜ್ಞಾನದಿಂದ ಮಾಡ್ಯಾಳ ಕ್ಷಮಾ ಮಾಡಿ ಅಂತ ಬೇಡ್ತಾರೆ ಆಗ ಅವ್ರು ಹೇಳ್ತಾರೆ ಚವನ ಋಷಿಗಳು ನೋಡಪ್ಪ
ಜ್ಞಾನದಿಂದಲೇ ಮಾಡಿ ಅಜ್ಞಾನದಿಂದಲೇ ಮಾಡಿ ಅಪರಾಧ ಹೌದಾ? ನಾವು ಮಾಡಿರ್ತೇವೆ ಏನು? ತಿಳಿದು ಮಾಡುವ ಪಾಪ, ತಿಳಿಯದೆ ಮಾಡುವ ಪಾಪ, ಎರಡೂ ಶಿಕ್ಷೆ ಇದೆ. ತಿಳಿದು ಮಾಡುವ ಪಾಪಕ್ಕೂ ಶಿಕ್ಷೆ ಇದೆ, ತಿಳಿಯದೆ ಮಾಡ್ತಕ್ಕಂಥ ಪಾಪಗಳಿಗೂ ಶಿಕ್ಷೆ ಇದೆ. ತಿಳಿದು ಮಾಡುವ ಪುಣ್ಯ ಇದೆ, ಅದಕ್ಕೂ ಒಳ್ಳೆಯ ಫಲ ಇದೆ. ತಿಳಿಯದೆ ಮಾಡಿದ ಪುಣ್ಯ ಇರ್ತದೆ, ಅದಕ್ಕೂ ಫಲ ಅಲ್ಲ ರೀ. ತಿಳಿಯದೆ ಮಾಡಿದ್ದಾರೆ ಅಜ್ಞಾನದಿಂದ ಕ್ಷಮಿಸ್ತಲ್ಲ ದೇವರನ್ನ, ಮಕ್ಕಳಾಗಿ ಕ್ಷಮಿಸಲ್ಲ. ಸ್ವಲ್ಪ ಶಿಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಜಗನ್ನಾಥಾಸರು ಉತ್ತರ ಕೊಟ್ಟರು ಅಡುಗೆ ತಾಂಸರಲ್ಲಿ. ಏನು ಗೊತ್ತಾ? ಕೆಂಡ ಕಾಣದೆ ಮುಟ್ಟಿದರು ಸರಿ, ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಏನು ಅಡುಗೆ ತಾಂಸಾರ? ಅದು ಏನಿಸಲು ಪಿಡಿಯ ಮಕ್ಕಳು ಸಿದ್ಧಾಂತ. ಯಾವುದು ಅಡುಗೆ ತಾಂಸಾರ? ಅದು ಬಹಳ ಮುಂಚೆ ನೀವು ಯಾವುದೇ ಅಂಗಲ್ಲಿ ನೋಡಿದ್ರು ಸಂಸ್ಕಾರ ಅನಿಸ್ತದೆ. ನೀವು ಯಾವುದೇ ಅಂಗಲ್ಲಿ ಪರಮ ಸಂತೋಷ. ಎಷ್ಟೋ ಭಕ್ತರು ಪಾರಾಯಣ ಮಾಡ್ತಿರ್ತಾರೆ ಪಾಪ, ಅಲ್ಲ ಇದಂತೂ ಕೆಲವು ಭಕ್ತರು 33 ಸಂದು ದಿನ ಕೊಡ್ತಿರ್ತಾರೆ ಪಾರಾಯಣ. ಮುಂದೆ ಶುರು ಮಾಡ್ತಾರೆ, ಸಂಘಗಳು ಮುಗಿಸ್ತಾರೆ. ಅಷ್ಟು ಸುಂದರವಾದ ಗ್ರಂಥ ಅದು. ಅದನ್ನೇ ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ. ಕೆಂಡ ಬಿದ್ದಿರ್ತದೆ ನೋಡಿಲ್ಲ, ಮುಟ್ಟಿದ್ದೇವೆ, ಸುಡುತ್ತಾ ಇಲ್ಲ, ಸುಡುತ್ತೆ. ಕಣ್ಣು ಮುಟ್ಟಿದ್ರೆ ಸುಡುತ್ತಾ ಇಲ್ಲ, ಜಾಸ್ತಿ ಸುಡುತ್ತೆ. ವ್ಯತ್ಯಾಸ ಇದೆ. ಕಾಣದೆ ಮುಟ್ಟಿದ್ರೆ ಕಡಿಮೆ ಸುಡುತ್ತೆ, ಕಣ್ಣು ಮುಟ್ಟಿದ್ರೆ ಜಾಸ್ತಿ ಸುಡುತ್ತೆ. ಈಗ ನಾವು ಕಾಣಲಾದ್ರೆ ಕೆಂಡಿಂದ ಕಣ್ಣಾಗಪ್ಪ ಹಿಂಸಕ್ಬಿಟ್ಟು ಸುಟ್ಟಿದ್ದು ನಿಜ, ಸ್ವಲ್ಪ ಸುಟ್ಟು, ಯಾಕೆ ಕಾಣದೇ ಮುಟ್ಟಿದ್ದೇವೆ. ಅಜ್ಞಾನದಿಂದ ಪಾಪ ಮಾಡಿದ್ರೆ ಪಾಪ ಇದ್ದೇ ಇಲ್ಲ, ಸ್ವಲ್ಪ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟಿರಬೇಕು ಕಷ್ಟ ಸ್ವಲ್ಪ ಕಡಿಮೆ. ಕಣ್ಣು ಮುಟ್ಟಿದ್ರೆ ಈಗ ಬೆಂಕಿ ಹುಳ ಅಂತ ಇರ್ತಾವೆ, ಹೌದಾ? ಅವೇನು ಮಾಡ್ತಾವೆ, ಇವಕ್ಕೆ ಬೆಂಕಿ ಇರ್ತದೆ ಸ್ವತಃ ದೇಹದಲ್ಲಿ, ಮುಚ್ಚಿ ಹೊಡಿತು ಹುಳ. ಅವೇನು ಮಾಡ್ತಾವೆ, ಎಲ್ಲಿ ದೀಪ ಹಚ್ಚಿರ್ತಾರೆ ಅಲ್ಲಿ ಹೋಗ್ತಾವೆ. ಆ ಬೆಂಕಿ ಹುಳ ಅಂತ ಬೆಂಕಿಗಳು, ಎಲ್ಲೋ ಬೆಂಕಿ ಎಷ್ಟು ಫೇರ್ ಕಲರ್ ಇರುವುದು. ನಾನು ಹೆಂಡತಿಗಿಂತ ತುಂಬ ಫೇರ್ ಕಲರ್ ಆಗಿ ನೋವು ಕಿಸಿಕೊಳ್ಳಿಕ್ಕೆ ನಾನು ಹೋದ್ರೆ ನಾನು ಸತ್ತು ಹೋಗ್ತೇನೆ. ತಿಳಿದು ಮುಟ್ಟಿತು ಸರ್ವ ಜಾಸ್ತಿ ಪರ, ಹೌದಾ? ಅಲ್ಲಿ ತಿಳಿದು ಮಾಡುವ ಪಾಪ ಸುತ್ತ ಸದ್ಯ ಜನಕ ಮಹಾರಾಜನ ವಿಷ್ಣು ದೂತರು ಬಂದು ಕರ್ಕೊಂಡು ಹೋಗ್ತಾ ಇದ್ರಂತೆ ವಿಮಾನದಲ್ಲಿ ವೈಕುಂಠಕ್ಕೆ. ಇದ್ದಕ್ಕಿದ್ದ ಜನಕ ಮಹಾರಾಜನ ಮನಸ್ಸಿನಲ್ಲಿ ಒಂದು ಕ್ಷಣ ಒಂದು ಆಲೋಚನೆ ಬಂತಂತೆ. ಏನು? ನಾನು ನರಕ ದರ್ಶನ ಮಾಡಬೇಕು. ಇಷ್ಟೇ ಆಲೋಚನೆ ಬಂದಿದ್ದಂತೆ. ನಾನು ನರಕ ದರ್ಶನವನ್ನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಬಂತು. ಇಷ್ಟೇ ಬಂದು ಹಿಂಗೆ ಹೋಗ್ಬಿಡ್ತಾರೆ. ಜನಕ ಮಹಾರಾಜರು ನನಗೆ ವೈಕುಂಠದ ಕಡೆ ಕರ್ಕೊಂಡು ಹೊರಟಾಗ ಮಾತನ್ನು ಕೂತಿದ್ದೀನಿ. ಇದ್ದಕ್ಕಿದ್ದಕ್ಕೆ ಈ ವಿಚಾರ ನನ್ನ ಮನಸ್ಸಿಗೆ ಯಾಕೆ ಬಂದು? ಅವಾಗ ಹೇಳಿದ್ರು, ವಿಷ್ಣು ದೂತರು ಕೇಳ್ತಾರೆ, ಅಲ್ಲ ಸ್ವಾಮಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರ? ಏನು ಕೇಳಿದ್ರು? ಅಲ್ಲ ನೀವು ನನ್ನನ್ನು ವೈಕುಂಠದ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಒಳ್ಳೆ ಕಡೆಗೆ ಒಳ್ಳೆ ವಿಚಾರ. ಆದ್ರೆ ನನ್ನ ಮನಸ್ಸಿನಲ್ಲಿ ಯಾಕೋ ನರಕ ನೋಡಬೇಕು ಅಂತ ಹಿಂಗೆ ಫ್ಲ್ಯಾಶ್ ಆಗೋದಿಲ್ಲ, ಅದಕ್ಕೇನು ಕಾರಣ ಅಂತ ಕೇಳಿದರು. ಅವಾಗ ವಿಷ್ಣು ದೂತರು ಹೇಳ್ತಾರೆ, ನೋಡಪ್ಪ ಜನಕ ಮಹಾರಾಜ, ನೀನು ತಿಳಿಯದೆ ಮಾಡಿದ ಒಂದು ಪಾಪದ ಫಲ ಅದು. ಏನು ತಿಳಿಯದೆ ಮಾಡಿದ್ರು ಪಾಪ ಅಂತ ಪ್ರಶ್ನೆ. ಒಂದ್ಸರಿ ವೈಶಾಖ ಮಾಸ, ಸಾಯಂಕಾಲ ಸಮಯ, ನದಿ ಹರಿತಾ ಇದೆ. ಅಲ್ಲಿ ಒಂದು ಹಸು ಎಲ್ಲ ಕಡೆ ಹುಳು ಮೈಕೊಂಡು ಬಂದು ನೀರು ಕುಡಿಬೇಕು ಅಂತ ನದಿ ಒಳಗೆ ಇಳಿದಿದೆ. ಇಲ್ಲಿ ಹಸು ಇಳಿದಿದೆ, ನೀರು ಕುಡಿಬೇಕು ಅಂತ ಹಸು ಇಳಿದಿದೆ ನದಿ ಒಳಗೆ. ಅಷ್ಟೊತ್ತಿಗೆ ಸಂಧ್ಯಾವಂದನೆ ಸಮಯ ಆಯಿತು. ನಿನಗೆ ನೀನು ಸಂಧ್ಯಾನ ಮಾಡಬೇಕು ಅಂತ ಅದೇ ನದಿಗೆ ಹೋಗಿದ್ದೆಲ್ಲ, ಹಸು ಅಲ್ಲಿ ನೀನು ಈ ಕಡೆ ನೀರಾಗಿ ಇಳಿದಿ ಸಂಧ್ಯಾನ ಮಾಡಬೇಕು ಅಂತ. ನೀನು ಅದು ಓಡಿಸ್ಬೇಕಂತ ಉದ್ದೇಶ ಇಲ್ಲ. ನೀನು ಯಾವಾಗ ನದಿ ಒಳಗೆ ಇಳಿದೋ ಅದು ಗಾಬರಿ ಆಯಿತು, ಎಲ್ಲಿ ನಾನು ಹೊಡಿತಾರೆ ಅಂತ ನೀರು ಕುಡಿಲ್ಲ ಅಂತ ಹೋಗ್ತದೆ. ರಾತ್ರಿಯೆಲ್ಲ ಬಾಯಾರಿಕೆಯಿಂದ ಒದ್ದಾಡಿತು, ತಿಳಿಯದೆ ಮಾಡಿದ ಪಾಪ ಆದ ಕಾಲ ಇಂಥ ನಾವು ಎಷ್ಟು ಮಾಡಿ ನಮಗೆ ಗಾಬರಿ ಆಗುವುದು. ನೀಂತ ಹೇಳ್ತೀವಿ ನಮ್ಮ ಗತಿ ಏನಪ್ಪ? ಹೌದು, ನಾವು ಮಾಡಿದ್ದೇವೆ ವಿಚಿತ್ರ. ಅದಕ್ಕೆ ದೇವರ ಸ್ಮರಣೆ ಆಸೆಯಿಂದ ಮಾಡುವುದು ಕನಕದಾಸರು. ಈಶನಿಂದ ಚರಣ ಭಜನೆ ಹೆಂಗೆ ಮಾಡಬೇಕು? ಆಸೆಯಿಂದ ಮಾಡುವೇನು, ಅವಾಗ ದೋಷ ರಾಶಿ ನಾಶ. ಆಸೆಯಿಂದ ಮಾಡಲಿಲ್ಲ ದೋಷ ರಾಶಿ ನಾಶ ಅಲ್ಲ.
ಆಸೆ ಅಂದರೆ ಭಕ್ತಿ, ಆಸೆ ಅಂದರೆ ಜ್ಞಾನ, ಆಸೆ ಅಂದರೆ ವೈರಾಗ್ಯ. ದೇವರ ಸ್ಮರಣೆ ಹೆಂಗೆ ಮಾಡಬೇಕು? ಜ್ಞಾನ ಭಕ್ತಿ ವೈರಾಗ್ಯದಿಂದ ಮಾಡಬೇಕು. ಈಶನಿಂದ ಚರಣ ಭಜನೆ ಆಸೆಯಿಂದ. ಇಲ್ಲೊಂದು ಕೆಲವರು ಭಜನೆ ಮಾಡೋದು ಅಂತಿಲ್ಲ, ಹಿಡ್ಕೊಂಡ್ಬಿಟ್ಟಿರ್ತಾರೆ ಭಜನೆ ಮಾಡಬೇಕು ಅಂತ. ಒಂದು 15 ನಿಮಿಷ ಚೋರ ನಡೀತದೆ, ಎಲ್ಲರೂ ಬರ್ತಾರೆ, ಭಜನೆ ನಡೀತದೆ. ಆಮೇಲೆ ಬರೋ ಸಂಖ್ಯೆ ಕಡಿಮೆ ಆಗ್ತದೆ. ಭಜನೆ ಒಂದು 5-6 ಮಂದಿ ಉಳಿತಾವೆ. ಅವು ಭಜನೆ ಮಾಡೋದು ಹೇಳ್ತಾರೆ, ಮಾಡಿ ಮುಗಿಸ್ಕೊಂಡು ಬರ್ರಿ, ಕಿರಿಕಿರಿ ಸಾಕಾಗಿದೆ, ಯಾಕೆ ಹೇಳ್ತೀವಪ್ಪ. ಅದು ಆಸೆಯಿಂದ ಮಾಡಬೇಕ ಬಾ. ಅದಕ್ಕೆ ಕನಕದಾಸ ಹೇಳಿದ್ರು, ಈಶನಿಂದ ಚರಣ ಭಜನೆ ಹೆಂಗೆ ಮಾಡಬೇಕು? ಆಸೆಯಿಂದ ಮಾಡಿದರೆ ಮಾತ್ರ ದೋಷ ರಾಶಿ ನಾಶ, ಇಲ್ಲಾಂದ್ರೆ ಆಗೋದಲ್ಲ. ಇನ್ನೂ ಅದನ್ನು ಸ್ವಲ್ಪ ಅಮೈನ್ಮೆಂಟ್ ಮಾಡಿದ್ವಿ. ಈಶನಿಂದ ಚರಣ ಭಜನೆ ದೋಸೆ ತಿಂದು ಮಾಡುವೇನು. ಆಸೆ ಇಲ್ಲ, ಏನೋ ದೋಸೆ ತಿಂದು ಮಾಡ್ತೀವಿ. ಯಾಕೆಂದ್ರೆ ಟ್ಯಾಬ್ಲೆಟ್ ಹಾಕಬೇಕಲ್ಲ, ಅದಕ್ಕೆ ಮೊದಲು ಏನು ಬೇಕು? ದೋಸೆ ಬೇಕು, ಆಮೇಲೆ ಟ್ಯಾಬ್ಲೆಟ್, ಆಮೇಲೆ ಭಜನೆ. ತಿಳಿಯದೆ ಮಾಡಿದ ಪಾಪ ಇಂಥವು ಎಷ್ಟಾಗಿತ್ತವ ನಮಗೆ ಗೊತ್ತೇ ಇಲ್ಲ. ಹೌದಾ? ಶಿಕ್ಷೆ ಇದೇನ ಯಾಕೆ ಹೇಳಿಕ್ಕೆ ಬಂದೆ? ಶಯಾತಿ ರಾಜ ಅಂತಾರೋ, ಬಾಲಕಿ ಅಜ್ಞಾನದಿಂದ ಮಾಡಿದ್ದಾಳೆ, ದಯಮಾಡಿ ನನಗೋಸ್ಕರವಾಗಿ ಕ್ಷಮ ಮಾಡಿ ಅಂದರೆ ಕ್ಷಮನ ಏನು ಮಾಡಿದ ಅಪರಾಧ ಕ್ಷಮಾನೇ ಇಲ್ಲ. ಹಾಗಾದ್ರೆ ಏನು ಮಾಡ್ಬೇಕು ಸ್ವಾಮಿ ಇದಕ್ಕೆ ಉಪಾಯ ಅಂದ. ಅವಾಗ ಕೇಳ್ತಾರೆ ಕ್ಷಮನ ಋಷಿಗಳು, ನಿನಗಿದ್ರಿಂದ ಏನು ಆಗಬಾರ್ದು ಅಂತಿದ್ರೆ ನಿನ್ನ ಮಗಳನ್ನು ಕೊಟ್ಟು ನಂಗೆ ಲಗ್ನ ಮಾಡೋದು, ಅವಳನ್ನು ನನಗೆ ಕೊಟ್ಟು ಮಾಡ. ಅವರಿಗೆ ಎಷ್ಟು ವರ್ಷ ಆಗಿತ್ತು ಅಂದರೆ 12 ಮುದುಕರಾಗಿತ್ತು. ಯಾವುದು? ಚವನ ಋಷಿಗಳು. ಸುಕನ್ಯೆಗೆ ಎಷ್ಟು ವರ್ಷ? 8 ವರ್ಷ. ಅವರು 12 ಮುದುಕರು. 12 ಮುದುಕರು ಜಾರಿ ಕರೀತಾರೆ ಗೊತ್ತಾ? ಮುದುಕರು ಬೇರೆ, 12 ಮುದುಕರು ಬೇರೆ. ಬೈಫರ್ಕೇಶನ್ ಮಾಡಿ ಬೀಚಿ. ಮುದುಕರು ಅಂದರೆ 60 ವರ್ಷ ಶಾಂತಿ ಆಗ್ತವಲ್ಲ. ಇವೆಲ್ಲ ಮುದುಕರು ಲಿಸ್ಟ್ನಾಗ ಸೇರ್ತಾವ್ರಿ. ಮುದುಕರಲ್ಲಿ ಭಾಳ ಎಂಜಲ್ಗಳು ಮುದುಕರು ಲಿಸ್ಟ್ನಾಗ ಬರ್ತಾರೆ ಅಷ್ಟೇ. 12 ಮುದುಕರು ಯಾರಂದರೆ 99 ವರ್ಷ ಆಗಿರ್ಬೇಕು, 11 ತಿಂಗಳಾಗಿರ್ಬೇಕು, 29 ದಿವಸ ಆಗಿರ್ಬೇಕು, 23 ತಾಸು ಆಗಿರ್ಬೇಕು. ಅವರಿಗೆ ಏನಂತ ಕರೀತಾರೆ? 12 ಅಂದರೆ 100 ಇಯರ್ಸ್ ಆಗಿ 1 ಅವರ್ ಬಾಕಿ ಅಷ್ಟು ವಯಸ್ಸಾಗಿರ್ತದೆ. ನಾಳೆ 3 ವರ್ಷ 4 ವರ್ಷ ಎರಡು ಮುಂದೆ ಬಂದಿರ್ತವೆ ಜಾತಕದಲ್ಲಿ. ಹೌದಾ? ನೋಡಿ ಎಷ್ಟು ವರ್ಷದ ಅಂತರ. 8 ವರ್ಷ ಇದೆ. ಕಲಿಯುವುದು ಸುಮ್ಮನೆ ಇದೆ, ಪೀರಿಯಡ್ ಇಟ್ಕೊಂಡ್ಬಿಟ್ರೆ ಗೊತ್ತಾಯ್ತಾ? 99 ವರ್ಷದ ವರ ಇದೆ. ಕೇಳಿದ್ದೇವರೇನು? ನಿನ್ನ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡುವಂತ ಕೇಳಿದ್ರಲ್ಲ ಮಹಾನುಭಾವರು. ಆವಾಗ ರಾಜ ಏನಿಂದ ಮುಂದೆ ವಿಚಾರ ಮಾಡಲಿಲ್ಲ. ಶ್ರೀಯಾತಿ ರಾಜ, ನನ್ನ ಮಗಳು ತಪ್ಪು ಮಾಡಿದ್ದಾರೆ, ಪ್ರಜೆಗಳಿಗೆಲ್ಲ ತೊಂದರೆ ಆಗ್ತದೆ, ಪ್ರಜೆಗಳಿಗೋಸ್ಕರವಾಗಿ ನಾನು ರಾಜರಾಗಿರೋದು. ರಾಜ ಪ್ರತ್ಯಕ್ಷ ದೇವತ, ಪ್ರಜೆಗಳೆಲ್ಲ ಚೆನ್ನಾಗಿ ನೋಡ್ಬೇಕು, ಅದೇ ಅವನ ಧರ್ಮ. ಅವನಿಗೆ ತನ್ನ ಮಕ್ಕಳು ಹೆಂಡತಿ ಇವ್ರ ಮೇಲೆ ಏನೂ ಆಸೆ ಇರಬಾರ್ದು. ರಾಜ್ಯ ಅನ್ನುವುದು ಭಗವಂತನ ಸೇವೆ ಅಂತ ತಿಳಿದಿದ್ದಾವ. ನಾವೇನು ಕೆಲಸ ಮಾಡಿರೋದೆಲ್ಲ ಏನು ಪರಮಾತ್ಮ ಸೇವೆ ಅಂತ ತಿಳಿಬೇಕು. ಅವಾಗೆ ಆ ಕೆಲಸ ಮಾಡ್ಲಿಕ್ಕೆ ಮನಸ್ಸು ಬರುತ್ತೆ ಇಲ್ಲ? ಅದೇ ಜಗನ್ನಾಥಾಸರು ಹೇಳ್ಯಾರ, ಗೃಹ ಕರ್ಮವ ವ್ಯಾಸರದಲ್ಲಿ ಪರಮ ಉತ್ಸಾಹದಲ್ಲಿ ಮಾಡುತ್ತಲಿ, ಮುಜಗದ ಮಹಿತನ ಸೇವೆ ಇದನ್ನು ತಲಿ, ಅಹಧರ್ಮನದಿ ಸಮರ್ಪಿಸುತ್ತಿಪ್ಪುದೆ ಫಲವಿದು ಮಾಡುವುದಕ್ಕೆ ಸಿರಿ ನಿಲಯನ ಗುಣಗಳ. ಹೆಂಗ್ ಬದಿಸ್ಬೇಕು? ಬದಿಸುವುದಲ್ಲ, ಅದ್ರ ಹಿಂದೆ ಅಡ್ಜೆಕ್ಟಿವ್ ಹಾಕಿದ್ರು ದಾಸರಾಯರು. ಏನದು? ತಿಳಿದು ಭಜಿಸುವುದೇ. ಬರೀ ಬದಿಸುವುದಲ್ಲಯ್ಯ, ತಿಳಿದು ಭಜಿಸುವುದು. ಹೌದಾ? ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಏನು ಸುಂದರವಾದ ಶಬ್ದಗಳು, ಆನಂದ ಕೊಡುತ್ತಲ್ಲ ಮನಸ್ಸಿಗಂದ್ರೆ. ನಮ್ಮ ಗುರು ಹೇಳೋದ್ರಿಂದ ಶಬ್ದಗಳೆಲ್ಲ ಅಂದರೆ ಮುಖದ ಯೋಗನೇ ಬೇಡ. ಯೋಗ ಬೇಕಾ? ಮನವಿನೊಳಗೆ ಮನವಿನ ಅಕ್ಷರ ಮನವಿಗೆ ಹೇಳಿದ ಬಂದೆ ಹಿಡಿದ ಕ್ರಮ ಯೋಗನೇ ಬೇಡ. ಕೆಲವು ಊರ ಎಲ್ಲಕ್ಕೂ ಯೋಗ ಹೋಗ್ತವೆ. ಕೈಗೊಂದು ಯೋಗ ಕ್ಲಾಸ್, ಕಾಲಿಗೊಂದು ಯೋಗ ಕ್ಲಾಸ್, ಮುಖಕ್ಕೊಂದು ಯೋಗ ಕ್ಲಾಸ್. ಒಬ್ಬರ ಮನೆಗೆ ಹೋದಾಗ ಅಷ್ಟೇ ನಮ್ಮಲ್ಲಿ ಕಾರ್ಯಕ್ರಮ ಆಗಬೇಕು. ಎಷ್ಟು 6 ಬೇಡ, 7 ಮನೆ ಶುರು ಮಾಡೋದು. ಯಾಕೆ? ನಾನು 6 7 ಕಾಲ ಮುಖದ ಯೋಗಕ್ಕೆ ಹೋಗ್ತೇನೆ. ಹೋಗ್ಬನ್ನಿ, ಒಳ್ಳೆಯದಾಗ. ನಾನು ಏನು ಮಾಡ್ತಾರೆ ಅಂತ ಯಾವಲ್ಲಿ ಮುಖದ ಯೋಗದಾಗ ಒಬ್ಬ ಯೋಗ ಕ್ಲಾಸ್ ತಗೊಂಡ್ತಾರೆ. ನಿಮ್ಮ ಪಾಕವಳಿ ಬೆಳೆದರು ಭಕ್ತಿ ಹೋಗಿ ಏನು ಮುಖದ ಯೋಗ ನಡೀತಾರೆ.
ಏನು 2-3 ಲೈಟ್ ಹಾಕಿರ್ತಾರೆ ಈ ಕಡೆಯಿಂದ ಆ ಕಡೆಯಿಂದ ಉಳಿಕೆ ಲೈಟೆಲ್ಲ ಹಾರಿಸ್ಬೇಕು. ಹೇಳಿ, ನಿಮ್ಮ ಮುಖವನ್ನು ನೇರವಾಗಿ ನೋಡಿ. 10 ಸೆಕೆಂಡ್ ಆಚೆ ನಿಧಾನವಾಗಿ ಬಲಕ್ಕೆ ತಿರುಗಿಸಿ. ಅದು ಮ್ಯೂಸಿಕ್ ಹಾಕಿ ಒಮ್ಮೆ ಸರಿ ಮತ್ತು 11 ಲೈಟ್ 10 ಕ್ಷಣ ನೋಡಿ. ಆಮೇಲೆ 10 ಟಿಂಗ್ ಹೊಡ್ತದೆ, 1-2 ಬೆಲ್ ಹೊಡ್ತದೆ. ಆಮೇಲೆ ನಿಧಾನವಾಗಿ ಮತ್ತೆ ಟಿಂಗ್ ಹಾಕ್ತಾ ಮತ್ತೆ ನೇರ ನೋಡಿ. ಪುನಃ ಮತ್ತೆ ಮುಖವನ್ನು ಎಡಕ್ಕೆ ತಿರುಗಿಸಿರಿ. 10 ಕ್ಷಣ ನೋಡಿ, ಮತ್ತೆ ನೇರ ಮಾಡಿ. ಇನ್ನೊಂದು 15 ಸರಿ ಮಾಡಿಸ್ಬಿಡ್ತಾರೆ. ಆಮೇಲೆ ಮೇಲೆ ನೋಡಿ, ಪುನಃ ಲೈಟನ್ನು ನೋಡಿ, ಮನೆಗೆ ಹೋಗ್ರಿ, 1000 ರೂಪಾಯಿ ತೀರಿಸ್ಕೊಡ್ರಿ, ಮನೆಗೆ ಹೋಗಿ ಸಾಯಿ. ಅದಕ್ಕೆ ಯಾಕೆ ಹೋಗ್ತಿಂತ ಅವನು ಉತ್ತಪ್ತ ಪ್ರಕಟಕ ಸಂಕಟ್ಟನೊಂದು ಅನ್ನು ವಾಯುಸ್ತುತಿ ಅನ್ನು ಹೋಮಾನ ಅನ್ನು ಮತ್ತು ರುದ್ರ ಅನ್ನು. ನಿಮ್ಗೆ ಯೋಗಿಯೇ ಬೇಡ, ಇದೆಲ್ಲ ಯೋಗ ಹುಚ್ಚು ಯೋಗ ಅವರೆಲ್ಲ. ಅದಕ್ಕೆ ದೇವರ ಸ್ಮರಣೆ ಮಾಡಿದರೆ ಯೋಗ ಬೇಡ, ಬೇಕಾ ಇಲ್ಲ. ಹಿಂದಿನವರಷ್ಟು ಗುರುಗಳಿದ್ದಾರೆ. ನಮ್ಮಮ್ಮ ನಿಮ್ಮಮ್ಮ 100 ವರ್ಷ ಬದುಕಿದ್ದಾರೆ. ಸೆಂಚುರಿ ಬ್ಯಾಟ್ಸ್ಮನ್ ಆಗೋದ್ರು. ಯಾಕೆ? ಯೋಗ್ಯವಾದ ಕೆಲಸ ಮಾಡ್ತಿದ್ರು. ನನಗೆ ಇಲ್ಲಿ ಪ್ರಶ್ನೆ ಇಷ್ಟೇ, ಪ್ರಜೆಗಳಿಗಾಗಿ ಯೋಗವನ್ನು ನೋಡದೆ, ವಯಸ್ಸಾಗಿದೆ ಅಂತಲೂ ನೋಡದೆ ತಕ್ಷಣ ರಾಜ ಏನು ಮಾಡಿದ? ಏನು ಮಾಡಿಲ್ಲ. ತ್ಯಾಗ ಮಾಡಿದ ಪ್ರಜೆಗಳಿಗಾಗಿ. ಆಯ್ತು ಸ್ವಾಮಿಯಿಂದ ಮದುವೆ ಮಾಡ್ಕೊಂಡು ಯಾರನ್ನ? ಸುಕನ್ಯೆಯನ್ನ. ಯಾರಿಗೆ? ಚವನ ಋಷಿಗಳಿಗೆ. ಅವರು ಮದುವೆ ಮಾಡಿಕೊಂಡರೆ ವಿಶೇಷವಾದ ಸೇವೆಯನ್ನು ಸುಕನ್ಯೆ ಮಾಡ್ತಾ ಇದ್ದಾಳೆ ಯಜಮಾನರು. ಅದೇ ಸ್ತ್ರೀಯರ ಧರ್ಮ. ಸ್ತ್ರೀಯರ ಧರ್ಮ ಏನು? ಕೆಲವು ಹೇಳ್ತಿರ್ತಾರೆ, ಎಲ್ಲ ಆಚಾರ ಬರ್ತಾರೆ, ಪುರುಷರಿಗೆ ಇರಬೇಕು, ಸಂಚಾರ ಮಾಡಬೇಕು, ಹೇಳ್ಕೊಬೇಕು, ಕಾಲಿಗೆ ಹೋಗ್ಬೇಕು ಹೋಗ್ತಾರೆ. ನಮಗೆ ಯಾರು ಏನು ಎಲ್ಲ ಹೇಳ. ಸ್ತ್ರೀಯರ ಧರ್ಮ ಒಂದೇ ಹೇಳ್ತಾರೆ, ಒಂದೇ ಮಾತು. ಏನದು? ದಾಸರಾಯನ ಸೇರಿ ಒಂದೇ ನುಡಿಯೊಳಗೆ ಹೇಳ, ಪತಿ ಸೇವೆಯೇ ಪರಗತಿ ಪ್ರದಾಯಕವೆಂದು ಇತರ ಹವ್ಯಾಸವಿಲ್ಲದೆ ಮನಿ ಕೆಲಸ ಅತಿ ಮುದದಿಂದ ಮಾಡಿ ಹರಿಪದ ಪಾಡುತ್ತ ಶ್ರೀಹರಿಗೆ ಅರ್ಪಿತವಾಗಲಿ ಎಂಬ ಸಾಧ್ವಿಗೆ ಜಯವಾಗಲಿ ಸಜ್ಜನ ಸಂತತಿಗೆ. ಇದೇ ಸ್ತ್ರೀಯರ ಧರ್ಮ. ಅದನ್ನೇ ಜಗನ್ನಾಥದಾಸರರು ಏನು ಗೃಹ ಕರ್ಮ ವ್ಯಾಸನದಲ್ಲೇ ಪರಮ ಉತ್ಸವದಲ್ಲಿ ಮಾಡುತ್ತಲಿ ಮನೆ ಕರ್ಮ ಕೆಲಸ ವ್ಯಾಸರಿಗೆ ಬರಬಾರದು, ಸಂತೋಷ ಮಾಡಬೇಕು. ಯಾಕೆ ಸಂತೋಷ ಮಾಡಬೇಕು ಹೇಳಬೇಕು? ಮೂಜಗದನ ಮಹಿತನ ಸೇವೆ. ಇದು 3 ಲೋಕದ ಒಡೆಯನಾದ ಪರಮಾತ್ಮನ ಸೇವೆ ತಿಳ್ಕೊಂಡು ಮಾಡಿದಾಗ ನಮಗೆ ಮಾಡಿ ಅವರಿಗೆ ಸಮರ್ಪಣೆ ಮಾಡಬೇಕು. ಅವಾಗ ಮಾಡುವ ಕೆಲಸಗಳಲ್ಲಿ ನಮಗೆ ಭಕ್ತಿ ಬರುತ್ತೆ. ಮಾಡಿದ ಕೆಲಸವೇ ದೇವರ ಪೂಜೆ ಆಗತ್ತೆ. ಕರ್ಣಗಳಿಂದ ಆಚರಿಸುವ ವಿಷಯ ಶ್ರೀಹರಿನ ಸೇವೆಯಾಗಲಿ ಸ್ವಾಮಿ ಶ್ರೀನಿವಾಸ ದಯಾಲಿ. ಹಂಗೆ ಮಾಡ್ಬೇಕು ಸೇವಾ. ಕೆಲವರು ತಿರ್ತಾರೆ, ಇವ್ರು ಲಗ್ನ ಮಾಡ್ಕೊಳ್ಳೋ ಸಾಕಾರ ಹೋಗ್ಬೋದು. ಉಪಗಾಣಿ ತೊಡಗಿ, ಪಾತ್ರೆ ತೊಡಗಿ, ಕಸ ಗುಡಿಸು, ಮನೆ ಮಾಡಿಸು, ಬಟ್ಟಿ ಒಗಿ, ಸಾಕಾಗೆ ಯಾವಾಗಲೇ ಬಿಡುಗಡೆ ಆಗ್ತದೆ ಕೂತೀವಿ. ಸೊಸಿ ಬಂದು ಸ್ವಲ್ಪ ಆರಾಮ. ಸೊಸಿ ಬಂದು ಇನ್ನೂ ಜಾಸ್ತಿ ದುಃಖ ಆಗ್ತದೆ. ಯಾರಿಗೆ? ಅಕ್ಕಿಗೆ. ಅಕ್ಕಿ ಬರೋದನ್ನ ಸೇರಿಸಿ ಅದು ಬಂತದ್ದು ದುಃಖ ಜಾಸ್ತಿ. ದಾಸರಾಗ ಹೇಳ ನಿಮಗೆಲ್ಲ ಬಂತು ಹಾಡೋದು, ಸುಖವಾಗಲಿ ಬಹು ದುಃಖವಾಗಲಿ. ಬಹು ಅಂದರೆ ಹುಟ್ಟಿವಲ್ಲ ಬಹು ಬರೋದಕ್ಕ ಅದಾಗ್ಬಿಡ್ತಾರೆ. ಬಹು ಆಯ ಬಹು ದುಃಖ. ಅವಾಗ ಭಜನೆ ಮಾಡಿ ಸೇರ್ಕೊಂಡ್ಬಿಡ್ತಾರೆ. ಅಷ್ಟೇ ಸುಖವಾ ನಾನು ಕಟ್ಟಿದ್ದೆ ಬಹು ಭಜನೆ ಮಾಡುವ ಕೆಲಸಗಳನ್ನೇ ಮಾಡುವಾಗ ಅದು ಭಗವಂತನ ಪೂಜೆ. ಯಾವುದೇ ಮಾಡಿ ಲೋಕದಿಂದ ಮನೆ ಕಸಾಗುಡಿ ಪರಮಾತ್ಮನ ಜಗತ್ತಮ್ಮ ಜಗದ ಮಹಿತರ ಸೇವೆ. ಅಲ್ಲಿ ನಮ್ಮನೆ ಕಸ ಹುಡುಗಿ ಅವನ ಸೇವಾ ಹೆಂಗಾಗ್ತದೆ? ಇವ್ರು ತಲೆ ಬರ್ತದೆ, ಎಲ್ಲರಿಗೂ ಬರ್ತದೆ. ಹೇಳಂಗಿರ್ತಾರೆ, ಸುಮ್ಮನೆ ಕೂತಿರ್ತಾರೆ. ಹೇಳಿದ್ರೆ ನಮ್ಗೆ ಏನು ಸಿಗೋದು ಅದೆಲ್ಲ ನಾನೇ ಹೇಳ್ಬೇಕು. ನಮ್ಮ ತಲೆ ಬರ್ತದೆ. ಈಗ ನಮ್ಮನೆ ಕಸ ಗುಡಿಸೋದು, ಅದು ಯಾವುದೋ ಬೆಂಗಳೂರು, ಯಾವುದೋ ರಾಜರಾಜೇಶ್ವರ ನಗರ, ಅದಕ್ಕೆ ಯಾವುದೋ ಒಂದು ಬೇಲೂರು, ಅದಕ್ಕೆ ಯಾವುದೋ ಒಂದು ಕ್ರಾಸ್ ರೋಡು, ಅದ್ರಾಗಿರೋ ಕಾರಣರ ಮನೆ. ಇದೇ ಸೇವೆ ಆಗ್ತದೆ. ಅಂದರೆ ಇದೊಂದು ಎಕ್ಸಾಂಪಲ್. ಇಲ್ಲಿ ಬರ್ತೀವಲ್ಲ ನಾವೆಲ್ಲ, ಯಾಕೆ ಬರ್ತೀವಿ ಬಂದ್ವಿ
ಇಲ್ಲಿ ಏನಾದ್ರು ಒಂದು ಕೆಲಸ ಮಾಡಿದ್ರು ನೀವು ಯಾಕೆ ಸಂತೋಷವಾಗಿ ಮಾಡ್ತೀರಿ? ಇಲ್ಲಿ ಮಾಡ್ತೀರಿ, ಏನೋ ಸೇವೆ ಮಾಡ್ತೀರಿ. ಕಾರ್ಯ ಎತ್ತುವರೆಗೆ ಕಸ ಬಿದ್ದಾಗ ಗುಡಿಸಿ ಏನೋ ಮಾಡ್ತೀವಿ. ಬಡಿಸೋ ಪ್ರಸಂಗ ಬಂದರೆ ಏನು ಮಾಡ್ತೀವಿ? ಬಡಿಸಿ ಆಚಾರ್ಯ ಹೇಳಿದ್ರೆ ತಂದು ಕೊಡ್ತೀವಿ. ನೀವೆಲ್ಲ ಇದೆಲ್ಲ ಸೇವಾ ಸೇವಾ ಅಂತ ನಿಮ್ಗೆ ಗೊತ್ತಾಯ್ತು. ಅವ್ರು ಹೇಳೋಣ ನಾನು ಸೇವಾ ಮಾಡ್ತೀನಿ ಏನು ಮತ್ತು ಇದು ಮಾಡಿದ್ದು ಅವ್ನು ಸೇವಾ. ಹಂಗೆ ರಾಯರ ಕಂಪೌಂಡ್ನಾಗ ಮಾಡಿದ್ದು, ರಾಯರ ಮಟ್ಟಕ್ಕೆ ಹೋದಾಗ ಮಾಡಿದ್ದು, ಅಲ್ಲಿ ಏನು ಮಾಡಿದ್ರು ಏನಂತೀವಿ ನಾವು? ರಾಯರ ಸೇವಾ ಮಾಡಿದ್ದು ಅಂತೀವಿ. ರಾಯರ ಬಂದು ಹೇಳೋದು ಸೇವಾ ಮಾಡಪ್ಪ ಮಾಡಿದ್ವಿ ಸಾಕಾಯ್ತು ಚಲೋ ಏನು ಹೇಳಿದ್ರು ನಾವೇ ಸಾಕಾಗಿ ಬಿಡ್ಬೇಕು ಸೇವಾ. ಹೌದಾ? ಆದರೂ ನಾವು ಮಾಡುವಾಗ ಹೇಳ್ತೀವಿ ಈ ಪ್ರಿಮೈಸಸ್ ಒಳಗೆ ಅಥವಾ ರಾಯರಿಗೆ ಸೇರಿದ ಸ್ಥಳದಲ್ಲಿ ಏನೇ ಕೆಲಸ ಮಾಡಿದ್ರು ಅದೇ ನಮ್ಮ ಭಾವನೆ ಇರ್ತದೆ, ಇದು ರಾಯರ ಸೇವೆ. ಯಾಕೆ ಇಷ್ಟು ಭಾಗ ಅವರಿಗೆ ಸೇರಿದ್ದು, ಆ ಸ್ಥಳದಲ್ಲಿ ಏನು ಮಾಡಿದ್ರು ಅವರ ಸೇವೆ ಅಂತ. ಹೌದಾ ಇಲ್ಲ? ಹಾಗಾದ್ರೆ ಇಡೀ ಬ್ರಹ್ಮಾಂಡ ಯಾರಿಗೆ ಸೇರಿಲ್ಲ? ಪರಮಾತ್ಮ ಸೇರಿದ್ದವರೇ ಇಲ್ಲ. 14 ಲೋಕದ ಬ್ರಹ್ಮಾಂಡ, ಅದಕ್ಕೆ ಅನಂತ ಕೋಟಿ ಬ್ರಹ್ಮಾಂಡ ಹೇಳ್ತಾರಲ್ಲ ಅಷ್ಟಾದ ಸೇವದ. ಇಡೀ ಬ್ರಹ್ಮಾಂಡವೇ ಅವರಿಗೆ ಸೇರಿದ್ದು. ಬ್ರಹ್ಮಾಂಡದಲ್ಲಿ ಭೂಲೋಕ ಇದೆ, ಭೂಲೋಕನೂ ಅವರಿಗೆ ಸೇರಿದ್ದು. ಆದ್ದರಿಂದ ಈ ಭೂಲೋಕದಲ್ಲಿ ನಾವು ಯಾವುದೇ ಭಾಗದಲ್ಲಿ ಕೂತು ಏನೇ ಕೆಲಸ ಮಾಡಿದ್ರು ಅದೆಲ್ಲ ಕೆಲಸ ಯಾರ ಸೇವೆ? ಅದು ಭಾವನಾ ಬರಬೇಕದು. ನಿಮ್ಮ ಮನೆ ನೋಡ್ರಿ ಸಣ್ಣದದ ನಮ್ಮನ್ನು ಕಸ ಮುಗಿತು, ನಮ್ಮನೆ ದೊಡ್ಡದ್ರಿ ಮಲ್ಕೊಂಡು ಹುಡುಗಿದ್ರು ಹೇಳಿದ್ರು. ಈಗೆಲ್ಲ ಗೂಗಲ್ ಬಂದವರು ಪ್ರಶ್ನೆ ಕೇಳ್ತಾರೆ, ಹಂಗೊಬ್ಬ ಕೇಳಿದ್ರು. ಏನು ಕೇಳಿದ್ರು? ಗೂಗಲ್ಲೇ ಕೈಯಲ್ಲಿ ಪರಿಕೆ ಇದೆಯೇ ಕಸ ಗುಡಿಸ್ಬೇಕು, ನಾವು ಏನು ಮಾಡಬೇಕು? ಜಿಂಗ್ ಅನ್ಕೊಂಡು ಅದು ಮುಂದೆ 2 ನಿಮಿಷ ಟಿಂಗ್ ಟಿಂಗ್ ಅಂತ ಬಂದು ಏನು ಪರಿಕೆಯನ್ನ ಗಂಡನ ಕೈಯಲ್ಲಿ ಕೊಡುವುದು. ಎಲ್ಲ ಗೂಗಲ್ನ ಕೇಳ್ತಾ ಇದ್ದಾರೆ. ನಿಮ್ಮ ಬಾಯಿಗೆ ಕೇಳ್ತಾರೆ, ಬರೀ ಗೂಗಲ್ನ ಕೇಳ್ತಾರೆ. ಇದು ಸ್ತ್ರೀಯರ ಧರ್ಮ. ಏನು ಮಾಡುವ ಕೆಲಸ ಪತಿ ಸೇವೆ ಪರಗತಿ ಪ್ರದಾಯಕವೊಂದು. ನಮಗೆ ಮೋಕ್ಷ ಸಿಗಬೇಕು ಅಂದ್ರೆ ಸ್ತ್ರೀಯರಿಗೆ ಮುಖ್ಯ ಧರ್ಮ ಯಾವುದು? ಪತಿ ಸೇವೆ. ಗಂಡನೇ ದೇವರಲ್ಲ, ಗಂಡನೊಳಗೆ ದೇವರಿದ್ದಾನೆ. ಅವನಿಗೆ ಮಾಡುವ ಉಪಚಾರ ಎಲ್ಲವೂ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ. ಅದೇ ರೀತಿ ಮಾತೃದೇವೋ ಭವ ಪಿತೃದೇವೋ ಭವ ಹೇಳಿದರೆ ಉಪನಿಷತ್ತು. ತಾಯಿನೇ ದೇವರಲ್ಲ, ತಾಯಿಯಲ್ಲಿ ದೇವರಿದ್ದಾನೆ, ತಂದೆಯಲ್ಲಿ ದೇವರಿದ್ದಾನೆ. ಅತಿಥಿ ದೇವೋ ಭವ, ಅತಿಥಿಗಳು ಬಂದರೆ ಅವರಲ್ಲಿ ದೇವರಿದ್ದಾನೆ ಅಂತ ಅವ್ರಿಗೆ ಉಪಚಾರ ಮಾಡಬೇಕು. ಆಚಾರ್ಯ ದೇವೋ ಭವ, ಆಚಾರ್ಯನಿಗೆ ಬಂದ ಸೇವೆ ಮಾಡಬೇಕು. ಯಾಕೆ ಅವರಿಗೆ ಮಾಡಿದ್ವಿ ಏನು ಆಚಾರ್ಯ ಕೊಂಡುಕೊಂಡಿದ್ದಾರೆ ಮಾಡ್ಕೊಂಡಿದ್ದೇವೆ ಹಿಂಗ ಒಳಗೆ ಅಂತರ್ಯಾಗಿ ಭಗವಂತ ಅಂತ ಸೇವೆ ಮಾಡಬೇಕು. ಹೌದಿಲ್ಲ? ಇವೆಲ್ಲ ಹೇಳ್ಯಾರು. ಹಂಗ ಪತಿ ಸೇವೆ ಮಾಡಬೇಕು. ಪತಿ ಸೇವೆ ಪರಗತಿ ಪ್ರದಾಯಕ. ನಿಮಗೆಲ್ಲ ಧರ್ಮ ವ್ಯಾಧಾರ ಕಥೆ ಗೊತ್ತಲ್ಲ. ನಮ್ಮ ಪುರಾಣಗಳಲ್ಲಿ ಋಷಿಗಳ ಹೆಂಡರು ತಮ್ಮ ಪತಿ ಸೇವೆ ಮಾಡ್ತಾ ಏನಾದರೂ ಶಾಪ ಬಂದರೆ ವಿಶಾಪ ಕೊಟ್ಟ ದೇವತೆಗಳಿಗೆ ಅಂತ ಕಥೆಗಳಿದೆ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ಎಂತೆಂಥ ಕಥೆಗಳಿದೆ ಗೊತ್ತಾ ನಮ್ಮ ಶಾಸ್ತ್ರದಲ್ಲಿ. ಅದಕ್ಕೆ ಅದು ಪತಿ ಸೇವೆ ಪರಗತಿ ಪ್ರದಾಯಕ. ಇತರ ಹವ್ಯಾಸವಿಲ್ಲದೆ ಮನೆ ಕೆಲಸ ಯಾವುದೋ ಹವ್ಯಾಸ ಹೊರಗೆ ಇಟ್ಕೋಬಾರ್ದು. ಮನೆ ಕೆಲಸ ಮಾಡಬೇಕು. ಮಾಡಿದಾಗ ಹೇಗೆ ಮಾಡಿ ಅತಿ ಮುದದಿಂದ ಮಾಡಿದ್ದು ದಾಸರಾಯ ಸದೋಷವಾಗಿ ಅತಿ ಮುದದಿಂದ ಮಾಡಿ ಹರಿಪದ ಪಾಡುತ್ತ. ಬರೇ ಕೆಲಸ ಮಾಡೋಣ ಬಾಯಿ ಬಿಟ್ಕೊಂಡು. ನೀ ಬಾಯಿಲೆ ಏನು ಮಾಡು? ಪರಮಾತ್ಮನ ಸ್ಮರಣೆಯನ್ನು ಮಾತಾ ಕೆಲಸ ಮಾಡು. ಕೆಲಸಗಳ ಮಾಡುತ್ತಲೊಂದೇ ಮೈದೊಳವಾಗ ಮನೆಗಳು ಕೆಲಸಗಳ ಮಾಡುತ್ತೇನೆ. ವ್ಯಾಪ್ತಿ ಸಂದೇಶ ಜಗನ್ನಾಥ ಹೇಳ್ತಾರೆ. ಅದರ ಮಾಡುವಾಗ ಬಾಯಿ ಬಿಟ್ಕೊಂಡು ಮಾಡಿ ದೇವರ ಸ್ಮರಣೆ ಮಾಡ್ತಾ ಮಾಡಿ ಹರಿಪದ ಪಾಡುತ್ತ. ಎಲ್ಲ ಮಾಡಿದ್ಮೇಲೆ ಏನು ಮಾಡು? ಶ್ರೀಹರಿಗೆ ಅರ್ಪಿತವಾಗಲಿ ಎಂಬ ಸಾಧನೆಗೆ. ಇವೆಲ್ಲ ಕೆಲಸಗಳು ಸ್ವಾಮಿ ನಿಂತು ಮಾಡಿಸಿದವನು ನೀನು. ಇದೆಲ್ಲವೂ ನಿನಗೆ ಪೂಜಾ ರೂಪದಲ್ಲಿ ಸಮರ್ಪಣೆ ಆಗಲಿ ಅಂತ ಮಾಡಿದರೆ ಎಂಥ ಸಾಧನೆಯಲ್ಲಿ ಪ್ರತಿದಿನ ಅಧಿಕ ಮಾಸ ಹಂಗ ಮಾಡಿದ್ದು ಯಾರು? ಶಿವ ಸುಕನ್ಯೆ ಮಾಡಿ ಏನು ಮಾತಾಡಿ ಅವರಪ್ಪ ಲಗ್ನ ಮಾಡ್ದ, ಕೊಟ್ಟ ಹೋಗ್ಬಿಟ್ಟು ಮುಂದೆ ಏನು ಕೇಳಿಲ್ಲ. ಈಗಿನವ್ರು ಹಂಗಲ್ಲ, ಲಗ್ನ ಮಾಡಿಕೊಂಡು ಒಂದೇ ವಿಚಾರ. ಲಗ್ನ ಆದ್ಮೇಲೆ ಫೋನ್ ಮಾಡ್ತಿರ್ತಾರೆ ದಿನ, ಗಂಡು ಚಲೋ ನೋಡ್ಕೊತಾನೆ ಇಲ್ಲ. ಇಲ್ಲಪ್ಪ ನಿಮ್ಮ ಮನೆಯಲ್ಲಿ ಭಾಳ ಚಲೋ ನೋಡ್ಕೊತಾರೆ. ಏನಂತ ನಾ ಏನು ಹೇಳಿದ್ರು ತಲೆ ಹಾಕೊಂಡು ಕೂತಿರ್ತಾರೆ. ಅವ್ರನ್ನ ಕೂತಿರ್ತಾರಪ್ಪ ಬಂದಿಲ್ಲ. ಹೌದಾ? ಕರ್ಕೊಂಬ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಪ್ಪನ ಮನೆಗೆ. ಅದು ಅವ್ರ ಮಾವ ಎದುರು ತಲೆ ಹಾಕ್ತಾರೆ.
ಆಮೇಲೆ ಗೊತ್ತಾಗ್ತದೆ ಹಳೆ ರೀತಿ ಕೆಲಸ ಅದೆಂತ ಕರ್ಮ. ಆದರೆ ಇಲ್ಲಿ ಎಲ್ಲ ಪತಿ ಸೇವೆ ಚೆನ್ನಾಗಿ ಮಾಡ್ತಾ ಇರುವಾಗ ಒಂದಿನ ಅವಳನ್ನು ಪರೀಕ್ಷೆ ಮಾಡಲಿಕ್ಕೆ ಅಶ್ವಿನಿ ದೇವತೆಗಳು ಬರ್ತಾರೆ. ಮುಂದೇನಾಯಿತು ಅನ್ನೋದನ್ನು ನಾಳೆ ತಿಳಿಸ್ಕೊಳ್ಳೋದು. ಶ್ರೀ ಗುರು ದೇಶ ಸರ್ವ ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದಮೋಸ್ಯ ಮಹಂತೇನ ಪ್ರಿಯತಾಂ ಕಮಲಾನು ಶ್ರೀಕೃಷ್ಣ ಶ್ರೀನಿವಾಸ.